ಹೆಲೋ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಶುಭ ದಿನ. SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS. ನಾನು ಕೂಡ ನಿಮಗೆ ಬಯಾಲಜಿಯನ್ನು ಹೇಳ್ಕೊಡ್ತೇನೆ. ಸೊ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಏನು ವಿಶೇಷ, ಯಾವ ವಿಷಯದ ಬಗ್ಗೆ ನಾವು ಕಲಿತಾ ಇದ್ದೀವಿ? ಇವತ್ತು ನಾವು ಹೆರಿಡಿಟಿ ಚಾಪ್ಟರ್ನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಕನ್ನಡದಲ್ಲಿ ಆನುವಂಶೀಯತೆ ಅಂತ ಹೇಳಿ ಕರಿತೇವೆ. ಈ ಚಾಪ್ಟರ್ನಲ್ಲಿ ಹೆರಿಡಿಟಿ ಅಂತ ಹೇಳಿದ್ರೆ ಏನು, ಜೆನೆಟಿಕ್ ಇನ್ಫಾರ್ಮೇಷನ್ ಅನ್ನೋದು ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಈ ಇನ್ಹೆರಿಟೆನ್ಸ್ನ ಕುರಿತಾಗಿ ಇರುವಂಥ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ಗಳು, ಹಾಗೆ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಹೇಗೆ ಸೆಕ್ಸ್ ಡಿಟರ್ಮಿನೇಷನನ್ನು ನಡೆಸಲಾಗುತ್ತೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ನೀವು ಈಗಾಗಲೇ ಈ ಚಾಪ್ಟರನ್ನು ವಿವರವಾಗಿ ತಿಳ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸಿ, ಈಗ ನಾನು ಈ ವಿಡಿಯೋದಲ್ಲಿ ಸಮ್ಮರೈಸ್ಡ್ ಫಾರ್ಮ್ನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಅವಧಿನಲ್ಲಿ ಈ ಚಾಪ್ಟರ್ನಲ್ಲಿರುವಂಥ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರಿನಾ? ಹಾಗಿದ್ರೆ ಬನ್ನಿ ಶುರು ಮಾಡೋಣ ಇವತ್ತಿನ ಈ ಕ್ಲಾಸನ್ನು. ಮೊದಲಿಗೆ ಹೆರಿಡಿಟಿ ಅಂತ ಹೇಳಿದರೆ ಏನು, ಹೆರಿಡಿಟಿಯ ಬಗ್ಗೆ ತಿಳ್ಕೊಂಬರೋಣ. ಹೆರಿಡಿಟಿ ಅಂತ ಹೇಳಿದ ತಕ್ಷಣ ನಿಮ್ಮ ತಲೆಗೆ ಏನು ಬರುತ್ತೆ? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಾವು ನಮ್ಮ ತಂದೆ ತಾಯಿ ಕಾಣೋ ರೀತಿ ಕಾಣಿಸ್ತೇವೆ. ಯಾಕೆ? ಹಾಗೆ ನಾವು ಮತ್ತು ನಮ್ಮ ತಂದೆ ತಾಯಿ ಹಾಗೆ ನಮ್ಮ ಅಜ್ಜ ಅಜ್ಜಿಯ ನಡುವೆ ಕೂಡ ಸಾಕಷ್ಟು ಸಿಮಿಲಾರಿಟೀಸ್ಗಳು, ಸಾಕಷ್ಟು ಹೋಲಿಕೆಗಳಿರೋದನ್ನು ನಾವು ಗಮನಿಸಿರ್ತೀವಿ. ಹೌದಲ್ವಾ? ಇದು ಯಾಕೆ ಯೋಚನೆ ಮಾಡಿದ್ದೀರಾ? ನೀವು ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಚಾಪ್ಟರ್ನಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀರಿ. ರೀಪ್ರೊಡಕ್ಷನ್ ಅನ್ನೋ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ನಮ್ಮ DNA ಅನ್ನೋದು ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗ್ತಾ ಇದೆ ಅಂತ ಹೇಳಿ ಕಲ್ತ್ಕೊಂಡಿದ್ದೀರಿ. ಹೌದಲ್ವಾ? ಸೊ ಈ DNA ಅನ್ನೋ ಒಂದು ಮಾಲಿಕ್ಯೂಲ್ ಏನಿದೆ, ಈ ಒಂದು ಅಂಶ ಏನಿದೆಯಲ್ಲ, ಈ DNA ನಮ್ಮ ಜೆನೆಟಿಕ್ ಇನ್ಫಾರ್ಮೇಷನ್ಸ್ಗಳೆಲ್ಲ ಸ್ಟೋರ್ ಆಗಿರುತ್ತೆ. ಯಾವಾಗ ಜೆನೆಟಿಕ್ ಇನ್ಫಾರ್ಮೇಷನ್ ಅನ್ನೋದು, ಈ DNA ಅನ್ನೋದು ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗುತ್ತೋ, ಆಗ ಅಲ್ಲಿರುವಂಥ ಕ್ಯಾರೆಕ್ಟರ್ಸ್ಗಳ ಜೊತೆಗೆ ಒಂದಷ್ಟು ಬದಲಾವಣೆಗಳು ಉಂಟಾಗಿ ಆ ಜೆನೆಟಿಕ್ ಮೆಟೀರಿಯಲ್ ಅನ್ನೋದು, ಆ DNA ಅನ್ನೋದು ಟ್ರಾನ್ಸ್ಮಿಟ್ ಆಗ್ತಾ ಇದೆ ಅಂಥೇಳಿ ನಾವು ಭಾವಿಸ್ಬೇಕು. ಈ DNA ಟ್ರಾನ್ಸ್ಮಿಟ್ ಆಗೋದ್ರ ಮೂಲಕ ಆ ಜೆನೆಟಿಕ್ ಇನ್ಫಾರ್ಮೇಷನ್ಸ್ಗಳು ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತು. ಹೌದಲ್ವಾ? ಈ ಪ್ರಕ್ರಿಯೆಯನ್ನೇ ನಾವು ಹೆರಿಡಿಟಿ ಅಂತ ಹೇಳಿ ಕರಿತೇವೆ. ಸರಿನಾ? ದ ಪ್ರೋಸೆಸ್ ಇನ್ ವಿಚ್ ಟ್ರಾನ್ಸ್ಮಿಷನ್ ಆಫ್ ಜೆನೆಟಿಕ್ ಮಟೀರಿಯಲ್ ಆರ್ ಜೆನೆಟಿಕ್ ಕ್ಯಾರೆಕ್ಟರ್ಸ್ ಹ್ಯಾಪನ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ಹೌದಾ? ಜೆನೆಟಿಕ್ ಮಟೀರಿಯಲ್ಸ್ ಅಥವಾ ಜೆನೆಟಿಕ್ ಇನ್ಫಾರ್ಮೇಷನ್ ಅನ್ನೋದು, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅನ್ನೋದು ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗುವಂತಹ ಈ ಪ್ರಕ್ರಿಯೆ ಏನಿದೆಯಲ್ಲ, ಅದನ್ನೇ ನಾವು ಹೆರಿಡಿಟಿ ಅಂತ ಹೇಳಿ ಕರಿತೇವೆ. ಹೌದಲ್ವಾ? ಇಲ್ಲಿ ಉದಾಹರಣೆಯಾಗಿ ಈಗ ನೀವು ಯಾವುದಾದ್ರೂ ಒಂದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮನ್ನು ಜ್ಞಾಪಕ ಇಟ್ಕೊಳ್ಳಿ, ಅಥವಾ ನೀವು ಬ್ಯಾಕ್ಟೀರಿಯಾದಲ್ಲಿ ಕಂಡುಬರುವಂತಹ ಮೋಡ್ ಆಫ್ ರಿಪ್ರೊಡಕ್ಷನ್ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಿ ಅಲ್ವಾ? ಅಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅನ್ನೋದು ಕಾಣಿಸುತ್ತೆ ಅಲ್ವಾ? ಅಂತ ಹೇಳಿದ್ರೆ ಒಂದು ಬ್ಯಾಕ್ಟೀರಿಯಾ ಏಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಸೋದ್ರ ಮೂಲಕ ಏನಾಗ್ತಾ ಇದೆ, ಆ DNA ಮೊದಲಿತ್ತಲ್ಲ, ಆ ಒಂದು ಸೆಲ್ನ ಒಳಗಡೆ ಇತ್ತಲ್ಲ ಆ DNA ನಿಧಾನವಾಗಿ ಮಲ್ಟಿಪ್ಲೈ ಆಗಿ ಡಬಲ್ಡ್ ಆಗಿ ಅಂತ ಹೇಳಿದ್ರೆ ಆ ಕ್ವಾಂಟಿಟಿ ಜಾಸ್ತಿಯಾಗಿ ನಿಧಾನವಾಗಿ ಒಂದು ಸೆಲ್ನಿಂದ ಎರಡು ಸೆಲ್ಗಳು ಆಗಿ ಬದಲಾಗುತ್ತೆ. ಹೌದಲ್ವಾ? ಈ ಸಂದರ್ಭದಲ್ಲಿ ಆ ಜೆನೆಟಿಕ್ ಮಟೀರಿಯಲ್ ಕೂಡ ಕಾಪಿಯಾಗಿ ಅದು ಆ ಎರಡೂ ಸೆಲ್ಸ್ಗಳಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು. ಹೌದಲ್ವಪ್ಪ? ಹೇಗೆ ಆ ಫಾರ್ಮ್ ಆದಂಥ ಎರಡೂ ಸೆಲ್ಸ್ಗಳು ಆ ಪೇರೆಂಟ್ ಸೆಲ್ಗೆ ರಿಸಂಬಲೆನ್ಸನ್ನು ತೋರಿಸ್ತಾ ಇದೆ, ಹೋಲಿಕೆಗಳನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಆ ಜೆನೆಟಿಕ್ ಮಟೀರಿಯಲ್ ಕಾಪಿ ಆಗಿರುವಂಥ ಜೆನೆಟಿಕ್ ಮಟೀರಿಯಲ್ ಎರಡೂ ಕೂಡ ಒಂದೇನೆ ಅಲ್ವಾ? ಇಲ್ಲಿ ಇನ್ನೊಂದು ಅಂಶವನ್ನು ನೀವು ಗಮನಿಸಬೇಕು. ಯಾವಾಗ ಈ ಜೆನೆಟಿಕ್ ಮಟೀರಿಯಲ್ ಅಥವಾ DNA ನಾನು ಜೆನೆಟಿಕ್ ಮಟೀರಿಯಲ್ ಅಂತ ಹೇಳಿ ಕೂಡ ನಾನು ಕರಿತಾ ಇರ್ತೀನಿ, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. DNA ಅಥವಾ ಜೆನೆಟಿಕ್ ಮಟೀರಿಯಲ್ ಅಂತ ಹೇಳಿದ್ರೆ ಒಂದೇನೆ. ಈ ಜೆನೆಟಿಕ್ ಮಟೀರಿಯಲ್ ಕಾಪಿ ಆಗ್ತಾ ಇರುತ್ತೋ, ಆ ಕಾಪಿ ಆಗುವಂಥ ಸಂದರ್ಭದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಉಂಟಾಗುತ್ತೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಈಗ ಒಂದು ಜನರೇಷನಿಂದ DNA ಟ್ರಾನ್ಸ್ಮಿಟ್ ಆಗಿ ಎರಡು ಜನರೇಷನ್ಗಳಿಗೆ ಪಾಸ್ ಆಗಿದೆ, ಅಂದರೆ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗಿದೆ ಅಂತ ಹೇಳಿ ನೀವು ಭಾವಿಸ್ಬೇಕು. ಈಗ ಈ ಒಂದು ಬ್ಯಾಕ್ಟೀರಿಯಾ ಮತ್ತೆ ರಿಪ್ರೊಡಕ್ಷನನ್ನು ನಡೆಸುತ್ತೆ. ಓಕೆನಾ? ಮತ್ತೆ ರಿಪ್ರೊಡಕ್ಷನ್ ನಡೆಸೋದ್ರ ಮೂಲಕ ಆ ರಿಪ್ರೊಡಕ್ಷನ್ ನಡೆಸುವಾಗ ಒಂದು ಸೆಲ್ ಇದ್ದಿದ್ದು ಎರಡು ಸೆಲ್ ಆಗುತ್ತೆ ಅಂತ ಹೇಳಿ ನೀವು ಭಾವಿಸ್ಬೇಕು. ಈ ಸಂದರ್ಭದಲ್ಲಿ ಇಲ್ಲಿರುವಂಥ DNA ಏನಿದೆಯಲ್ಲ, ಇದು ಮತ್ತೆ ಕಾಪಿಯಾಗಿ ಮತ್ತೆ ಎರಡು ಸೆಲ್ಗಳಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೌದಲ್ವಾ? ಈಗ ಇಲ್ಲಿದ್ದಂಥ ಕ್ಯಾರೆಕ್ಟರ್ ಫೀಚರ್ಸ್ಗಳನ್ನು ನೀವು ಗಮನಿಸಿ. ಈ DNA ಈ ಸೆಲ್ನಿಂದ ಬಂತಲ್ವಪ್ಪ, ಈ ಸೆಲ್ನಲ್ಲಿದ್ದಂಥ ಒಂದಷ್ಟು ಕ್ಯಾರೆಕ್ಟರ್ಸ್ಗಳು ಹಾಗೇ ಉಳ್ಕೊಳ್ಳುತ್ತೆ. ಆ ಕಾಪಿ ಆಗುವಾಗ ಉಂಟಾಗುವಂಥ ಒಂದಷ್ಟು ಬದಲಾವಣೆಗಳಿತ್ತಲ್ಲ, ವೇರಿಯೇಷನ್ಸ್ಗಳಿತ್ತಲ್ಲ, ಅದು ಕೂಡ ಈಗ ಹೊಸ DNA ಗೆ ಬಂದಿದೆ.
ಸರಿನಾ? ಈಗ ಮತ್ತೆ ಇಲ್ಲಿಂದ DNA ಕೆಳಗಡೆ ಹೋಗ್ತಾ ಇದೆ, ಕೆಳಗಡೆ ಅಂದರೆ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗ್ತಾ ಇದೆ ಅಂತ ಹೇಳಿ ನೀವು ಭಾವಿಸಿ. ಅಂಥ ಸಂದರ್ಭದಲ್ಲಿ ಇಲ್ಲಿಯೂ ಕೂಡ DNA ಅನ್ನೋದು ಕಾಪಿ ಆಗುತ್ತೆ. ಕಾಪಿ ಆಗುವಾಗ ಒಂದಷ್ಟು ಬದಲಾವಣೆಗಳು ಉಂಟಾಗುತ್ತೆ. ಆ ಬದಲಾವಣೆಗಳೂ ಕೂಡ ಸೇರಿಕೊಂಡು ಹೊಸ DNA ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಆಗುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ಅಂತ ಹೇಳಿದರೆ ಹಳೇ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳ ಜೊತೆಗೆ ಹಳೇ ಫೀಚರ್ಸ್ಗಳ ಜೊತೆಗೆ ಒಂದಷ್ಟು ಹೊಸ ಮಾಡಿಫಿಕೇಷನ್ಸ್ಗಳು, ಮಾರ್ಪಾಡುಗಳು ಕೂಡ ಆ ಜೆನೆಟಿಕ್ ಮಟೀರಿಯಲ್ನಲ್ಲಿ ಉಂಟಾಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ಈ ಪ್ರಕ್ರಿಯೆ ಏನಾದರೂ ಏಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಅಲ್ಲಿ ಸಾಮಾನ್ಯವಾಗಿ ಈ ಬದಲಾವಣೆಗಳು, ಈ ವೇರಿಯೇಷನ್ಸ್ಗಳು ಬರೋದೇನಿದೆಯಲ್ಲ ಇದು ಕಡಿಮೆ ಪ್ರಮಾಣದಲ್ಲಿ ಕಾಣಿಸುತ್ತೆ. ಆದರೆ ಈಗ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್ಗಳು ಏನಿದೆ ಅವುಗಳಲ್ಲಿ ಯಾವ ರೀತಿಯಾಗಿ ಆಗುತ್ತೆ, ಈ ಜೆನೆಟಿಕ್ ಇನ್ಫಾರ್ಮೇಷನ್ ಫ್ಲೋ ಅನ್ನೋದು ಯಾವ ರೀತಿಯಾಗಿ ಕಾಣಿಸುತ್ತೆ, ಅಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿರುವಂಥ ಕ್ಯಾರೆಕ್ಟರ್ ಫೀಚರ್ಸ್ಗಳು ಏನಿದೆ ಇದೆಲ್ಲದಕ್ಕೂ ಕಾರಣ ನಮ್ಮ ತಂದೆ ತಾಯಿ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಈ ಕ್ಯಾರೆಕ್ಟರ್ ಫೀಚರ್ಸ್ಗಳು 50% ಕ್ಯಾರೆಕ್ಟರ್ ಫೀಚರ್ಸ್ಗಳು ತಂದೆಯಿಂದ ಬಂದಿದೆ, 50% 50% ತಾಯಿಯಿಂದ ಬಂದಿದೆ ಅಂಥೇಳಿ, ಹೌದಲ್ವಾ? ಸೊ ಇಲ್ಲಿ 2 ಪೇರೆಂಟಲ್ ಆರ್ಗ್ಯಾನಿಸಮ್ಸ್ಗಳು ಇರೋದ್ರಿಂದ ಏನಾಗುತ್ತೆ, ಆ ಜೆನೆಟಿಕ್ ಮಟೀರಿಯಲ್ ಅನ್ನೋದು ಎರಡೂ ಕಡೆಯಿಂದ ಬಂದು ನಂತರ ಆ ಜೆನೆಟಿಕ್ ಮೇಕಪ್ ಅನ್ನೋದು, ಆ ಜೆನೆಟಿಕ್ ಇನ್ಫಾರ್ಮೇಷನ್ ಅನ್ನೋದು ಮಿಕ್ಸ್ ಆಗಿ ನಂತರ ಒಂದು ಜೈಗೋಟ್ನಲ್ಲಿ ಬರ್ತಾ ಇದೆ, ಹೌದಾ? ಇಂಥ ಸಂದರ್ಭದಲ್ಲಿ ಆ ವೇರಿಯೇಷನ್ಸ್ಗಳನ್ನೋದು ಜಾಸ್ತಿಯಾಗಿ ಕಾಣುತ್ತೆ. DNA ಕಾಪಿ ಆಗುವಾಗ ಸಣ್ಣದಾದ ವೇರಿಯೇಷನ್ಸ್ಗಳು ಕಾಣಿಸುತ್ತೆ ನಿಜ. ಆದರೆ ಈ ಜೆನೆಟಿಕ್ ಮಿಕ್ಸಿಂಗ್ ಅಪ್ ಇದೆಯಲ್ಲ, ಆ ಜೆನೆಟಿಕ್ ಎಕ್ಸ್ಚೇಂಜ್ ಇದೆಯಲ್ಲ, ಇಂಥ ಸಂದರ್ಭದಲ್ಲಿ ವೇರಿಯೇಷನ್ಸ್ಗಳ ಪ್ರಮಾಣ ಹೆಚ್ಚಿಗೆ ಕಾಣಿಸಬಹುದು ಅನ್ನೋದನ್ನು ನಾವಿಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ಅರ್ಥ ಆಗ್ತಿದೆಯಾ? ರೈಟ್. ಸೊ ಇದನ್ನೇ ಈಗ ನೀವು ರಿಪ್ರೊಡಕ್ಷನಲ್ಲಿ ಕೂಡ ಕಲ್ತ್ಕೊಂಡಿದ್ದೀರಿ. ರಿಪ್ರೊಡಕ್ಷನಲ್ಲಿ ನಾವೇನು ಕಲ್ತ್ಕೊಂಡ್ವಿ, ರಿಪ್ರೊಡಕ್ಷನ್ ಅನ್ನೋದು ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ನಮ್ಮ DNA ಏನಿದೆಯಲ್ಲ ಇದು ಪೇರೆಂಟ್ಸಿಂದ ಆಫ್ಸ್ಪ್ರಿಂಗ್ಸ್ಗೆ ಪಾಸ್ ಆನ್ ಆಗುತ್ತೆ ಅನ್ನೋದನ್ನು ಕಲ್ತ್ಕೊಂಡಿದ್ದೀವಿ, ಹೌದಾ? ಈಗ DNA ಕಾಪಿ ಆಗಿ ನಂತರ ಅದು ಪಾಸ್ ಆನ್ ಆಗಬೇಕು. ಈಗ ನಮ್ಮ ಬಾಡಿನಲ್ಲೂ ಕೂಡ ನಮ್ಮ ಬಾಡಿ ಸೆಲ್ಸ್ಗಳಿದೆ. ಆ ಬಾಡಿ ಸೆಲ್ಸ್ಗಳಿಂದ ನಿಧಾನವಾಗಿ ಗ್ಯಾಮೀಟ್ಸ್ಗಳು, ರಿಪ್ರೊಡಕ್ಟಿವ್ ಸೆಲ್ಸ್ಗಳು ಫಾರ್ಮ್ ಆಗಬೇಕು, ಹೌದಲ್ವಾ? ಇದ್ರ ಬಗ್ಗೆ ಕೂಡ ನೀವು ನಿಮ್ಮ 9th ಸ್ಟ್ಯಾಂಡರ್ಡ್ನಲ್ಲಿ ಕಲ್ತ್ಕೊಂಡಿದ್ದೀರಿ. ಸೆಲ್ ಡಿವಿಷನ್ ಬಗ್ಗೆ ಚಿಕ್ಕದಾಗಿ ತಿಳ್ಕೊಂಡಿದ್ದೀರಾ ಅಲ್ವಾ, ಹೌದಾ? ಸೊ ಅಲ್ಲಿ ಏನಾಗಬೇಕು, ಆ ನಂಬರ್ ಆಫ್ DNA ಏನಿದೆಯಲ್ಲ ಆ DNA ಮಲ್ಟಿಪ್ಲೈ ಆಗಿ ನಂತರ ಕ್ರೋಮೋಸೋಮ್ಸ್ಗಳ ಸಂಖ್ಯೆ ರೆಡ್ಯೂಸ್ ಆಗಿ ನಂತರ ಅದು ಗ್ಯಾಮೆಟ್ಸ್ಗಳಾಗಿ ಫಾರ್ಮ್ ಆಗುತ್ತೆ ಅನ್ನೋದನ್ನು ನಾವು ಕಲ್ತ್ಕೊಂಡಿದ್ದೀವಿ. ಬ್ರೀಫಾಗಿ ನೀವು ಕಲ್ತ್ಕೊಂಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ, ಮುಂದೆ ಹೇಳ್ಕೊಡ್ತೀನಿ, ಅದನ್ನು ಕೂಡ ಹೇಳ್ಕೊಡ್ತೀನಿ, ಸರಿನಾ? ಈಗ DNA ಕಾಪಿ ಆಗುವಂಥ ಸಂದರ್ಭದಲ್ಲಿ ಒಂದಷ್ಟು ವೇರಿಯೇಷನ್ಸ್ಗಳು ಬರುತ್ತೆ. ಆ ವೇರಿಯೇಷನ್ಸ್ಗಳು, ಆ ಮೈನ್ಯೂಟ್ ಚೇಂಜಸ್ಗಳಿಂದಾನೇ ಜೀವಿಗಳಲ್ಲಿ ವೇರಿಯೇಷನ್ಸ್ಗಳು ಉಂಟಾಗುತ್ತೆ. ಈ ವೇರಿಯೇಷನ್ಸ್ ಅಂತ ಹೇಳಿದರೆ ಏನು? ಈ ವೇರಿಯೇಷನ್ ಅಂದರೆ ತುಂಬ ಸರಳವಾಗಿ ವೇರಿಯೇಷನ್ಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್. ಈಗ ನಮ್ಮ ಮಧ್ಯೆ ಇರುವಂತಹ ಇಂಡಿವಿಜುವಲ್ ಡಿಫ್ರೆನ್ಸಸ್ಗಳಿಗೆ ನಾವು ವೇರಿಯೇಷನ್ಸ್ಗಳು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಈಗ ನಮ್ಮ ಬ್ಲೂ ಪ್ರಿಂಟ್ ಅನ್ನೋದು ಸೇಮ್ ಇದೆ, ಹೌದಲ್ವಾ? ಈಗ ನಾವು ಮನುಷ್ಯರಿಗೆ ಮಾತ್ರ ಜನ್ಮ ನೀಡಲಿಕ್ಕೆ ಸಾಧ್ಯ, ನಮ್ಮ ಬ್ಲೂ ಪ್ರಿಂಟ್ ಆ ರೀತಿಯಾಗಿದೆ, ಹೌದಲ್ವಾ? ಹೀಗೆ ಸೇಮ್ ಆ ಫಂಡಮೆಂಟಲ್ ಬೇಸಿಕ್ ಸ್ಟ್ರಕ್ಚರ್ ಏನಿದೆಯಲ್ಲ, ನಮಗೆ 2 ಕೈ ಇರಬೇಕು, 2 ಕಾಲು ಇರಬೇಕು, 2 ಕಣ್ಣು ಇರಬೇಕು, 1 ಮೂಗಿರಬೇಕು, 1 ಬಾಯಿ ಇರಬೇಕು ಅನ್ನೋ ಈ ಫಂಡಮೆಂಟಲ್ ಸ್ಟ್ರಕ್ಚರ್ ಏನಿದೆಯಲ್ಲ ಆ ಬ್ಲೂ ಪ್ರಿಂಟ್ ಎಲ್ಲರಲ್ಲೂ ಸೇಮೇನೆ. ಆದರೆ ನನ್ನ ಕಣ್ಣಿನ ಬಣ್ಣ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅನ್ನೋದು ನನ್ನ DNA ಇರುತ್ತೆ, ಹೌದಾ? ಆ ಸ್ಪೆಸಿಫಿಕ್ ಇನ್ಫಾರ್ಮೇಷನ್, ಆ DNA ಆ ಸ್ಪೆಸಿಫಿಕ್ ಸೀಕ್ವೆನ್ಸಲ್ಲಿ ಏನಾದರೂ ಒಂದು ಚೂರು ಬದಲಾವಣೆ ಆಯಿತು, ಆಗ ನನ್ನ ಕಣ್ಣಿನ ಬಣ್ಣದಲ್ಲಿ ಕೂಡ ಬದಲಾವಣೆಗಳು ಉಂಟಾಗೋದನ್ನು ನಾವು ಗಮನಿಸ್ಬೋದು. ನನ್ನ ತಲೆ ಕೂದಲು ಹೇಗಿರಬೇಕು, ಸ್ಟ್ರೇಟ್ ಆಗಿರಬೇಕಾ ಅಥವಾ ಕರ್ಲಿ ಆಗಿರಬೇಕಾ ಅನ್ನೋದಕ್ಕೂ ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅನ್ನೋದು, ಒಂದು ಸ್ಪೆಸಿಫಿಕ್ ಸ್ಪೆಸಿಫಿಕ್ DNA ಸೀಕ್ವೆನ್ಸ್ ಅನ್ನೋದು ನನ್ನ DNA ಇರುತ್ತೆ. ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳಿಗೆ ನನ್ನ ಚರ್ಮದ ಬಣ್ಣ ಹೇಗಿರಬೇಕು ಅಥವಾ ನನ್ನ ನಾಲ್ಗೆ ಹೇಗಿರಬೇಕು, ನನ್ನ ಕಿವಿಗಳು ಹೇಗಿರಬೇಕು, ಎಲ್ಲದಕ್ಕೂ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಫೀಚರ್ಸ್ಗೂ ಒಂದೊಂದು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅನ್ನೋದು ನನ್ನ DNA ಸ್ಟೋರ್ ಆಗಿರುತ್ತೆ, ಸರಿನಾ? ಅದು ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ರೀತಿಯಾಗಿ ಕಾಣಬಹುದು. ನಾನು ಮತ್ತು ನನ್ನ ಹ್ಯೂಮನ್ಸ್ ಈಗ ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ಎಲ್ಲರೂ ಒಂದೇ ಸ್ಪೀಷೀಸ್, ನಮ್ಮೆಲ್ಲರಿಗೂ ಇರುವಂಥ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ ಒಂದೇ. 2 ಕೈ, 2 ಕಾಲು, 2 ಕಣ್ಣು, 1 ಮೂಗು, 2 ಕಿವಿ, ಇದೇ ಫಂಡಮೆಂಟಲ್ ಕ್ಯಾರೆಕ್ಟರ್. ಮತ್ತು ಒಳಗಡೆ ಇರೋದೆಲ್ಲ ಒಂದೇ. ಆದರೆ ನಮ್ಮ ಮುಖ ಯಾವ ರೀತಿಯಾಗಿ ಕಾಣಿಸುತ್ತೆ, ನನ್ನ ಕಣ್ಣುಗಳು ಯಾವ ರೀತಿಯಾಗಿದೆ, ನನ್ನ ಮೂಗು ಯಾವ ರೀತಿಯಾಗಿದೆ, ನಾಲಿಗೆ ಯಾವ ರೀತಿಯಾಗಿದೆ, ಬೇರೆ ಒಬ್ಬೊಬ್ಬ ಇಂಡಿವಿಜುವಲ್ನಲ್ಲೂ ಬೇರೆ ರೀತಿಯಾಗಿ ಕಾಣಿಸುತ್ತಲ್ವಾ? ಈ ಇಂಡಿವಿಜುವಲ್ ಡಿಫ್ರೆನ್ಸಸ್ಗಳನ್ನೇ ನಾವು ವೇರಿಯೇಷನ್ಸ್ ಅಂತ ಹೇಳಿ ಕರಿತೇವೆ. ಅರ್ಥ ಆಗ್ತಿದೆಯಪ್ಪ? ಇದನ್ನು ನೀವು ಈಗ
ಈಗ ಹುಲಿಗಳಾಯಿತು ಅಥವಾ ಚಿರತೆ ಆಯಿತು ಅಥವಾ ಜಿರಾಫೆ ಆಯಿತು, ಅವುಗಳ ಮೇಲೆ ಕಂಡುಬರುವಂಥ ಆ ಪ್ಯಾಚಸ್ಗಳಿದೆಯಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಚಸ್ಗಳು, ಒಂದು ಹುಲಿಯಲ್ಲಿ ಕಂಡಂತೆ ಇನ್ನೊಂದು ಹುಲಿಯಲ್ಲಿ ಇರೋಲ್ಲ. ಪ್ರತಿಯೊಂದಕ್ಕೂ ಒಂದೊಂದು ರೀತಿಯಾದ ಪ್ಯಾಚಸ್ಗಳಿರಬಹುದು. ಹೌದಾ? ಹಾಗೆ ನಮ್ಮ ಫಿಂಗರ್ ಪ್ರಿಂಟ್ಸ್ಗಳು ಕೂಡ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಫಿಂಗರ್ ಪ್ರಿಂಟ್ಸ್ಗಳಿರುತ್ತೆ. ಎಲ್ರಿಗೂ 5 ಬೆರಳಿರೋದು, ಆದರೆ ಈ 5 ಬೆರಳಲ್ಲಿರುವಂಥ ಫಿಂಗರ್ ಪ್ರಿಂಟ್ಸ್ಗಳೇನಿದೆಯಲ್ಲ ಹಚ್ಚು, ಅದು ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾಗಿರುತ್ತೆ. ಸೊ ಈ ರೀತಿಯಾಗಿ ಕಂಡುಬರುವಂಥ ಇಂಡಿವಿಜುವಲ್ ಡಿಫ್ರೆನ್ಸಸ್ಗಳಿಗೆ ನಾವೇನಂತ ಹೇಳಿ ಕರಿತೇವೆ, ಸ್ಮಾಲ್ ಡಿಫ್ರೆನ್ಸಸ್ಗಳಿಗೆ ನಾವು ವೇರಿಯೇಷನ್ಸ್ಗಳು ಅಂತ ಹೇಳಿ ಕರಿತೇವೆ. ಈ ವೇರಿಯೇಷನ್ಸ್ಗಳಿಂದ ಉಪಯೋಗ ಕೂಡ ಇದೆ, ಅನಾನುಕೂಲ ಕೂಡ ಇದೆ. ಹೇಗೆ? ಈಗ ನಮಗೆ ಈ DNA ನಲ್ಲಿ ಉಂಟಾಗುವಂತಹ ವೇರಿಯೇಷನ್ಸ್ಗಳಿಂದ ಯಾವ ರೀತಿಯಾಗಿ ಉಪಯೋಗ ಇರಬಹುದು, ಅಥವಾ ಯಾವುದಾದ್ರೂ ವೇರಿಯೇಷನ್ಸಿಂದ ಯಾವ ರೀತಿ ಅನಾನುಕೂಲ ಆಗಬಹುದು, ಇದನ್ನು ನೀವು ಹೈಯರ್ ಗ್ರೇಡ್ಸ್ನಲ್ಲಿ ಇನ್ನೂ ಡೀಟೇಲ್ ಆಗಿ ಕಲಿತಾ ಹೋಗ್ತೀರಿ. ನಾನಿಲ್ಲಿ ನಿಮಗೆ ಅರ್ಥ ಆಗೋದಕ್ಕೆ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಸರಿನಾ? ಈಗ ಯಾವುದೋ ಒಂದು ಕಾರಣದಿಂದ ನನ್ನ DNA ನಲ್ಲಿ ವೇರಿಯೇಷನ್ ಬಂತು, ಆ ವೇರಿಯೇಷನ್ನಿಂದಾಗಿ ನನ್ನ ಹೈಟ್ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ, ಸರಿನಾ? ಹೈಟು ಜಾಸ್ತಿ ಆಗಿದೆ ಅಂತ ನೀವು ಭಾವಿಸಿ. ಇದನ್ನು ನಮಗೆ ಬದಲಾಗಿ ಯಾವುದಾದ್ರು ಪ್ರಾಣಿ ಇದು ಅಂತ ಅಂದ್ಕೊಳ್ಳೋಣ, ಓಕೆನಾ? ಯಾವುದೋ ಒಂದು ಪ್ರಾಣಿ, ಜಿರಾಫೆ ಅಂತ ಅಂದ್ಕೊಂಬಿಟ್ರಪ್ಪ, ಸರಿನಾ? ಈಗ ಜಿರಾಫೆದು ಈ ಒಂದು ಪಾಪ್ಯುಲೇಷನ್ ಇದೆ. ಆ ಪಾಪ್ಯುಲೇಷನ್ನಲ್ಲಿರುವಂಥ ಒಂದು 100 ಜಿರಾಫೆಗಳಲ್ಲಿ ಒಂದು 10 ಜಿರಾಫೆಗಳಲ್ಲಿ ಈ ರೀತಿಯಾದ ವೇರಿಯೇಷನ್ ಉಂಟಾಗಿ ಆ 10 ಜಿರಾಫೆಗಳ ಹೈಟ್ ಅನ್ನೋದು ಜಾಸ್ತಿ ಆಗಿಬಿಡ್ತು ಅಂತ ಅಂದ್ಕೊಳ್ಳಿ. ಇನ್ನುಳಿದಿರುವಂಥ ಜಿರಾಫೆಗಳು ಹಾಗೆ ಚಿಕ್ಕದಾಗಿನೇ ಇದೆ. ಯಾವುದೋ ಒಂದು ಕಾರಣಕ್ಕೆ ಬರಗಾಲ ಬಂತು, ನೆಲದ ಮೇಲೆ ಇದ್ದಂಥ ಹುಲ್ಲೆಲ್ಲ ಖಾಲಿಯಾಗೋಯ್ತು, ಅಲ್ಲಿ ಯಾವುದೇ ಆಹಾರ ಇಲ್ಲ, ಮೇಲ್ಗಡೆ ಇರುವಂಥ ಮರಗಳಲ್ಲಿ ಮಾತ್ರ ಎಲೆಗಳಿದೆ, ಅದನ್ನು ಮಾತ್ರ ನಾವು ತಿಂದು ಬದುಕೋಕ್ಕೆ ಸಾಧ್ಯ ಅಂಥೇಳಿ ತಿಂದು ಬದುಕೋದಕ್ಕೆ ಸಾಧ್ಯ ಆಗುವಂಥ ಪರಿಸ್ಥಿತಿ ಉಂಟಾಗುತ್ತೆ ಅಂತ ಇಟ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಯಾವ ವೇರಿಯೇಷನ್ ಅಲ್ಲಿ ಬದುಕೋದಕ್ಕೆ ಸಹಾಯ ಮಾಡುತ್ತೆ? ಈ ಹೆಚ್ಚಿಗೆ ಹೈಟ್ ಇತ್ತಲ್ಲ, ಈ ಹೈಟ್ ಅನ್ನೋ ವೇರಿಯೇಷನ್, ಅಲ್ಲಿ ವೇರಿಯೇಷನ್ ಉಂಟಾಗಿದ್ದು ಸರಿ, ಆದರೆ ಹೆಚ್ಚಿಗೆ ಹೈಟ್ ಬಂತಲ್ಲ, ಇದರಿಂದಾಗಿ ಆ ಜಿರಾಫೆ ಆ ಎತ್ತರವಾಗಿರೋ ಮರಗಳಲ್ಲಿ ತನಗೆ ಬೇಕಿರುವಂಥ ಆಹಾರವನ್ನು ಪಡ್ಕೊಂಡು ತಾನು ಸರ್ವೈವ್ ಆಗಿಬಿಡುತ್ತೆ. ಅದೇ ಸಣ್ಣ ಸಣ್ಣ ಜಿರಾಫೆಗಳು ಓವರ್ ಎ ಪೀರಿಯಡ್ ಆಫ್ ಟೈಮ್ ಸತ್ತು ಹೋಗ್ಬಿಡುತ್ತವೆ. ಹೀಗೆ ಅಲ್ಲಿ ಕೂಡ ಆ ಸಣ್ಣ ಹೈಟ್ ಅನ್ನೋದು ಕೂಡ ಒಂದು ವೇರಿಯೇಷನ್ನೇ, ಡಿಫ್ರೆನ್ಸು. ದೊಡ್ಡ ಅಥವಾ ತುಂಬ ಎತ್ತರ ಇರೋದು ಕೂಡ ಒಂದು ವೇರಿಯೇಷನ್ನೇ. ಇಲ್ಲಿ ಆ ಹೈಟ್ ಅನ್ನೋದು ಪಾಸಿಟಿವ್ ಆಗಿ ಆ ಜೀವಿಗೆ ಸಹಾಯ ಮಾಡ್ತಾ ಇದೆ. ಅದೇ ಹೈಟ್, ಕಡಿಮೆ ಹೈಟ್ ಅನ್ನೋದು ಆ ಜೀವಿಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಸರಿನಾ? ಈ ರೀತಿಯಾಗಿ ಎಲ್ಲ ವೇರಿಯೇಷನ್ಸ್ಗಳು ಜೀವಿಗಳಿಗೆ ಬೆನಿಫಿಷಿಯಲ್ ಆಗಿರೋದಿಲ್ಲ. ಕೆಲವೊಂದು ವೇರಿಯೇಷನ್ಸ್ಗಳು ಮಾತ್ರ ಜೀವಿಗಳಿಗೆ ಬೆನಿಫಿಷಿಯಲ್ ಆಗಿರುತ್ತೆ, ಸರಿನಾ? ಸೊ ಈ ಬೆನಿಫಿಷಿಯಲ್ ವೇರಿಯೇಷನ್ಸ್ ಅಥವಾ ಯೂಸ್ಫುಲ್ ವೇರಿಯೇಷನ್ಸ್ಗಳೇನಿದೆ, ಈ ಯೂಸ್ಫುಲ್ ವೇರಿಯೇಷನ್ಸ್ಗಳು ಜೀವಿಗಳು ಸರ್ವೈವ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ ಮೂಲಕ ಯಾವುದೇ ಜೀವಿ ಎಕ್ಸ್ಟಿಂಕ್ಟ್ ಆಗದೇ ಇರೋ ರೀತಿ, ಅಂದರೆ ಫೇವರಬಲ್ ವೇರಿಯೇಷನ್ಸ್ಗಳು ಮಾತ್ರ ಜೀವಿಗಳಿಗೆ ಸರ್ವೈವ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದನ್ನು ನೇಚರ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಕೂಡ. ಮುಂದೆ ನೀವು ಕಲಿತಾ ಹೋಗ್ತೀರಿ, ನಿಮ್ಮ ಹೈಯರ್ ಗ್ರೇಡ್ಸ್ನಲ್ಲಿ ಎವಲ್ಯೂಷನ್ ಅನ್ನೋ ಚಾಪ್ಟರ್ನಲ್ಲಿ ಕೂಡ ಇದನ್ನು ಕಲಿತಾ ಹೋಗ್ತೀರಿ. ಮೊದಲು ನಮ್ಮ ಸಿಲೆಬಸ್ನಲ್ಲೂ ಕೂಡ ಎವಲ್ಯೂಷನ್ ಇತ್ತು, ಈಗ ಇಲ್ಲ, ಸರಿನಾ? ಹಾಗಾಗಿ ಸೊ ಹೀಗೆ ವೇರಿಯೇಷನ್ಸ್ಗಳು DNA ಲೆವೆಲ್ನಲ್ಲಿ ಉಂಟಾಗುವಂಥ ವೇರಿಯೇಷನ್ಸ್ಗಳೇನಿದೆಯಲ್ಲ, ಈ ವೇರಿಯೇಷನ್ಸ್ಗಳು ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗುತ್ತವೆ. DNA ನಲ್ಲಿ ಉಂಟಾಗುವಂಥ ಈ ಕ್ಯಾರೆಕ್ಟರ್ಸ್, DNA ನಲ್ಲಿ ಇರುವಂಥ ಕ್ಯಾರೆಕ್ಟರ್ಸ್ ಫೀಚರ್ಸ್ಗಳೇನಿದೆ, ಇದೆಲ್ಲ ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಹಾಗಾಗಿ ಆ ಪೇರೆಂಟ್ ಜನರೇಷನ್ನಲ್ಲಿ ಇದ್ದಂಥ ಕ್ಯಾರೆಕ್ಟರ್ಸ್ಗಳು ಆಫ್ ಸ್ಪ್ರಿಂಗ್ ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗೋದನ್ನು ನಾವು ಗಮನಿಸಬಹುದು. ಈ ರೀತಿಯಾಗಿ ನಾವು ಪಡ್ಕೊಳ್ಳುವಂಥ ಕ್ಯಾರೆಕ್ಟರ್ಸ್ ಅಥವಾ ಟ್ರೇಡ್ಸ್ ಏನಿದೆಯಲ್ಲ, ಇದನ್ನೇ ನಾವು ಇನ್ಹೆರಿಟೆಡ್ ಟ್ರೇಡ್ಸ್ ಅಂತ ಹೇಳಿ ಕರಿತೇವೆ. ಅಂತ ಹೇಳಿದ್ರೆ ನೇರವಾಗಿ ನಮ್ಮ ತಂದೆ ಅಥವಾ ತಾಯಿಯಿಂದ ನಾವು ಪಡ್ಕೊಂಡಂಥ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳು, ಇವುಗಳನ್ನು ನಾವು ಇನ್ಹೆರಿಟೆಡ್ ಟ್ರೇಡ್ಸ್ ಅಂತ ಹೇಳಿ ಕರಿತೇವೆ, ಸರಿನಾ? ನಾನಾಗಲೇ ಹೇಳಿದಲ್ಲ, ನನ್ನ ಕಣ್ಣಿನ ಬಣ್ಣ ಆಗಿರಬಹುದು, ಅಥವಾ ನನ್ನ ಕಿವಿಯ ರಚನೆ ಆಗಿರಬಹುದು, ನಂದು ಇಯರ್ ಲೋಬ್ ಫ್ರೀ ಇದೆಯಾ ಅಥವಾ ಅಟ್ಯಾಚ್ಡ್ ಆಗಿದೆಯಾ, ನನ್ನ ನಾಲ್ಗೆಯನ್ನು ನಾನು ಈ ರೀತಿಯಾಗಿ ರೋಲ್ ಮಾಡಲಿಕ್ಕಾಗತ್ತಾ ಅಥವಾ ಆಗಲ್ವಾ, ಹೌದಾ? ನನ್ನ ಕಣ್ಣಿನ ಬಣ್ಣ ಯಾವ ರೀತಿಯಾಗಿ, ಅಂದರೆ ಕಣ್ಣು ಅಂತ ಹೇಳಿದ್ರೆ ನನ್ನ ಐರಿಸ್ನ ಬಣ್ಣ, ಹೌದಾ? ಅದು ನೀಲಿ ಕಲರ್ನಲ್ಲಿದೆಯಾ, ಬ್ಲೂ ಐಸ್ ಅಥವಾ ಬ್ರೌನ್ ಐಸ್ ಆಗಿದೆಯಾ ಅಥವಾ ಬ್ಲ್ಯಾಕ್ ಐಸ್ ಆಗಿದೆಯಾ ಅನ್ನೋ ಎಲ್ಲ ಕ್ಯಾರೆಕ್ಟರ್ ಫೀಚರ್ಸ್ಗಳು DNA ಬರುವಂಥದ್ದು, ಹೌದಾ? ಈ ಕ್ಯಾರೆಕ್ಟರ್ ಫೀಚರ್ಸ್ಗಳನ್ನು ನಾವು ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಟ್ರೇಟ್ ಅನ್ನೋ ಪದಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಟ್ರೇಟ್ ಹಾಗೂ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಎರಡೂ ಒಂದೇ ಅರ್ಥವನ್ನು ಕೊಡುತ್ತೆ. ಈಗ ಉದಾಹರಣೆಗೆ ಹೈಟ್ ಅನ್ನೋದನ್ನು ನಾವು ಕ್ಯಾರೆಕ್ಟರ್ ಅಂತ ಇಟ್ಕೊಳ್ಳೋಣ. ಹೈಟ್, ಎತ್ತರ, ಹೈಟ್ ಈಸ್ ಅ ಕ್ಯಾರೆಕ್ಟರ್ ಅಂತ ಭಾವಿಸಿ.
ಈಗ ಹೈಟ್ನಲ್ಲಿ ಎಷ್ಟು ಫಾರ್ಮ್ ಇರಬಹುದು? ಒಬ್ಬ ಉದ್ದ ಇರಬಹುದು, ಒಬ್ಬ ಕುಳ್ಳ ಇರಬಹುದು, ಗಿಡ್ಡ ಇರಬಹುದು. ಹೌದಾ? ಈಗ ಈ ಎರಡೂ ಫಾರ್ಮ್ನ ನಾವು ಟ್ರೇಟ್ಸ್ ಅಂತ ಕರಿಬಹುದು. ಹೌದಾ? ಎತ್ತರವಾಗಿರುವಂಥದ್ದು ಒಂದು ಟ್ರೇಟು, ಕುಳ್ಳದಾಗಿರುವಂಥದ್ದು ಅಥವಾ ಚಿಕ್ಕದಾಗಿ ಅಥವಾ ಗಿಡ್ಡವಾಗಿರುವಂಥದ್ದು ಇನ್ನೊಂದು ಟ್ರೇಟು. ಸೊ ಟ್ರೇಟ್ ಅಂತ ಹೇಳಿದರೆ ತುಂಬ ಸರಳವಾಗಿ ಅ ಫಾರ್ಮ್ ಆಫ್ ಕ್ಯಾರೆಕ್ಟರ್ ಅಂಥೇಳಿ ನೀವು ಭಾವಿಸ್ಬೇಕು. ಹೌದಾ? ಟ್ರೇಟ್ ಈಸ್ ನಥಿಂಗ್ ಬಟ್ ವಾಟ್? ಅ ಫಾರ್ಮ್ ಆಫ್ ಕ್ಯಾರೆಕ್ಟರ್. ನಮ್ಮ ಗುಣಲಕ್ಷಣದ ಒಂದು ರೂಪ, ಯಾವುದೋ ಒಂದು ಕ್ಯಾರೆಕ್ಟರ್ನ ಒಂದು ರೂಪ. ಓಕೆನಾ? ಎತ್ತರಕ್ಕೆ ಸಂಬಂಧಪಟ್ಟಿದ್ದು ಎತ್ತರ ಈಗ ಒಂದು ಕ್ಯಾರೆಕ್ಟರು, ಅಂದರೆ ಹೈಟ್ ಅನ್ನೋದು ಒಂದು ಕ್ಯಾರೆಕ್ಟರ್, ಅದರಲ್ಲಿ ಹೈಟ್ ಜಾಸ್ತಿ ಇರೋದು ಒಂದು ಟ್ರೇಟ್ ಆದರೆ ಹೈಟ್ ಕಡಿಮೆ ಇರೋದು ಇನ್ನೊಂದು ಟ್ರೇಟ್ ಅಂಥೇಳಿ ನೀವು ಭಾವಿಸ್ಬೇಕು. ಸರಿನಾ? ಹಾಗೆ ಕೆಲವೊಂದು ಇದಕ್ಕೆ ಆಪೋಸಿಟ್ ಆಗಿ ಕೆಲವೊಂದು ಕ್ಯಾರೆಕ್ಟರ್ಸ್ ಫೀಚರ್ಸ್ಗಳನ್ನು ನಾವು ನಮ್ಮ ಜೀವಿತಾವಧಿಯಲ್ಲಿ ನಾವು ಪಡ್ಕೊಳ್ತೇವೆ. ಅದನ್ನು ನಾವು ಅಕ್ವೈರ್ಡ್ ಟ್ರೇಟ್ಸ್ ಅಂತ ಹೇಳಿ ಕೂಡ ಕರೀತೇವೆ. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಇಲ್ಲಿ ತಿಳಿಸ್ಕೊಡ್ತಾ ಇಲ್ಲ. ಬೇರೆ ಬೇರೆ ಕಾರಣಕ್ಕೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ನಿಂದಾಗಿರ್ಬೋದು ಅಥವಾ ಇನ್ಯಾವುದೋ ನಮ್ಮ ಎಕ್ಸ್ಪೀರಿಯನ್ಸಸ್ನಿಂದಾಗಿರ್ಬೋದು ಈ ಫ್ಯಾಕ್ಟರ್ಸ್ಗಳು, ಈ ಕ್ಯಾರೆಕ್ಟರ್ ಫೀಚರ್ಸ್ಗಳನ್ನು ನಾವು ಪಡ್ಕೊಳ್ತೇವೆ. ಸರಿನಾ? ಆದರೆ ಪಾಸ್ ಆನ್ ಆಗೋದೇನಿದೆಯಲ್ಲ, ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗುವಂಥ ಕ್ಯಾರೆಕ್ಟರ್ಸ್ಗಳೇನಿದೆಯಲ್ಲ ಅದು ಸಾಮಾನ್ಯವಾಗಿ ಇನ್ಹೆರಿಟೆಡ್ ಟ್ರೇಟ್ಸ್ಗಳಾಗಿರುತ್ತೆ. ಅಂತ ಹೇಳಿದ್ರೆ DNA ಮೂಲಕ ಟ್ರಾನ್ಸ್ಮಿಟ್ ಆಗ್ತಿರುವಂಥ ಕ್ಯಾರೆಕ್ಟರ್ಸ್ಗಳು ಮಾತ್ರ ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಭಾವಿಸಬೇಕು. ಈ ಚಾಪ್ಟರ್ನ ಕಲಿಬೇಕಾದ್ರೆ ನೀವು ಕಲ್ತ್ಕೊಳ್ಳೇಬೇಕಾಗಿರುವಂಥ ಒಂದಷ್ಟು ಟೆಕ್ನಿಕಲ್ ಟರ್ಮ್ಸ್ಗಳಿದೆ, ಕೀ ವರ್ಡ್ಸ್ಗಳಿದೆ. ಅದನ್ನು ತಿಳಿಸ್ಕೊಟ್ಬಿಡ್ತೀನಿ ಮೊದಲು, ಯಾಕಂದರೆ ಈ ಪದಗಳನ್ನು ನಾವು ಮುಂದೆ ಬಳಸ್ತಾ ಹೋಗ್ತೀವಿ ಕೂಡ. ಹಾಗಾಗಿ ಈ ಪದಗಳ ಅರ್ಥವನ್ನು ತಿಳ್ಕೊಳ್ಳೋದು ಮುಖ್ಯವಾಗುತ್ತೆ. ಮೊದಲಿಗೆ ಜೀನ್ ಅಂತ ಹೇಳಿದರೆ ಏನು? ಈಗ ಇಲ್ಲಿ ತುಂಬ ಸರಳವಾಗಿ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹೈಯರ್ ಗ್ರೇಡ್ಸ್ನಲ್ಲಿ ನೀವು ಇನ್ನೂ ಡೀಟೇಲ್ ಆಗಿ ಕಲಿತಾ ಹೋಗ್ತೀರಿ. ಜೀನ್ ಅಂತ ಹೇಳಿದರೆ ನಥಿಂಗ್ ಬಟ್ ವಾಟ್? ಜೀನ್ ಈಸ್ ಅ ಸ್ಪೆಸಿಫಿಕ್ ಸೆಗ್ಮೆಂಟ್ ಆಫ್ DNA ದಟ್ ಕಂಟ್ರೋಲ್ಸ್ ಅ ಟ್ರೇಟ್ ಆರ್ ಕ್ಯಾರೆಕ್ಟರ್ ಅಂಥೇಳಿ. ಹೌದಾ? ಆ ಟ್ರೇಟ್ ಅಂತ ಅಂದ್ಕೊಳ್ಳಿ. ಸರಿನಾ? DNA ಅಲ್ಲಿರುವಂಥ ಒಂದು ಸ್ಪೆಸಿಫಿಕ್ ಸೆಗ್ಮೆಂಟ್ಗೆ ನಾವು ಏನಂತ ಹೇಳಿ ಕರಿತೇವೆ? ಜೀನ್ ಅಂತ ಹೇಳಿ ಕರಿತೇವೆ. ಆ ಸ್ಪೆಸಿಫಿಕ್ ಸೆಗ್ಮೆಂಟ್ ಅನ್ನೋದು ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರನ್ನು ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ಹೌದಾ? ನೀವು DNA ರಚನೆಯನ್ನು ನೀವು ಕಲ್ತಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಸರಿನಾ? ಈಗ DNA ಇದಂತೆ ಅಂತ ಭಾವಿಸಿ. ಸರಿನಾ? ಈ DNA ನೈಟ್ರೋಜನಸ್ ಬೇಸ್ ಪೇರ್ಸ್ಗಳೆಲ್ಲ ಇರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಇಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ? ಸೊ ಇಲ್ಲಿ ಏನಿರುತ್ತೆ? ಇಲ್ಲಿ ನ್ಯೂಕ್ಲಿಯೋಟೈಡ್ಸ್ಗಳು ಅಂದರೆ ನೈಟ್ರೋಜನಸ್ ಬೇಸ್ ಪೇರ್ಸ್ ಇರುತ್ತೆ. ಅಡಿನೈನ್, ಥೈಮಿನ್, ಗ್ವಾನೈನ್, ಸೈಟೋಸಿನ್, ಈ ರೀತಿಯಾಗಿ ಸ್ಪೆಸಿಫಿಕ್ ಸೀಕ್ವೆನ್ಸಸ್ಗಳು ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ ನಮ್ಮ DNA ಎಷ್ಟೋ ದೊಡ್ಡದಾಗಿದೆ. DNA ಎಷ್ಟು ಉದ್ದ ಆಗಿರ್ಬೋದು? ನೀವು ಏನಾದರೂ ಕಂಡುಹಿಡಿಬೋದಾ? ಹುಡುಕಿ ನೋಡೋಣ. ನಮ್ಮ ದೇಹದಲ್ಲಿರುವಂಥ DNA ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದರ ಉದ್ದ ಎಷ್ಟಾಗಬಹುದು ಅಂತ. ಹೀಗೆ ನಮ್ಮ DNA ಯಾವುದೋ ಒಂದು ಸ್ಪೆಸಿಫಿಕ್ ಸೀಕ್ವೆನ್ಸ್, ಒಂದು ಸ್ಪೆಸಿಫಿಕ್ ಸೆಗ್ಮೆಂಟ್ಗೆ ನಾವು ಜೀನ್ ಅಂತ ಹೇಳಿ ಕರಿತೇವೆ. ಈ ಒಂದು ಸ್ಪೆಸಿಫಿಕ್ ಸೆಗ್ಮೆಂಟೇನೆ ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರನ್ನು ಕಂಟ್ರೋಲ್ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ ಹೇಳಿದ್ರೆ, ನನ್ನ ಕಣ್ಣಿನ ಬಣ್ಣವನ್ನು ಕಂಟ್ರೋಲ್ ಮಾಡಲಿಕ್ಕೆ ನನ್ನ DNA ಒಂದು ಸೆಗ್ಮೆಂಟ್ ಇದೆ. ಅದನ್ನು ನಾವು ಒಂದು ಜೀನ್ ಅಂತ ಹೇಳಿ ಗುರುತಿಸ್ತೇವೆ. ಹೌದಾ? ಈ ರೀತಿಯಾಗಿ ಅರ್ಥ ಆಗ್ತಿದೆಯಪ್ಪ? ಹಾಗೆ ಈ ಅಲೀಲ್ ಅಂತ ಹೇಳಿದ್ರೆ ಏನು? ಅಲೀಲ್ ಈಸ್ ನಥಿಂಗ್ ಬಟ್ ವಾಟ್? ಎನ್ ಆಲ್ಟರ್ನೇಟ್ ಫಾರ್ಮ್ ಆಫ್ ಜೀನ್ ಅಂತ ಹೇಳಿದ್ರೆ, ಈಗ ಜೀನ್ ಅನ್ನೋದು ಈಗ ನನ್ನ ಕಣ್ಣಿನ ಬಣ್ಣಕ್ಕೆ ಕಾರಣವಾಗುವಂಥ ಒಂದು ಜೀನ್ ಇದೆ ಅಂತ ನೀವು ಭಾವಿಸಿ. ಅದರಲ್ಲಿ ಒಂದು ಜೀನ್ ಹಸಿರು ಅಥವಾ ಬ್ಲೂ ಬಣ್ಣಕ್ಕೆ ಕಾರಣ ಆಗುತ್ತೆ, ಇನ್ನೊಂದು ಜೀನ್ ಬ್ರೌನ್ ಬಣ್ಣಕ್ಕೆ, ಕಂದು ಬಣ್ಣಕ್ಕೆ ಕಾರಣ ಆಗುತ್ತೆ ಅಂತ ಭಾವಿಸಿ. ಆ ಎರಡೂ ಜೀನ್ಗಳು ಕಣ್ಣಿನ ಬಣ್ಣಕ್ಕೆ ಕಾರಣ ಆಗ್ತಿರುವಂಥ ಜೀನ್ಗಳೇನೇ ಆದರೂ ಕೂಡ ಒಂದು ನೀಲಿ ಬಣ್ಣಕ್ಕೆ ಕಾರಣ ಆಗುತ್ತೆ, ಇನ್ನೊಂದು ಕಂದು ಬಣ್ಣಕ್ಕೆ ಕಾರಣ ಆಗುತ್ತೆ. ಈ ರೀತಿಯಾಗಿ ಆ ಜೀನ್ನ ಆಲ್ಟರ್ನೇಟ್ ಫಾರ್ಮ್ ಏನಿರುತ್ತಲ್ಲ ಅದನ್ನೇ ನಾವು ಅಲೀಲ್ ಅಂತ ಹೇಳಿ ಕರಿತೇವೆ. ಸರಿನಪ್ಪ? ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರೋ ಹಾಗೆ ಹೈಟ್ ಅನ್ನೋದು ಒಂದು ಕ್ಯಾರೆಕ್ಟರ್ ಅಂತ ತಿಳ್ಕೊಳ್ಳಿ. ಆ ಹೈಟಲ್ಲಿ ಒಂದು ಎತ್ತರಕ್ಕೆ ಕಾರಣವಾಗುತ್ತೆ, ಉದ್ದವಾಗಿ ಬೆಳೆಯೋದಕ್ಕೆ ಕಾರಣ ಆಗುವಂಥ ಒಂದು ಜೀನ್ ಇದೆ. ಹಾಗೆ ಚಿಕ್ಕದಾಗಿ ಗಿಡ್ಡದಾಗಿ ಕಾಣೋದಕ್ಕೆ ಒಂದು ಜೀನ್ ಇದೆ. ಓಕೆನಾ? ಅಥವಾ ಎತ್ತರಕ್ಕೆ ಕಾರಣ ಆಗುವಂಥ ಒಂದು ಜೀನು, ಕುಳ್ಳತನಕ್ಕೆ ಕಾರಣವಾಗುವಂಥ, ಗಿಡ್ಡತನಕ್ಕೆ ಕಾರಣ ಆಗುವಂಥ ಇನ್ನೊಂದು ಜೀನ್ ಇದೆ. ಈ ರೀತಿಯಾಗಿ ಒಂದೇ ಜೀನ್ನ ಎರಡು ಕಾಂಟ್ರಾಸ್ಟಿಂಗ್ ಅಥವಾ ಎರಡು ಆಲ್ಟರ್ನೇಟ್ ಫಾರ್ಮ್ ಆಫ್ ಜೀನ್ಗೆ ನಾವೇನಂತ ಹೇಳಿ ಕರಿತೇವೆ? ಅಲೀಲ್ ಅಂತ ಹೇಳಿ ಕರಿತೇವೆ. ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಸರಿನಾ? ಅಲೀಲ್ ಈಸ್ ನಥಿಂಗ್ ಬಟ್ ವಾಟ್? ಆನ್ ಆಲ್ಟರ್ನೇಟ್ ಫಾರ್ಮ್ ಆಫ್ ಜೀನ್ ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಹಾಗೆ ಜೀನೋಟೈಪ್ ಅನ್ನೋ ಪದವನ್ನು ಕೂಡ ನಾವು ಬಳಸ್ತಾ ಇರ್ತೀವಿ ಅವಾಗವಾಗ. ಇಲ್ಲಿ ಜೀನೋಟೈಪ್ ಅಂತ ಹೇಳಿದ್ರೆ ಒಂದು ಜೀವಿಯಲ್ಲಿನ ಜೆನೆಟಿಕ್ ಮೇಕಪ್ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ಜೀನೋಟೈಪ್ ಅನ್ನೋ ಹೆಸರ ಮೂಲಕ ರೆಪ್ರೆಸೆಂಟ್ ಮಾಡ್ತೇವೆ.
ಸರಿನಾ? ಜೆನೆಟಿಕ್ ಮೇಕಪ್ ಆಫ್ ಎನ್ ಇಂಡಿವಿಜುವಲ್ ಈಸ್ ಕಾಲ್ಡ್ ಆಸ್ ಜೀನೋಟೈಪ್. ಎಕ್ಸ್ಕ್ಯೂಸ್ ಮಿ. ಹಾಗೆ ಫೀನೋಟೈಪ್ ಅನ್ನೋ ಪದವನ್ನು ಬಳಸ್ತೇವೆ. ಫೀನೋಟೈಪ್ ಅಂತ ಹೇಳಿದ್ರೆ ಏನು? ಫೀನೋಟೈಪ್ ಅಂತ ಹೇಳಿದ್ರೆ ದ ಅಬ್ಸರ್ವಬಲ್ ಟ್ರೇಟ್, ನೋಡಿದ ತಕ್ಷಣ. ಈಗ ನಾವು ಜೀನನ್ನು ನೋಡಬೇಕು ಅಂತ ಹೇಳಿದ್ರೆ ಒಂದು ಸೆಲ್ನ ಒಳಗಡೆ ಹೋಗಿ ಆ ಸೆಲ್ನ ಒಳಗಡೆ ಇರುವಂಥ ನ್ಯೂಕ್ಲಿಯಸ್ನ ಒಳಗಡೆ ಆ ಕ್ರೊಮ್ಯಾಟಿನ್ ಮೆಟೀರಿಯಲ್ನಲ್ಲಿ ಇರುವಂತಹ DNA ನಮಗೆ ಯಾವ ರೀತಿಯಾಗಿರೋ ಆ DNA ರಚನೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಕ್ರೋಮೋಸೋಮ್ಸ್ಗಳು. ಈಗ ಸಾಮಾನ್ಯವಾಗಿ ಈ ಕ್ರೋಮೋಸೋಮ್ಸ್ಗಳೆಲ್ಲ ಯಾವುದರಿಂದ ಮಾಡಲ್ಪಟ್ಟಿರೋದು? DNA ಮಾಡಲ್ಪಟ್ಟಿರೋದು, ಹೌದಲ್ವಾ? ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಒಂದು ಸೆಲ್ ಇದೆ ಅಂತ ಭಾವಿಸಿ, ಒಂದು ಸೆಲ್ನ ಒಳಗಡೆ ನ್ಯೂಕ್ಲಿಯಸ್ ಇದೆ, ಹೌದಲ್ವಾ? ಈ ನ್ಯೂಕ್ಲಿಯಸ್ನ ಒಳಗಡೆ ಏನಿದೆ ಅಂತ ಹೇಳಿ ನೀವು ಕಲ್ತಿದ್ದೀರಿ? ನ್ಯೂಕ್ಲಿಕ್ ಮಟೀರಿಯಲ್ ಅಥವಾ ನ್ಯೂಕ್ಲಿಕ್ ಆಸಿಡ್ ಇದೆ ಅಂತ ಹೇಳಿ ಕಲ್ತಿದ್ದೀರಲ್ವಾ? ಆ ನ್ಯೂಕ್ಲಿಕ್ ಮಟೀರಿಯಲ್ಲೇನೇ DNA. ಇದೇ DNA ಕೆಲವು ಸಂದರ್ಭಗಳಲ್ಲಿ ಸೆಲ್ ಡಿವೈಡ್ ಆಗುವಂಥ ಸಂದರ್ಭಗಳಲ್ಲಿ ತುಂಬ ಕಂಡೆನ್ಸ್ಡ್ ಆಗಿ ಕ್ರೋಮೋಸೋಮ್ಸ್ ಅನ್ನೋ ರೂಪದಲ್ಲಿ ಕೂಡ ನಮಗೆ ಕಾಣಿಸುತ್ತೆ. ಈ ರೀತಿಯಾಗಿ ಎಕ್ಸ್ ಶೇಪ್ನಲ್ಲಿ ಇರುವಂಥ ಕ್ರೋಮೋಸೋಮ್ಸ್ಗಳಾಗಿ ಕೂಡ ನಮಗೆ ಕಾಣಿಸುತ್ತೆ. ಇದರ ಬಗ್ಗೆ ಕೂಡ ನೀವು ಇನ್ ಡೀಟೇಲ್ ಆಗಿ ಕಲ್ತ್ಕೊಳ್ಳ ಹೋಗ್ತೀರಿ ಹೈಯರ್ ಗ್ರೇಡ್ಸ್ನಲ್ಲಿ. ಈ ಕ್ರೋಮೋಸೋಮ್ಸ್ಗಳ ಅಲ್ಟಿಮೇಟ್ ಯಾವುದರಿಂದ ಮಾಡಲ್ಪಟ್ಟಿದೆ? DNA ಇಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ನೀವು ಭಾವಿಸ್ಬೇಕು, ಸರಿನಾ? ಸೊ ಹೀಗೆ ಒಂದು ಜೀವಿಯ ಒಳಗಡೆ ಇರುವಂಥ ಸೆಲ್ಸ್ನಲ್ಲಿ ಯಾವ ರೀತಿಯಾದ ಜೆನೆಟಿಕ್ ಮೇಕಪ್ ಇದೆ ಅನ್ನೋದನ್ನು ನಾವು ಜೀನೋಟೈಪ್ ಮೂಲಕ ರೆಪ್ರೆಸೆಂಟ್ ಮಾಡ್ತೇವೆ. ನೋಡಿದ ತಕ್ಷಣ ನಮಗೆ ಈ ಒಂದು ಜೀವಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ? ಈ ಪ್ಲ್ಯಾಂಟ್ ಟಾಲ್ ಪ್ಲ್ಯಾಂಟಾ, ಶಾರ್ಟ್ ಪ್ಲ್ಯಾಂಟಾ, ಡ್ವಾರ್ಫ್ ಪ್ಲ್ಯಾಂಟಾ? ನೋಡಿದ ತಕ್ಷಣ ನಾವು ಹೇಳ್ತೀವಲ್ವಾ, ಅದನ್ನು ನಾವು ಫೀನೋಟೈಪ್ ಅಂತ ಹೇಳಿ ಕರಿತೇವೆ, ಸರಿನಾ? ದ ಅಬ್ಸರ್ವಬಲ್ ಟ್ರೇಟ್. ಹಾಗೆ ಈ ಜೀನ್ಸ್ಗಳಲ್ಲಿ ಈ ಜೀನ್ಗೆ 2 ಆಲ್ಟರ್ನೇಟ್ ಫಾರ್ಮ್ ಇದೆ ಅಂತ ನಾವು ಹೇಳಿದ್ವಲ್ವ, ಅಲೀಲ್ಸ್, ಸರಿನಾ? ಅದನ್ನು ಈಗ ನಾವು ಕೆಲವೊಮ್ಮೆ ಡಾಮಿನೆಂಟ್ ಅಲೀಲ್ ಅಂತ ಹೇಳಿ ಒಂದನ್ನು ಕರಿತೇವೆ, ಹಾಗೆ ರಿಸೆಸಿವ್ ಅಲೀಲ್ ಅಂತ ಹೇಳಿ ಒಂದನ್ನು ಕರಿತೇವೆ. ಯಾವಾಗ ನಾವು ಡಾಮಿನೆಂಟ್ ಅನ್ನೋ ಪದವನ್ನು ಬಳಸ್ತಾ ಇದ್ದೀವೋ, ಡಾಮಿನೆಂಟ್ ಅಂತ ಹೇಳಿದ್ರೆ ಆ ಅಲೀಲ್ ಯಾವಾಗಲೂ ಎಕ್ಸ್ಪ್ರೆಸ್ ಮಾಡುತ್ತೆ ಅನ್ನೋದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು, ಸರಿನಾ? An allele that shows its effect even when only one copy of that allele is present. ಒಂದೇ ಒಂದು ಕಾಪಿ ಇದ್ರೂ ಕೂಡ ಆ ಡಾಮಿನೆಂಟ್ ಅಲೀಲ್ ತನ್ನ ಕ್ಯಾರೆಕ್ಟರ್ ಫೀಚರ್ಸ್ಗಳನ್ನು, ತನ್ನ ಎಫೆಕ್ಟನ್ನು ತೋರಿಸುತ್ತೆ ಅದು, ಹೌದಾ? ಹಾಗಿದ್ರೆ ಅದನ್ನು ನಾವು ಡಾಮಿನೆಂಟ್ ಅಲೀಲ್ ಅಂತ ಹೇಳಿ ಕರಿತೇವೆ. ಮುಂದೆ ಅರ್ಥ ಆಗುತ್ತೆ, ಇನ್ನೂ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಹೇಳ್ಕೊಡ್ತಾ. ಹಾಗೆ ರಿಸೆಸಿವ್ ಅಲೀಲ್ ಅಂತ ಹೇಳಿದ್ರೆ, ಈ ರಿಸೆಸಿವ್ ಅಲೀಲ್ ಅನ್ನೋದು ಸಾಮಾನ್ಯವಾಗಿ ರಿಸೆಸಿವ್ ಅಲೀಲ್ ಹಾಗೆ ಡಾಮಿನೆಂಟ್ ಅಲೀಲ್ 2 ಒಟ್ಟಿಗೆ ಇದೆ ಅಂತ ಭಾವಿಸಿ. ಅಂಥ ಸಂದರ್ಭದಲ್ಲಿ ಓನ್ಲಿ ಡಾಮಿನೆಂಟ್ ಅಲೀಲ್ ಮಾತ್ರ ಎಕ್ಸ್ಪ್ರೆಸ್ ಆಗೋದು, ರಿಸೆಸಿವ್ ಅಲೀಲ್ ಸಪ್ರೆಸ್ ಆಗಿಬಿಡುತ್ತೆ. ರಿಸೆಸಿವ್ ಅಲೀಲ್ ಯಾವಾಗಲೂ ತನ್ನದೇ ರೀತಿಯಾದ ಅಲೀಲ್ ತನ್ನ ಜೊತೆಗಿದ್ದಾಗ ಮಾತ್ರ ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಅಂಥ ಅಲೀಲನ್ನು ನಾವು ರಿಸೆಸಿವ್ ಅಲೀಲ್ ಅಂತ ಹೇಳಿ ಕರಿತೇವೆ, ಸರಿನಾ? ಹಾಗೆ ಹೋಮೋಝೈಗಸ್ ಕಂಡೀಷನ್ ಹಾಗೆ ಹೆಟಿರೋಝೈಗಸ್ ಕಂಡೀಷನ್ ಅಂಥೇಳಿ ನಾವು 2 ಪದಗಳನ್ನು ಬಳಸ್ತೇವೆ. ಒಂದು ಝೈಗೋಟ್ ಇದೆ ಅಂತ ನೀವು ಭಾವಿಸಿ. ಝೈಗೋಟ್, ಈಗ ಎಗ್ ಮತ್ತು ಸ್ಪರ್ಮ್ ಸೆಲ್ಸ್ಗಳ ಫ್ಯೂಷನ್ನಿಂದಾಗಿ ಒಂದು ಝೈಗೋಟ್ ಬಂದಿದೆ, ಒಂದು ಜೀವಿ ಬಂದಿದೆ ಅಂತ ಅಂದ್ಕೊಳ್ಳಿ. ಆ ಝೈಗೋಟ್ನ ಒಳಗಡೆ ಯಾವಾಗಲಾದರೂ ಸಿಮಿಲರ್ ಟೈಪ್ ಆಫ್ ಅಲೀಲ್ಸ್ಗಳು ಜೊತೆಯಾಗಿದ್ದೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಟ್ರೇಟ್ಗೆ ಕಾರಣವಾಗುವಂಥ 2 ಅಲೀಲ್ಸ್ಗಳಿದೆ. ಕ್ಯಾಪಿಟಲ್ ಎ 2 ಸಿಮಿಲರ್ ಆಗಿದೆ, ಸ್ಮಾಲ್ ಎ 2 ಸಿಮಿಲರ್ ಆಗಿದೆ. 2 ಸಿಮಿಲರ್ ಅಲೀಲ್ಸ್ಗಳು ಒಟ್ಟಿಗಿದ್ರೆ ಒಂದು ಝೈಗೋಟ್ನ ಒಳಗಡೆ ಅಂಥ ಕಂಡೀಷನನ್ನು ನಾವು ಹೋಮೋಝೈಗಸ್ ಕಂಡೀಷನ್ ಅಂತ ಹೇಳಿ ಕರಿತೇವೆ. ಅದೇ 2 ಬೇರೆ ಬೇರೆ ರೀತಿಯಾದ ಅಲೀಲ್ಸ್ಗಳು ಏನಾದರೂ ಒಟ್ಟಿಗಿದೆ ಅಂತ ಅಂದ್ಕೊಳ್ಳಿ, ಸರಿನಾ? ಒಂದು ಝೈಗೋಟ್ನ ಒಳಗಡೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಇದೆ ಅಂತ ಅಂದ್ಕೊಳ್ಳಿ. ಸರಿ, ಕ್ಯಾಪಿಟಲ್ ಎ ಸ್ಮಾಲ್ ಎ ಅಂದರೆ ಏನು ಮುಂದೆ ಹೇಳ್ಕೊಡ್ತೀನಿ, ತಲೆ ಕೆಚ್ಕೊಳ್ಬೇಡಿ, ಸರಿನಾ? ಅಂಥ ಸಂದರ್ಭದಲ್ಲಿ 2 ಬೇರೆ ಬೇರೆ ರೀತಿಯಾದ 2 ಆಲ್ಟರ್ನೇಟ್ ಫಾರ್ಮ್ಸ್ ಆಫ್ ಅಲೀಲ್ಸ್ಗಳು ಒಟ್ಟಿಗೆ ಇದೆ ಒಂದು ಝೈಗೋಟ್ನಲ್ಲಿ ಅಂತ ನೀವು ಭಾವಿಸಿ. ಅಂಥ ಸಂದರ್ಭದಲ್ಲಿ ಹೆಟಿರೋಝೈಗಸ್ ಅಂತ ಹೇಳಿ ಕರಿತೇವೆ. ಹೋಮೋ ಸಿಮಿಲರ್, ಹೆಟಿರೋ ಡಿಫರೆಂಟ್ ಅಂತ ಹೇಳಿ ನೀವು ಇಲ್ಲಿ ಭಾವಿಸ್ಬೇಕು. ಅರ್ಥ ಆಗ್ತಿದೆಯಾ? ಈ ಪದಗಳನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಈಗ ಒಂದು ಈಗ ಈಗ ಹೆರಿಡಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಇನ್ಹೆರಿಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಏನಿದೆಯಲ್ಲ, ಇದ್ರ ಬಗ್ಗೆ ಸಾಕಷ್ಟು ವಿಜ್ಞಾನಿಗಳು ತಮ್ಮದೇ ಆದ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡಿದರೂ ಕೂಡ ಅದರಲ್ಲಿ ಒಬ್ಬ ವೆಲ್ ನೋನ್ ಸೈಂಟಿಸ್ಟ್ನ ಕಾಂಟ್ರಿಬ್ಯೂಷನನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅವರನ್ನು ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಅವರ ಹೆಸರೇ ಗ್ರೆಗರ್ ಜಾನ್ ಮೆಂಡಲ್. ಸೊ ಗ್ರೆಗರ್ ಜಾನ್ ಮೆಂಡಲ್ ಕೊಟ್ಟಂತಹ ಒಂದಷ್ಟು ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸಸ್ಗಳ ಮೂಲಕ ಇವತ್ತು ನಾವು ಇನ್ಹೆರಿಟೆನ್ಸ್ ಹೇಗೆ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ.
ದುರದೃಷ್ಟವಶಾತ್ ಗ್ರಿಗರ್ ಜಾನ್ ಮೆಂಡಲ್ ಅವರು ಬದುಕಿದ್ದಾಗ ಅವರು ನಡೆಸಿದಂಥ ಎಕ್ಸ್ಪೆರಿಮೆಂಟ್ಸ್ಗಳಿಗೆ ತಕ್ಕಂಥ ಮನ್ನಣೆ ಅವ್ರಿಗೆ ಸಿಕ್ಕಲೇ ಇಲ್ಲ. ಅವರು ಬದುಕಿದ್ದಾಗ ಅವ್ರು ನಡೆಸಿದಂಥ ಎಕ್ಸ್ಪೆರಿಮೆಂಟ್ಸ್ಗಳು ಹಾಗೆ ಅವರ ಕಾಂಟ್ರಿಬ್ಯೂಷನ್ಸ್ಗಳ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಅವರು ಸತ್ತು ಎಷ್ಟೋ ವರ್ಷಗಳಾದಮೇಲೆ ಇನ್ನೊಂದಷ್ಟು ವಿಜ್ಞಾನಿಗಳು ಬಂದು ಅವರ ವರ್ಕನ್ನು ರೀಡಿಸ್ಕವರ್ ಮಾಡಿ ಅವರಿಗೆ ಸಲ್ಲಬೇಕಾದಂಥ ಮನ್ನಣೆಯನ್ನು ಅವರು ತಲುಪಿಸ್ತಾರೆ. ಇದ್ರ ಬಗ್ಗೆ ನೀವು ಹೈಯರ್ ಗ್ರೇಡ್ಸ್ನಲ್ಲಿ ಇನ್ನೂ ತಿಳ್ಕೊಳ್ತೀರಿ. ಇಲ್ಲಿ ನಾವು ತುಂಬ ಸಣ್ಣದಾಗಿ ಗ್ರಿಗರ್ ಜಾನ್ ಮೆಂಡಲ್ ಅವರು ಏನು ಮಾಡಿದ್ರು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಗ್ರಿಗರ್ ಜಾನ್ ಮೆಂಡಲ್ ಅವರು ಹಿಂದಿನ ಕಾಲದಲ್ಲಿ ನೀವು ಹಳೆ ಕಾಲದಲ್ಲಿ ಇದ್ದಂಥ ಮೊನಾಸ್ಟರೀಸ್ಗಳನ್ನು ಒಂದು ರೀತಿಯಾದ ಆಶ್ರಮಗಳು ಮೊನಾಸ್ಟರೀಸ್ಗಳನ್ನೆಲ್ಲ ನೀವು ಜ್ಞಾಪಕ ಮಾಡ್ಕೊಳ್ಳಿ. ಆ ಮೊನಾಸ್ಟರೀಸ್ಗಳಲ್ಲಿ ಇದ್ದಂಥ ಒಂದು ರೀತಿಯಾದ ಸೈಂಟ್ ಅಂದ್ಕೊಳ್ಳಿ ನೀವು, ಸರಿನಾ? ಇವರು ಗ್ರಿಗರ್ ಜಾನ್ ಮೆಂಡಲ್ ಅವರು ಮ್ಯಾಥಮೆಟಿಕ್ಸ್ನಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ. ಹಾಗೆ ಒಂದಷ್ಟು ತಮ್ಮ 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 ಆಸಕ್ತಿಯಿಂದ ತಾವು ಟೀಚರ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಟೀಚರ್ ಕ್ವಾಲಿಫಿಕೇಷನ್ಗೆ ಒಂದು ಎಕ್ಸಾಮನ್ನು ಕೂಡ ಬರೀತಾರೆ. ನಾನು ತುಂಬ ಇನ್ ಡೀಟೇಲ್ ಆಗಿ ಹೋಗ್ತಿಲ್ಲ. ಆ ಎಕ್ಸಾಮಿನೇಷನಲ್ಲಿ ಫೇಲ್ ಆಗಿ ತಾನು ಟೀಚರ್ ಆಗಬೇಕು ಅನ್ನೋ ಆಸೆಯನ್ನು ಕಳ್ಕೊಂಡು ಮತ್ತೆ ವಾಪಸ್ ಅವರು ತಮ್ಮ ಮಾನಸ್ಟ್ರಿಗೆ ಬರ್ತಾರೆ. ಅಲ್ಲಿ ಅವರು ಪೀ ಪ್ಲ್ಯಾಂಟ್ಸ್ಗಳು, ಬಟಾಣಿ ಗಿಡಗಳು, ಸಣ್ಣದಾದ ಬಟಾಣಿ ಗಿಡಗಳು ನೋಡಿರ್ತಾರಲ್ಲ, ಪೀ ಪ್ಲ್ಯಾಂಟ್ಸ್ಗಳನ್ನು ಬೆಳೀತಾ ಅವುಗಳ ಕುರಿತಾಗಿಯೇ ಸಾಕಷ್ಟು ವರ್ಷಗಳವರೆಗೆ ಎಕ್ಸ್ಪೆರಿಮೆಂಟ್ಸ್ಗಳನ್ನು ನಡೆಸಿ ಆ ಪೀ ಪ್ಲ್ಯಾಂಟ್ಸ್ಗಳಲ್ಲಿ, ಆ ಬಟಾಣಿ ಗಿಡಗಳಲ್ಲಿ ಇದ್ದಂಥ ಕ್ಯಾರೆಕ್ಟರ್ಸ್ಗಳನ್ನು ಅರ್ಥ ಮಾಡಿಕೊಂಡು ಈ ರೀತಿಯಾಗಿ ಕ್ಯಾರೆಕ್ಟರ್ಸ್ ಯಾಕೆ ಈಗ ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ, ಸರಿನಾ? ತಮ್ಮ ಸೈನ್ಸ್ ಹಾಗೆ ಮ್ಯಾಥಮೆಟಿಕ್ಸ್ ಎರಡನ್ನೂ ಕೂಡ ಕಂಬೈನ್ ಮಾಡಿ ಒಂದು ಇನ್ಹೆರಿಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇನ್ ಡೀಟೇಲ್ ಆಗಿ ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಥಿಯರೀಸ್ಗಳು, ಅದಕ್ಕೆ ಸಂಬಂಧಪಟ್ಟಂಥ ಲಾಸ್ಗಳನ್ನು ಕೂಡ ಅವರು ನಮಗೆ ತಿಳಿಸ್ಕೊಡ್ತಾರೆ. ಓಕೆನಾ? ಲಾಸ್ಗಳು, LAW ಲಾ. ಓಕೆನಾ? ಸೊ ಲೇಟರ್ ಆನ್ ಅವರು ಮಾಡಿದಂತಹ ಕೆಲಸಗಳೇನಿದೆ ಅವುಗಳನ್ನೆಲ್ಲ ಇನ್ನೊಬ್ಬರು ಡಿಸ್ಕವರ್ ಮಾಡಿ ನಮಗೆ ತಿಳಿಸ್ಕೊಡ್ತಾರೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ಹೇಳಿದರೆ ಈ ಎಲ್ಲ ಕಾಂಟ್ರಿಬ್ಯೂಷನ್ಸ್ಗಳನ್ನು ನಾವು ಗಮನದಲ್ಲಿಟ್ಕೊಂಡು ಅವರಿಗೆ ಇನ್ನೊಂದು ಬಿರುದನ್ನು ಕೂಡ ಕೊಟ್ಟಿದ್ದೀವಿ. ಒಂದು, ಅವರನ್ನು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳಿ ಕರಿತೇವೆ. ಇನ್ನೊಂದು, ಟೀಚರ್ ಆಫ್ ಟೀಚರ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಇದು ಸರಿನಾ ಇಲ್ವಾ ಅಂತ ನೀವು ಒಂದು ಸರ್ತಿ ಹುಡುಕಿ ನೋಡಿ, ಓಕೆನಾ? ಗ್ರಿಗರ್ ಜಾನ್ ಮೆಂಡಲ್ ಅವ್ರನ್ನ ಅವರು ಟೀಚರ್ ಆಗಬೇಕು ಅನ್ನೋ ಟೀಚರ್ ಆಗಬೇಕು ಅಂತ ಅಂದ್ಕೊಂಡು ಎಕ್ಸಾಮಿನೇಷನ್ ಬರೆದ್ರು, ಫೇಲ್ ಆದರೂ ಇವತ್ತು ನಮಗೆಲ್ಲ ನಮಗೆಲ್ಲ ಒಂದು ರೀತಿ ಟೀಚರ್ಸ್ಗಳಿಗೆಲ್ಲ ಟೀಚರ್ಗಳಾಗಿರುವಂಥ ರೀತಿಯಲ್ಲಿ ಅವರ ಕೆಲಸ ಅನ್ನೋದು ನಮಗೆ ಉಪಯೋಗ ಆಗ್ತಾ ಇದೆ. ಅಷ್ಟು ಮಟ್ಟಕ್ಕೆ ಅವರು ಕೆಲಸವನ್ನು ಮಾಡಿರ್ತಾರೆ, ಸರಿನಾ? ಅರ್ಥ ಮಾಡ್ಕೊಳ್ಳೋಣ. ನಾವು ಏನು ಮಾಡಿರ್ತಾರೆ, ತುಂಬ ಸರಳವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಹೆಚ್ಚಿಗೆ ಇನ್ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತಾ ಇಲ್ಲ ಕೂಡ, ಓಕೆನಾ? ಗ್ರಿಗರ್ ಜಾನ್ ಮೆಂಡಲ್ ಅವರು ತಮ್ಮ ಎಕ್ಸ್ಪೆರಿಮೆಂಟ್ಸ್ಗಳ ಮೂಲಕ ಪೀ ಪ್ಲ್ಯಾಂಟ್ನಲ್ಲಿ, ಬಟಾಣಿ ಪ್ಲ್ಯಾಂಟ್ಗಳಲ್ಲಿ ಕ್ರಾಸ್ ಹೈಬ್ರಿಡೈಸೇಷನ್ ನಡೆಸೋದ್ರ ಮೂಲಕ ಇನ್ಹೆರಿಟೆನ್ಸ್ ಹೇಗೆ ಆಗ್ತಾ ಇದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾರೆ, ಸರಿನಾ? ಸೊ ಪೀ ಪ್ಲ್ಯಾಂಟ್ದು ಅಥವಾ ಗಾರ್ಡನ್ ಪೀದು ಸೈಂಟಿಫಿಕ್ ನೇಮ್ ಏನು ಅದನ್ನು ಕೂಡ ಇಂಪಾರ್ಟೆಂಟು. ಪೈಸಮ್ ಸಟೈವಮ್ ಅಂಥೇಳಿ ಅದರ ಹೆಸರನ್ನು ನೀವು ಮರಿಬಾರ್ದು, ಸರಿನಾ? ಈ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಸ್ಗಳ ಮೂಲಕ ಇನ್ಹೆರಿಟೆನ್ಸ್ ಅನ್ನೋದು ಹೇಗೆ ಆಗ್ತಾ ಇದೆ ಅನ್ನೋದನ್ನು ಅವ್ರು ಹೇಗೆ ತಿಳಿಸ್ಕೊಟ್ರು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಏನಕ್ಕೆ ಗ್ರಿಗರ್ ಜಾನ್ ಮೆಂಡಲ್ ಅವರು ಗಾರ್ಡನ್ ಪೀಸ್ಗಳನ್ನೇ ಬಳಸ್ಕೊಂಡ್ರು ತಮ್ಮ ಎಕ್ಸ್ಪೆರಿಮೆಂಟ್ಸ್ಗೆ ಅನ್ನೋದನ್ನು ನಾವು ಹುಡುಕ್ತಾ ಹೋದರೆ, ಗಾರ್ಡನ್ ಪೀ ಪ್ಲ್ಯಾಂಟ್ಸ್ಗಳದ್ದು ಲೈಫ್ ಸ್ಪ್ಯಾನ್ ಅನ್ನೋದು ಕಡಿಮೆ ಇತ್ತು. ಹಾಗೆ ಗಾರ್ಡನ್ ಪೀ ಪ್ಲ್ಯಾಂಟ್ಸ್ಗಳಲ್ಲಿ ಗಾರ್ಡನ್ ಪೀ ಪ್ಲ್ಯಾಂಟ್ಸ್ಗಳ ವೈಲ್ಡ್ ವೆರೈಟಿನಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳು ಇದ್ದದನ್ನು ಅವರು ಗುರುತಿಸಿದ್ರು. ಈ ರೀತಿಯಾಗಿ ಕಾಂಟ್ರಾಸ್ಟಿಂಗ್ ಅಂತ ಹೇಳಿದ್ರೆ ಆಪೋಸಿಟ್, ಟಾಲ್ಗೆ ಒಂದು ಟಾಲು ಒಂದು ಶಾರ್ಟು, ಹೌದಾ? ಒಂದು ಸೀಡ್ ರೌಂಡ್ ಇದೆ, ಇನ್ನೊಂದು ಸೀಡ್ ರಿಂಕಲ್ಡ್ ಆಗಿದೆ. ಸೊ ಹೀಗೆ ಇದ್ದಂಥ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳನ್ನು ಅವರು ಗಮನಿಸ್ತಾರೆ. ಈ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳನ್ನೇ ಆಧಾರವಾಗಿಟ್ಕೊಂಡು ಅವರು ತಮ್ಮ ಎಕ್ಸ್ಪೆರಿಮೆಂಟ್ಸ್ಗಳನ್ನು ನಡೆಸ್ತಾರೆ ಕೂಡ. ಸೊ ಗ್ರಿಗರ್ ಜಾನ್ ಮೆಂಡಲ್ ಅವರು ಪೀ ಪ್ಲ್ಯಾಂಟ್ಸ್ನಲ್ಲಿ ಅಬ್ಸರ್ವ್ ಮಾಡಿದಂಥ ಒಟ್ಟು 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳು ಅವುಗಳನ್ನು ತಮ್ಮ ಎಕ್ಸ್ಪೆರಿಮೆಂಟ್ಸ್ಗಳಲ್ಲಿ ಬಳಸ್ಕೊಳ್ತಾರೆ ಕೂಡ. ಒಂದೊಂದೇ ಕ್ಯಾರೆಕ್ಟರನ್ನು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಅವರು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಸ್ಗಳನ್ನು ನಡೆಸ್ತಾರೆ. ಅಂತ ಹೇಳಿ ನೀವು ಹೈಬ್ರಿಡೈಸೇಷನ್ ಅಂತ ಹೇಳಿದ ತಕ್ಷಣ ನಿಮಗೆ ಜ್ಞಾಪಕ ಬಂದುಬಿಡಬೇಕು, ಅಲ್ಲಿ 2 ಜೆನೆಟಿಕಲಿ ಡಿಸಿಮಿಲರ್ ಪ್ಲಾಂಟ್ಸ್ಗಳ ಮಧ್ಯೆ ಕ್ರಾಸಿಂಗ್ ನಡೀತಾ ಇದೆ ಅಂತ ಹೇಳಿ ನೀವು ಭಾವಿಸಬೇಕು. ಕ್ರಾಸಿಂಗ್ ನಡೆಸೋದ್ರ ಮೂಲಕ ಒಂದು ಆಫ್ ಸ್ಪ್ರಿಂಗ್ ಬರ್ತಾ ಇದೆ ಅಂತ ಹೇಳಿ ನೀವು ಭಾವಿಸಬೇಕು, ಸರಿನಾ? ಈ ಟೇಬಲ್ನಲ್ಲಿ ನೀವು ಗಮನಿಸ್ಬೋದು, ಗ್ರಿಗರ್ ಜಾನ್ ಮೆಂಡಲ್ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಂಥ 7 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳು. ಇದರಲ್ಲಿ ಒಂದೊಂದನ್ನ ಈಗ ನಮಗೆ ಗೊತ್ತಿದೆ ಡಾಮಿನೆಂಟ್ ಹಾಗೆ ರಿಸೆಸಿವ್ ಅಂತೇಳಿ ನಾವಿಲ್ಲಿ ಲೇಬಲ್ ಮಾಡಿದ್ದೇವೆ. ಆ ಡಾಮಿನೆಂಟ್ ಅಂದರೆ ಏನು, ರಿಸೆಸಿವ್ ಅಂತ ಹೇಳಿದರೆ ಏನು, ಅವರು ಹೋಗ್ತಾ ತಮ್ಮ ಎಕ್ಸ್ಪೆರಿಮೆಂಟ್ಸ್ನಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಈಗ ನಮಗೆ ಆಲ್ರೆಡಿ ಗೊತ್ತಿರೋದ್ರೆ ನಾವಿಲ್ಲಿ ಬರ್ಕೊಂಡ್ಬಿಡ್ತಾ ಇದ್ದೀವಿ. ಇದರಲ್ಲಿ ನೋಡಿ, ಒಂದು ಯಾವ ಟ್ರೇಟ್ ಡಾಮಿನೆಂಟ್ ಟ್ರೇಟ್ ಅಂತ ನಾವೇನು ಕರಿತೇವಲ್ವ, ಯಾವ ಟ್ರೇಟ್
ಒಂದೇ ಒಂದು ಅಲ್ಲಿನ ಪ್ರೆಸೆನ್ಸ್ನಲ್ಲೂ ಕೂಡ ಎಕ್ಸ್ಪ್ರೆಸ್ ಆಗ್ತಾ ಇದೆ, ಆಯಿತಾ? ಅಂಥ ಟ್ರೇಟನ್ನು ನಾವು ಡಾಮಿನೆಂಟ್ ಟ್ರೇಟ್ ಅಂತ ಹೇಳಿ ಕರಿತೇವೆ. ಓಕೆನಾ? ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫ್ಲವರ್ ಕಲರು, ಫ್ಲವರ್ ಪೊಸಿಷನ್ನು, ಸೀಡ್ ಕಲರು, ಸೀಡ್ ಶೇಪು, ಜೊತೆಗೆ ಆ ಪಾಡ್ ಶೇಪ್ ಅಂತ ಹೇಳಿದರೆ ಆ ಸೀಡ್ನ ಮೇಲಿರುವಂಥ ಆ ತೊಗಟೆ ಇದೆಯಲ್ಲ ಅದರ ಶೇಪ್ ಆಗಿರಬಹುದು, ಆ ಪಾಡ್ನ ಕಲರ್ ಆಗಿರಬಹುದು, ಹೈಟ್ ಆಫ್ ದ ಪ್ಲಾಂಟ್, ಈ ರೀತಿಯಾಗಿ ಆ ಎಲ್ಲ ಕ್ಯಾರೆಕ್ಟರ್ಸ್ಗಳಲ್ಲಿ 2 ರೀತಿಯಾದ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳನ್ನು, ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್ಗಳನ್ನು ಅವರು ಗಮನಿಸ್ತಾರೆ. ಒಂದು ಡಾಮಿನೆಂಟ್ ಟ್ರೇಟ್ ಆಗಿರುತ್ತೆ, ಇನ್ನೊಂದು ರಿಸೆಸಿವ್ ಟ್ರೇಟ್ ಆಗಿರುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ ಟಾಲ್ನೆಸ್ ಅನ್ನೋದು ಡಾಮಿನೆಂಟ್ ಟ್ರೇಟ್, ಡ್ವಾರ್ಫ್ನೆಸ್ ಅನ್ನೋದು ರಿಸೆಸಿವ್ ಟ್ರೇಟ್. ಹಾಗೆ ಪರ್ಪಲ್ ಕಲರ್ ಫ್ಲವರ್ಸ್ ಅನ್ನೋದು ಡಾಮಿನೆಂಟ್ ಟ್ರೇಟ್ ಆದರೆ ವೈಟ್ ಕಲರ್ ಫ್ಲವರ್ಸ್ ಅನ್ನೋದು ರಿಸೆಸಿವ್ ಟ್ರೇಟ್. ಹಾಗೆ ಯೆಲ್ಲೋ ಕಲರ್ ಸೀಡ್ಸ್ ಅನ್ನೋದು ಏನಿದೆಯಲ್ಲ ಇದು ಡಾಮಿನೆಂಟ್ ಟ್ರೇಟು, ಹಾಗೆ ಗ್ರೀನ್ ಕಲರ್ ಸೀಡ್ಸ್ ಏನಿದೆಯಲ್ಲ ಇದು ರಿಸೆಸಿವ್ ಟ್ರೇಟ್. ಓಕೆನಾ? ಇಲ್ಲಿ ಡಾಮಿನೆಂಟ್ ಅಂತ ಹೇಳಿದ ತಕ್ಷಣ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಇರುವಂಥ ಆಫ್ಸ್ಪ್ರಿಂಗ್ಸ್ಗಳೇ ಬರಲೇಬೇಕು ಅಂತೇನಿಲ್ಲ. ಅರ್ಥ ಆಗ್ತಿದೆಯಾ? ನಂಬರ್ ಆಫ್ ಇಂಡಿವಿಜುವಲ್ಸ್ಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ, ನಾವು ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ನೀವು ಹೈಯರ್ ಗ್ರೇಡ್ಸ್ನಲ್ಲಿ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗ್ತೀರಿ ಕೂಡ, ಸರಿನಾ? ಈಗ ನೋಡ್ಬಿಡೋಣ ಡಾಮಿನೆಂಟ್. ಈಗ ಇದೆಲ್ಲ ಕ್ಯಾರೆಕ್ಟರ್ಸ್ಗಳನ್ನು ಅವರು ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಒಂದೊಂದೇ ಕ್ಯಾರೆಕ್ಟರ್ಸನ್ನು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಮೊದಲಿಗೆ ಏನು ಮಾಡ್ತಾರೆ, ಒಂದು ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರುವಂಥ ಗಿಡಗಳನ್ನು ತೆಗೆದುಕೊಂಡು, ಓಕೆನಾ, ವೈಲ್ಡ್ ವೆರೈಟಿ ಟಾಲ್ ಪ್ಲಾಂಟ್ಸು, ಅದಾದಮೇಲೆ ಈಗ ಪ್ಯೂರ್ ವೆರೈಟಿ. ಅಗೈನ್ ಇಲ್ಲಿ ಮೊದಲು ಅವರು ಪ್ಯೂರ್ ಲೈನನ್ನು ಪಡ್ಕೊಳ್ತಾರೆ ಕೂಡ, ನಾನಿಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗ್ತಾ ಇಲ್ಲ. ಈಗ ಪ್ಯೂರ್ ಟಾಲ್ ಪ್ಲಾಂಟ್ಸ್ಗಳನ್ನು ತೊಗೊಂಡಿದ್ದಾರೆ ಅವರು, ಪ್ಯೂರ್ ಟಾಲ್ ಪ್ಲಾಂಟ್ಸ್ಗಳು, ಸರಿನಾ? ಹಾಗೆ ಪ್ಯೂರ್ ಡ್ವಾರ್ಫ್ ಪ್ಲಾಂಟ್ಸ್ಗಳನ್ನು ತೊಗೊಂಡು ಒಂದು ಕ್ಯಾರೆಕ್ಟರನ್ನು ಅವರು ಸ್ಟಡಿ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಭಾವಿಸ್ಬೇಕು, ಸರಿನಾ? ಮೊದಲಿಗೆ ಪ್ಯೂರ್ ಟಾಲ್ ಪ್ಲಾಂಟ್ಸ್ಗಳನ್ನು ತೊಗೊಂಡು ಪ್ಯೂರ್ ಡ್ವಾರ್ಫ್ ಪ್ಲಾಂಟ್ಸ್ಗಳ ಜೊತೆಗೆ ಕ್ರಾಸ್ ಬ್ರೀಡ್ ನಡೆಸಿದಾಗ ಮೊದಲಿಗೆ ಏನು ಮಾಡ್ತಾರೆ, ಅವರು ಕ್ರಾಸ್ ಪಾಲಿನೇಷನನ್ನು ನಡೆಸ್ತಾರೆ, ಸರಿನಾ? ಕ್ರಾಸ್ ಪಾಲಿನೇಷನನ್ನು ನಡೆಸ್ತಾರೆ. ಹೀಗೆ ಕ್ರಾಸ್ ಪಾಲಿನೇಷನ್ ನಡೆಸಿದಾಗ ಏನು ಸಾಮಾನ್ಯವಾಗಿ ನಮ್ಮ ತಲೆಗೆ ಏನು ಬರುತ್ತೆ, ಈಗ ನಾವು ಯಾವುದೇ ಇಂಡಿವಿಜುವಲ್ ಆಗಲಿ, ಈಗ ಒಂದು ಎತ್ತರವಾಗಿರೋ ಒಂದು ಇಂಡಿವಿಜುವಲ್ಲು ಮತ್ತು ಗಿಡ್ಡವಾಗಿರೋ ಕುಳ್ಳದಾಗಿರೋ ಒಂದು ಇಂಡಿವಿಜುವಲ್ಲು, ಇಬ್ಬರ ಮಧ್ಯೆ ಕ್ರಾಸ್ ಬ್ರೀಡಿಂಗ್ ನಡೀತಾ ಇದೆ ಅಂತ ಅಂದ್ಕೊಳ್ಳಿ. ನಾವೇನು ಆಬ್ವಿಯಸ್ಲಿ ಏನು ತಿಳ್ಕೊಳ್ತೀವಿ, ಮೀಡಿಯಮ್ ಸೈಜ್ಡ್ ಪ್ಲಾಂಟ್ಸ್ಗಳು ಬರ್ಬೋದು, ಮೀಡಿಯಮ್ ಸೈಜ್ ಇಂಡಿವಿಜುವಲ್ ಬರ್ಬೋದು ಅಂಥೇಳಿ ನಾವು ಭಾವಿಸ್ತೀವಿ. ಅವ್ರಿಗೆ ಅದು ಸಿಗ್ತಾ ನೋಡೋಣ ಬನ್ನಿ. ಇಲ್ಲಿ ಈ ಟಿ ಅನ್ನೋ ಪದಗಳಿಗೆಲ್ಲ ನೀವು ಈಗ ತಲೆ ಕೆಡಿಸ್ಕೊಳ್ಬೇಡಿ, ನಾನು ಹೇಳ್ತೀನಿ. ಮೊದಲು ತುಂಬ ಸರಳವಾಗಿ ಅವ್ರು ಏನು ತೊಗೊಳ್ತಾರೆ, ಪ್ಯೂರ್ ಟಾಲ್ ಪ್ಲಾಂಟ್ಸ್ಗಳನ್ನ ತೊಗೊಳ್ತಾರೆ, ಅದನ್ನು ಪ್ಯೂರ್ ಡ್ವಾರ್ಫ್ ಪ್ಲಾಂಟ್ಸ್ಗಳ ಜೊತೆ ಕ್ರಾಸ್ ಮಾಡ್ತಾರೆ ಅಂತ ನೀವು ಭಾವಿಸಿ, ಸರಿನಾ? ನೋಡಿದ ತಕ್ಷಣ ಅದು ಟಾಲ್ ಅಥವಾ ಡ್ವಾರ್ಫ್ ಅಂತ ಹೇಳಿ ಗೊತ್ತಾಗುತ್ತಲ್ವಾ? ಅದೇ ಕಾರಣಕ್ಕೆ ಈ ಟಾಲ್ನೆಸ್ಸನ್ನು ನಾವೇನಂತ ಹೇಳಿ ಕರಿತೇವೆ, ಫೀನೋಟೈಪ್ ಅಂತ ಹೇಳಿ ಕರಿತೇವೆ, ಸರಿನಾ? ಇದು ಫೀನೋಟೈಪ್ ಆಯಿತು, ಓಕೆನಾ? ಫೀನೋಟೈಪ್ ಏನಿದೆ, ಟಾಲ್ ಪ್ಲಾಂಟ್ಸ್ ಕ್ರಾಸ್ಡ್ ವಿತ್ ಡ್ವಾರ್ಫ್ ಪ್ಲಾಂಟ್ಸ್. ಕ್ರಾಸ್ ಮಾಡಿ ನೋಡ್ತಾರೆ, ಫಸ್ಟ್ ಜನರೇಷನ್ ಇಂಡಿವಿಜುವಲ್ಸ್ ಅಥವಾ ಫಸ್ಟ್ ಫೀಲಿಯಲ್ ಜನರೇಷನ್ ಅಂತ ಹೇಳಿ ಕೂಡ ಕರಿತೇವೆ, ಅಥವಾ F1 ಜನರೇಷನ್ ಅಂತ ಹೇಳಿ ಕೂಡ ಕರಿತೇವೆ. ಫಸ್ಟ್ ಫೀಲಿಯಲ್ ಅಥವಾ ಫೀಲಿಯಲ್ ಫಸ್ಟ್ ಜನರೇಷನ್ ಅಂತ ಹೇಳಿ ನಾವು ಕರಿಬೋದು, ಅಥವಾ ಫಸ್ಟ್ ಜನರೇಷನ್ ಇಂಡಿವಿಜುವಲ್ಸ್ ಅಂತ ಆದರೂ ನಿಮ್ಗೆ ಸರಳವಾಗಿ ನೀವು ಕಲ್ತ್ಕೊಳ್ಳಿ. ಫಸ್ಟ್ ಜನರೇಷನ್ ಇಂಡಿವಿಜುವಲ್ ನೋಡ್ತಾರೆ, ಎರಡೂ ಕೂಡ ಟಾಲ್ ಆಗೇ ಇದ್ರೆ, ಎಲ್ಲ ಟಾಲ್ ಆಗೇ ಇದೆ. ಈಗ ನಮಗೇನು ಬರಬೇಕಿತ್ತು, ಟಾಲ್ ಪ್ಲಾಂಟ್ಸ್ಗಳನ್ನು ಕ್ರಾಸ್ ಮಾಡಿ ಟಾಲ್ ಪ್ಲಾಂಟ್ಸು ಡ್ವಾರ್ಫ್ ಪ್ಲಾಂಟನ್ನು ಕ್ರಾಸ್ ಮಾಡಿದ್ದೀವಿ. ಫಸ್ಟ್ ಆಫ್ ಸ್ಪ್ರಿಂಗ್ ಏನು ಬರಬೇಕಿತ್ತು, ಮೀಡಿಯಮ್ ಸೈಜ್ ಬರಬೇಕಿತ್ತು ಅಂತ ನಮ್ಮ ಯೋಚನೆ. ಆದರೆ ಅವ್ರಿಗೇನು ಸಿಗುತ್ತೆ, ಎಲ್ಲ ಟಾಲ್ ಪ್ಲಾಂಟ್ಸ್ಗಳು ಇದೇ ಫಸ್ಟ್ ಒಂದು ಪೇರೆಂಟ್ನ ರೀತಿ ಎಲ್ಲ ಕಾಣಿಸ್ತಾ ಇರುತ್ತೆ. ಅವರು ಏನಕ್ಕಿರ್ಬೋದು ಅಂತ ಹೇಳಿ ಮತ್ತೆ ಅನಲೈಸಿಸ್ ಮಾಡ್ತಾ ಇದೇ ಫಸ್ಟ್ ಜನರೇಷನಲ್ಲಿ ಬಂದಂಥ F1 ಇಂಡಿವಿಜುವಲ್ಸ್ಗಳಿದ್ದಲ್ಲ, ಅವುಗಳ ನಡುವೆ ಈಗ ಸೆಲ್ಫ್ ಕ್ರಾಸಿಂಗ್ ನಡೆಸೋದ್ರ ಮೂಲಕ, ಸೆಲ್ಫಿಂಗ್ ಮಾಡೋದಂದರೆ ಸೆಲ್ಫ್ ಕ್ರಾಸ್ ಮಾಡೋದ್ರ ಮೂಲಕ, ಮತ್ತೆ ಸೆಕೆಂಡ್ ಜನರೇಷನ್ F2 ಜನರೇಷನ್ ಸೆಕೆಂಡ್ ಜನರೇಷನ್ ಇಂಡಿವಿಜುವಲ್ಸ್ಗಳನ್ನು ಅವರು ಪಡ್ಕೊಳ್ತಾರೆ. ಹೀಗೆ ಪಡ್ಕೊಂಡಾಗ ಅಲ್ಲಿ ಅವ್ರು ಏನು ನೋಡ್ತಾರೆ ಅಂತ ಹೇಳಿದ್ರೆ, ಒನ್ ಆಫ್ ದ ಇಂಡಿವಿಜುವಲ್ ಈಸ್ ಹಿಯರ್ ಡ್ವಾರ್ಫ್ ಅಂತ ಹೇಳಿದ್ರೆ, ಬರೋವಂಥ ಈಗ 4 ಇಂಡಿವಿಜುವಲ್ಸ್ಗಳು ಬಂದಿದೆ ಅಂತ ನೀವು ಭಾವಿಸಿ, ಆ 4ರಲ್ಲಿ ಆಲ್ಮೋಸ್ಟ್ 3 ಟಾಲ್ ಆಗಿ ಕಾಣಿಸ್ತಾ ಇದೆ, 1 ಡ್ವಾರ್ಫ್ ಆಗಿ ಕಾಣಿಸ್ತಾ ಇದೆ. ಇದು ಹೇಗೆ ಅಂಥೇಳಿ ಅವರು ಅನಲೈಸ್ ಮಾಡುವಾಗ ಅವ್ರಿಗೆ ಗೊತ್ತಾಗುತ್ತೆ, ಅವರು ಅಸಂಪ್ಷನ್ ಮಾಡ್ಕೊಳ್ತಾರೆ, ಇದು ಈ ರೀತಿಯಾಗಿ ಆಗಿರಬಹುದು ಅಂಥೇಳಿ. ಈ ಡ್ವಾರ್ಫ್ನೆಸ್ ಅನ್ನೋ ಈ ಕ್ಯಾರೆಕ್ಟರ್ ಇಲ್ಲಿ ಸೆಕೆಂಡ್ ಜನರೇಷನ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇದಕ್ಕೆ ಕಾರಣ ಆಗುವಂಥ ಯಾವುದೋ ಒಂದು ಫ್ಯಾಕ್ಟರ್ ಇಲ್ಲಿಂದ ಈ ಪೇರೆಂಟ್ಸಿಂದ ಇಲ್ಲಿಗೆ ಬಂದಿದೆ, ಮತ್ತೆ ಇಲ್ಲಿಂದ ಈ ಪೇರೆಂಟ್ಸಿಗೆ ಬಂದಿದೆ, ಅದಕ್ಕೆ ಇಲ್ಲಿ ಕಾಣಿಸ್ತಾ ಇದೆ ಅಂಥೇಳಿ ಅವರು ಅನಲೈಸಿಸ್ ಮಾಡ್ತಾರೆ.
ಸರಿನಾ? ಸೊ ಈ ಫ್ಯಾಕ್ಟರ್ಸ್ಗಳಿಗೆ ಮತ್ತೆ ಹೆಸರನ್ನು ಕೊಟ್ಕೊಂಡು ಯಾವ ಫ್ಯಾಕ್ಟರ್ F1 ಜನರೇಷನ್ನಲ್ಲಿ ಎಕ್ಸ್ಪ್ರೆಸ್ ಆಗಿತ್ತೋ ಅದಕ್ಕೆ ಈಗ ಟಿ ಅಂತ ಹೇಳಿ ಹೆಸರಿಟ್ಕೊಳ್ಬೋದು. ಸರಿನಾ? ಈಗ ಕ್ಯಾಪಿಟಲ್ ಟಿ ಅಂತ ಹೇಳಿ ನಾವಿಲ್ಲಿ ಕಲ್ತ್ಕೊಳ್ಳೋಣ. ಸರಿನಾ? ಯಾವ ಫ್ಯಾಕ್ಟರ್ ಫಸ್ಟ್ ಜನರೇಷನ್ನಲ್ಲಿ ಎಕ್ಸ್ಪ್ರೆಸ್ ಆಗಿರಲಿಲ್ಲ, ಆದರೆ ಸೆಕೆಂಡ್ ಜನರೇಷನ್ನಲ್ಲಿ ಎಕ್ಸ್ಪ್ರೆಸ್ ಆಗಿಬಿಟ್ಟಿದೆ, ಅದಕ್ಕೆ ನಾವು ಏನಂತ ಹೇಳಿ ಕರಿಕೊಳ್ತಾ ಇದ್ದೀವಿ, ಈಗ ಸ್ಮಾಲ್ ಟಿ ಅಂತ ಹೇಳಿ ಕರಿತಾ ಇದ್ದೀವಿ. ಅವ್ರಿಗೆ ಅರ್ಥ ಆಗುತ್ತೆ, ಇಲ್ಲಿ ಆ ಎತ್ತರಕ್ಕೆ ಸಂಬಂಧಪಟ್ಟಿರುವಂಥ 2 ಕ್ಯಾರೆಕ್ಟರ್ಸ್ಗಳು ಇರಬಹುದು. ಒಂದು ಹೀಗೆ ಡಾಮಿನೆಂಟ್ ಆಗಿರಬಹುದು, ಇನ್ನೊಂದು ಈ ರೀತಿಯಾಗಿ ರಿಸೆಸಿವ್ ಆಗಿರಬಹುದು ಅಂಥೇಳಿ. ಏನು ಕನ್ಕ್ಲೂಡ್ ಮಾಡ್ತಾರೆ, ಫಸ್ಟ್ ಜನರೇಷನ್ ಇಂಡಿವಿಜುವಲ್ಸ್ಗಳು ಈಗ ಫಸ್ಟ್ ಜನರೇಷನ್ ಪೇರೆಂಟ್ಸಿಂದ ಫಸ್ಟ್ ಪ್ಯೂರ್ ಟಾಲ್ನಿಂದ ಪ್ಯೂರ್ ಡ್ವಾರ್ಫ್ನ ಜೊತೆ ಕ್ರಾಸಿಂಗ್ ನಡೆಸಿ ಬಂದಂಥ ಫಸ್ಟ್ ಜನರೇಷನ್ ಇಂಡಿವಿಜುವಲ್ಸ್ಗಳಲ್ಲಿ ಎತ್ತರಕ್ಕೆ ಕಾರಣವಾಗುವಂಥ ಯಾವುದೋ ಒಂದು ಫ್ಯಾಕ್ಟರ್ ಇದೆ. ಅದಿದ್ರೂ ಕೂಡ ಅಲ್ಲಿ ಇನ್ನೊಂದು ಫ್ಯಾಕ್ಟರ್ ಕೂಡ ಇರಬಹುದು, ಆ ಇನ್ನೊಂದು ಫ್ಯಾಕ್ಟರ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಅದೇ ಫ್ಯಾಕ್ಟರ್ ಇಲ್ಲಿಗೆ ಬಂದು ಸೆಕೆಂಡ್ ಜನರೇಷನಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಅನ್ನೋದು ಅವ್ರಿಗೆ ತಿಳ್ಕೊಳ್ತಾರೆ. ಈ ಮೂಲಕ ಹೈಟ್ಗೆ ಸಂಬಂಧಪಟ್ಟಂಗೆ 2 ಫ್ಯಾಕ್ಟರ್ಸ್ಗಳಿದೆ ಅನ್ನೋದನ್ನು ಅವರು ಅನಲೈಸಿಸ್ ಮಾಡ್ತಾರೆ. ಈಗ ಅದೇ ಫ್ಯಾಕ್ಟರ್ಸ್ಗಳನ್ನು ನಾವು ಜೀನ್ಸ್ಗಳು ಅಂತ ಹೇಳಿ ಗುರುತಿಸ್ತೇವೆ. ಅರ್ಥ ಆಗ್ತಿದೆಯಪ್ಪ? ಸೊ ಹೀಗೆ ಇಲ್ಲಿ ಏನಾದರೂ ಈ ಟಾಲ್ ಫ್ಯಾಕ್ಟರ್ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕ್ಯಾಪಿಟಲ್ ಟಿ ಇರಲೇಬೇಕು ಅಂಥೇಳಿ ಅದರ ಅರ್ಥ. ಇಲ್ಲಿ ಏನಾದರೂ ಸ್ಮಾಲ್ ಟಿ ಬಂದಿದೆ ಅಂತ ಹೇಳಿ, ಅಂದರೆ ಇಲ್ಲಿ ಡ್ವಾರ್ಫ್ ಕ್ಯಾರೆಕ್ಟರಿಸ್ಟಿಕ್ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಸ್ಮಾಲ್ ಟಿ ಇರಲೇಬೇಕು ಅಂತ. ಓಕೆನಾ? ಈ ಡ್ವಾರ್ಫ್ನೆಸ್ ಬರೋದಕ್ಕೆ ಕಾರಣ ಇಲ್ಲಿ 2 ಸ್ಮಾಲ್ ಟೀಸ್ಗಳು, ಅಂದರೆ 2 ರಿಸೆಸಿವ್ ಅಲೀಲ್ಸ್ಗಳು ಅಂತ ಹೇಳಿ ನಮಗೆ ಗೊತ್ತಾಗಬೇಕು. ಈಗ ಟಾಲ್ನೆಸ್ಗೆ ಕಾರಣವಾಗುವಂಥ ಜೀನನ್ನು ನಾವು ಕ್ಯಾಪಿಟಲ್ ಟಿ ಅಂತ ತಗೊಳ್ಳೋಣ. ಕ್ಯಾಪಿಟಲ್ ಟಿ ಅಗೈನ್ ಇಲ್ಲಿ ನಮಗೆ ಈಗ ನಾವು ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್ ಅಲ್ವಾ ಅಂತ ಹೇಳಿದ್ರೆ, ಈಗ ನಮ್ಮ ದೇಹದಲ್ಲಿ 50% ಅಂದರೆ 1 ಆಫ್ ದ ಕ್ರೋಮೋಸೋಮ್ ಈಸ್ ಫ್ರಮ್ ಫಾದರ್, 1 ಆಫ್ ದ ಕ್ರೋಮೋಸೋಮ್ ಈಸ್ ಫ್ರಮ್ ಮದರ್. ಈ ರೀತಿಯಾಗಿ ನೀವು ಜ್ಞಾಪಕ ಇಟ್ಕೊಳ್ಳಿ. ಸರಿನಾ? ಈಗ ಇಲ್ಲಿ ಏನಾದರೂ ಟಾಲ್ ಪ್ಲಾಂಟ್ ಬರ್ತಿದೆ ಅಂತ ಹೇಳಿದ್ರೆ ಮೇಲಿಂದ ಎಲ್ಲೋ ಟಾಲ್ ಜೀನ್ ಬಂದಿರಬೇಕಲ್ವಾ, ಅದಕ್ಕೆ ಈ ಕ್ಯಾಪಿಟಲ್ ಟಿ ಕಾರಣ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಅದರ ಅರ್ಥ ಪ್ಯೂರ್ ಟಾಲ್ ಇದೆ ಅಂತ ಹೇಳಿದ್ರೆ ಇಲ್ಲಿ 2 ಕೂಡ ಕ್ಯಾಪಿಟಲ್ ಟಿ ಇರಬೇಕು ಅಂತ ಹೇಳಿ. ಹಾಗೆ ಇದು ಡ್ವಾರ್ಫ್ ಪ್ಲಾಂಟ್ ಇದೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ಸ್ಮಾಲ್ ಟಿ ಇರಬೇಕು. ಪ್ಯೂರ್ ಡ್ವಾರ್ಫ್ ಅಂತ ಹೇಳಿದ್ರೆ 2 ಕೂಡ ಸ್ಮಾಲ್ ಟಿ ಆಗಿರಬೇಕು. ಹೌದಾ? ಇದನ್ನೇ ನಾವು ಜೀನೋಟೈಪ್ ಅಂತ ಹೇಳಿ ಕರಿತೇವೆ. ಜೆನೆಟಿಕ್ ಮೇಕಪ್ ಯಾವ ರೀತಿಯಾಗಿದೆ, ಇದು ಹೋಮೋಜೈಗಸ್ ಟಾಲ್, ಇದು ಹೆಟಿರೋಜೈಗಸ್ ಟಾಲ್. ಅರ್ಥ ಆಯ್ತು? ಸಾರಿ, ಇದು ಕೂಡ ಹೋಮೋಜೈಗಸ್ ಡ್ವಾರ್ಫ್. ಸಾರಿ, ಹೋಮೋಜೈಗಸ್ ಟಾಲ್ ಪ್ಲಾಂಟ್ ಕ್ರಾಸ್ಡ್ ವಿತ್ ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್. ಇದರಿಂದ ಏನಾಗ್ತಾ ಇದೆ, ಇಲ್ಲಿ ಡಿಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್ಗಳಿದ್ರೆ 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದೆ ಅಂತ ನೀವು ಭಾವಿಸ್ಬೇಕು. ಗ್ಯಾಮೀಟ್ಸ್ಗಳು ಫಾರ್ಮ್ ಆಗುವಾಗ, ಗ್ಯಾಮೀಟ್ಸ್ ಅಂತ ಹೇಳಿದ್ರೆ ರೀಪ್ರೊಡಕ್ಟಿವ್ ಸೆಲ್ಸ್ಗಳು ಅಂತ ಹೇಳಿ, ರೀಪ್ರೊಡಕ್ಟಿವ್ ಸೆಲ್ಸ್ಗಳು ಫಾರ್ಮ್ ಆಗುವಾಗ ಏನಾಗ್ತಾ ಇದೆ, ಈ ಅಲ್ಲೀಲ್ಸ್ಗಳು ಸಪರೇಟ್ ಆಗ್ತಾ ಇದೆ, ಸೆಗ್ರಿಗೇಟ್ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬೇಕು. ಓಕೆನಾ? ಅಲ್ಲೀಲ್ಸ್ಗಳು ಸೆಗ್ರಿಗೇಟ್ ಆಗ್ತಾ ಇದೆ. ಯಾವ ರೀತಿಯಾಗಿ? ಹೀಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಹೇಳಿ. ಸರಿನಾ? ಈ ರೀತಿಯಾಗಿ ಗ್ಯಾಮಿಟ್ಸ್ಗಳು ಸೆಗ್ರಿಗೇಟ್ ಆಗ್ತಾ ಇದೆ. ಹೀಗೆ ಸೆಗ್ರಿಗೇಟ್ ಆಗಿ ಇವುಗಳು ಈ ಟಾಲ್ ಪ್ಲಾಂಟ್ನ ಒಂದು ಅಲೀಲ್ ಮತ್ತು ಡ್ವಾರ್ಫ್ ಪ್ಲಾಂಟ್ನ ಒಂದು ಅಲೀಲ್ 2 ಕೂಡ ಸೇರಿ ಇಲ್ಲಿ ಟಾಲ್ ಪ್ಲಾಂಟ್ಸ್ಗಳು ಬಂದಿದೆ. ಆದರೆ ಅವುಗಳ ಜೆನೆಟಿಕ್ ಮೇಕಪ್ ಏನಿದೆ, ಹೆಟಿರೋಜೈಗಸ್ ಟಾಲ್ ಇದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ ಅನ್ನೋದನ್ನ ನೀವು ಗಮನಿಸಬೇಕು. ಅರ್ಥ ಆಗ್ತಿದ್ಯಾ? ಯಾವಾಗ F1 ಇಂಡಿವಿಜುವಲ್ಸ್ಗಳನ್ನು 2 F1 ಇಂಡಿವಿಜುವಲ್ಸ್ಗಳನ್ನು ಅವ್ರು ತಗೊಂಡ್ರು, ಆಗ ಆಬ್ವಿಯಸ್ಲಿ 2ರ ಜೆನೆಟಿಕ್ ಮೇಕಪ್ ನಮ್ಗೆ ಗೊತ್ತಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದಿದೆ. ಹೌದಾ? ಅಗೈನ್ ಇಲ್ಲಿಯೂ ಕೂಡ ಗ್ಯಾಮೆಟ್ಸ್ ಫಾರ್ಮ್ ಆಗುವಾಗ ಅಲ್ಲೀಲ್ಸ್ಗಳು ಸೆಗ್ರಿಗೇಟ್ ಆಗ್ತಾ ಇದೆ, ಸಪರೇಟ್ ಆಗ್ತಾ ಇದೆ ಅಂಥೇಳಿ ನೀವು ಭಾವಿಸ್ಬೇಕು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಈ ಗ್ಯಾಮೆಟ್ಸ್ಗಳು ಮತ್ತೆ ಏನಾಗಬೇಕು, ಫ್ಯೂಸ್ ಆಗಬೇಕು. ಇಂಥ ಸಂದರ್ಭದಲ್ಲಿ ಏನಾಗಬಹುದು, ಈ ಗ್ಯಾಮೆಟ್ನ ಜೊತೆ ಫ್ಯೂಸ್ ಆಗ್ಬೋದು. ಹೀಗೆ ಫ್ಯೂಸ್ ಆದರೆ ಇಲ್ಲಿ ಕ್ಯಾಪಿಟಲ್ ಟಿ ಬರುತ್ತೆ. ಹಾಗೆ ಈ ಗ್ಯಾಮೆಟ್ ಅಥವಾ ಇದೇ ಗ್ಯಾಮೆಟ್ ಇನ್ನೊಂದು ಗ್ಯಾಮೆಟ್ನ ಜೊತೆಗೂ ಕೂಡ ಫ್ಯೂಸ್ ಆಗಬಹುದು. ಈ ಗ್ಯಾಮೆಟ್ನ ಜೊತೆ ಕೂಡ ಫ್ಯೂಸ್ ಆಗಬಹುದು. ಆಗ ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿನೂ ಬರಬಹುದು. ಹೌದಲ್ವಾ?
ಮತ್ತೆ ಇದೇ ಈ ಸಣ್ಣ ಕ್ಯಾಪಿಟಲ್ ಟಿ ಇದೆಯಲ್ಲ, ಈ ಗ್ಯಾಮೆಟು ಮತ್ತು ಈ ಗ್ಯಾಮೆಟು ಫ್ಯೂಸ್ ಆಗ್ಬೋದು. ಇಲ್ಲಿಯೂ ಕೂಡ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರಬಹುದು. ಹಾಗೆ ಈ ಗ್ಯಾಮೆಟ್ ಮತ್ತು ಈ ಗ್ಯಾಮೆಟ್ ಫ್ಯೂಸ್ ಆಗೋದ್ರ ಮೂಲಕ ಇಲ್ಲಿ ಸ್ಮಾಲ್ ಟಿ ಬರಬಹುದು ಅಂತ ಹೇಳಿ. ಸರಿನಾ? ಜೆನೆಟಿಕ್ ಮಟೀರಿಯಲ್ 2 ಫ್ಯಾಕ್ಟರ್ಸ್ ಇದ್ದರೆ ಅದು ಈ ರೀತಿಯಾಗಿರಬಹುದು. ಆ 2 ಫ್ಯಾಕ್ಟರ್ಸ್ಗಳು ಈ ರೀತಿಯಾಗಿ ಸೆಗ್ರಿಗೇಟ್ ಆಗಿರಬಹುದು. ಅದ್ರ ಮೂಲಕನೇ ಇಲ್ಲಿ ನಮಗೆ ಯಾವುದೋ ಒಂದು ಡ್ವಾರ್ಫ್ ಪ್ಲಾಂಟ್ ಸಿಕ್ಕಿರಬಹುದು ಅಂಥೇಳಿ. ನೋಡಿ, ಅವರು ತಮ್ಮ ಸೈನ್ಸ್ ಹಾಗೆ ಮ್ಯಾಥಮೆಟಿಕ್ಸ್ ಎಕ್ಸ್ಪ್ರೆಷನ್ಸ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ಗಳೇನಿದೆಯಲ್ಲ, ಆ ಮ್ಯಾಥ್ಸ್ನ ಸೈನ್ಸ್ನ ಜೊತೆಗೆ ಕಂಬೈನ್ ಮಾಡಿ ಇನ್ಹೆರಿಟೆನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬ ಈಸಿಯಾಗಿ ಅರ್ಥ ಆಗ್ಬೋದು. ಸರಿನಾ? ಕನ್ಕ್ಲೂಷನ್ ನೋಡ್ಬಿಡೋಣ. ಈಗ ಯಾವುದಾದ್ರೂ ಒಂದು ಪ್ಲಾಂಟ್ಗೆ ಒಂದು ಪ್ಲಾಂಟ್ ಇದೆ. ಆ ಪ್ಲಾಂಟ್ ಏನಾದರೂ ಟಾಲ್ ಆಗಬೇಕು ಅಥವಾ ಡ್ವಾರ್ಫ್ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ 2 ಫ್ಯಾಕ್ಟರ್ಸ್ಗಳು ಅದಕ್ಕೆ ಕಾರಣ ಆಗುತ್ತೆ. ಸರಿನಾ? ಅಲ್ಲಿ ಈಗ ಒಂದು ಪ್ಲಾಂಟು ಟಾಲ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅದು ಐದರ್ ಹೋಮೋಝೈಗಸ್ ಟಾಲ್ ಆದರೂ ಆಗಿರಬಹುದು, 2 ಫ್ಯಾಕ್ಟರ್ಸ್ಗಳು ಡಾಮಿನೆಂಟ್ ಅಲಿಲ್ಸ್ಗಳೇ ಆಗಿರಬಹುದು, ಅಥವಾ ಒಂದು ಡಾಮಿನೆಂಟ್ ಆಗಿರಬಹುದು, ಇನ್ನೊಂದು ರಿಸೆಸಿವ್ ಆಗಿರಬಹುದು. ಈ 2 ಸಂದರ್ಭದಲ್ಲಿ ಪ್ಲಾಂಟ್ಸ್ಗಳು ಟಾಲ್ ಆಗಿನೇ ಕಾಣಿಸುತ್ತೆ ಅಂಥೇಳಿ. ಯಾವಾಗಲಾದರೂ ಪ್ಲಾಂಟ್ನಲ್ಲಿ ಏನಾದರೂ 2 ಕೂಡ ರಿಸೆಸಿವ್ ಅಲಿಲ್ಸ್ಗಳಿದೆ ಅಂತ ಅಂದ್ಕೊಳ್ಳಿ. 2 ರಿಸೆಸಿವ್ ಅಲಿಲ್ ಇದ್ದಾಗ ಮಾತ್ರ ಒಂದು ಪ್ಲಾಂಟ್ ಅನ್ನೋದು ಡ್ವಾರ್ಫ್ ಆಗಿ ಕಾಣುತ್ತೆ ಅಂತ ಹೇಳಿ. ಸೊ ಒಂದೇ ಒಂದು ಕ್ಯಾಪಿಟಲ್ ಟಿ ಈಸ್ ಎನಫ್. A single copy of an allele capital T is enough to make the plant tall, while both small t should be there if a plant has to be short. ಸರಿನಾ? ಸೊ ಹೀಗೆ ಯಾವ ಕ್ಯಾರೆಕ್ಟರ್ಸ್ಗಳು ಇಲ್ಲಿ F1 ಜನರೇಷನ್ನಲ್ಲಿ ಎಕ್ಸ್ಪ್ರೆಸ್ ಆಗಿತ್ತು, ಇನ್ನೊಂದು ಫ್ಯಾಕ್ಟರ್ನ ಸಪ್ರೆಸ್ ಮಾಡಿ ಎಕ್ಸ್ಪ್ರೆಸ್ ಆಗಿತ್ತು, ಆ ರೀತಿಯಾದ ಫ್ಯಾಕ್ಟರ್ಸ್ಗಳನ್ನು ಡಾಮಿನೆಂಟ್ ಫ್ಯಾಕ್ಟರ್ಸ್ಗಳು ಅಂತ ಹೇಳಿ ಅವರು ಕರೆದ್ರು. ಅದನ್ನೇ ನಾವೀಗ ಡಾಮಿನೆಂಟ್ ಅಲೀಲ್ಸ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಫ್ಯಾಕ್ಟರ್ಸ್ ಲೈಕ್ ಕ್ಯಾಪಿಟಲ್ ಟಿ, ನಾವೀಗ ಕ್ಯಾಪಿಟಲ್ ಟಿನ ಡಾಮಿನೆಂಟ್ ಅಂತ ಹೇಳಿ ಜ್ಞಾಪಕ ಬರೆದುಕೊಂಡ್ವಿ ಅಲ್ವಾ? ಆ ರೀತಿಯಾದ ಫ್ಯಾಕ್ಟರ್ಸ್ಗಳನ್ನು ನಾವು ಡಾಮಿನೆಂಟ್ ಅಲೀಲ್ಸ್ಗಳು ಅಂತ ಹೇಳಿ ಕರಿತೇವೆ. ಈ ಡಾಮಿನೆಂಟ್ ಅಲೀಲ್ಸ್ಗಳು ಡಾಮಿನೆಂಟ್ ಟ್ರೇಟ್ಗೆ ಕಾರಣವಾಗುತ್ತೆ ಅಂತ ಹೇಳಿ. ಹೌದಾ? ಹಾಗೆ ಇಲ್ಲಿ ಒನ್ ಆಫ್ ದ ಫ್ಯಾಕ್ಟರ್ ವಾಸ್ ನಾಟ್ ಎಕ್ಸ್ಪ್ರೆಸ್ಡ್. ಹೌದಲ್ವಾ? ಅದನ್ನೇ ನಾವು ರಿಸೆಸಿವ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೇವೆ. ಯಾವಾಗ 2 ಅಲೀಲ್ಸ್ಗಳು ಎರಡು ಅಲೀಲ್ಸ್ಗಳು ರಿಸೆಸಿವ್ ಆಗಿರುತ್ತೋ ಅಂಥ ಸಂದರ್ಭದಲ್ಲಿ ಮಾತ್ರ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತಲ್ಲ, ಅದನ್ನೇ ನಾವು ರಿಸೆಸಿವ್ ಟ್ರೇಟ್ ಅಂತ ಹೇಳಿ ಕೂಡ ಕರಿತೇವೆ. ಸರಿನಾ? ಸೊ factors like capital T are dominant trait because it expresses itself, whereas factors like small t are recessive because it remains suppressed in presence of a dominant factor ಅಂತ ಹೇಳಿ. ಹೀಗೆ ಅನಲೈಸಿಸ್ ಅನ್ನ ಅವ್ರು ಮಾಡ್ತಾರೆ. ಸರಿನಾ? ಅರ್ಥ ಆಗ್ತಿದ್ಯಾ? ಕನ್ಫ್ಯೂಸ್ ಆಯ್ತಾ ಅಥವಾ ಅರ್ಥ ಆಯ್ತಾ? ಇನ್ನೊಂದು ಸರ್ತಿ ನೋಡಿ, ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗಿದ್ರೆ. ಸರಿನಾ? ಇಲ್ಲಿ ನಾವು ಇನ್ನೊಂದು ವಿಷಯವನ್ನು ನಾವು ಗಮನ ಇಟ್ಟು ಕಲಿಬೇಕು, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಕೂಡ. ಯಾವಾಗ ಫಸ್ಟ್ ಜನರೇಷನ್ನಲ್ಲಿ ಪ್ಯೂರ್ ಟಾಲನ್ನು ತಗೊಂಡು ಪ್ಯೂರ್ ಡ್ವಾರ್ಫ್ನ ಜೊತೆಗೆ ಕ್ರಾಸ್ ಬ್ರೀಡ್ ಮಾಡಿದ್ರು, ಆಗ ಸಿಕ್ಕಂಥ ಎಲ್ಲ ಇಂಡಿವಿಜುವಲ್ಸ್ಗಳು ಹೆಟಿರೋಝೈಗಸ್ ಟಾಲ್ ಆಗಿದ್ವು. ಇಲ್ಲಿ ಹೆಟಿರೋಝೈಗಸ್ ಕಂಡೀಷನ್ ಏನಿದೆಯಲ್ಲ, ಅದು ಜೆನೆಟಿಕ್ ಕಂಡೀಷನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಟಾಲ್ ಅನ್ನೋದು ಅದರ ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ಗಳು. ಯಾವಾಗ F1 ಇಂಡಿವಿಜುವಲ್ಸ್ಗಳನ್ನು ಸೆಲ್ಫ್ ಬ್ರೀಡ್ ಮಾಡಿದ್ರು, ಅದರಲ್ಲಿ 3 ಟಾಲ್ ಪ್ಲಾಂಟ್ಸ್ಗಳು ಅವರಿಗೆ ಸಿಕ್ಕತ್ತೆ, 1 ಡ್ವಾರ್ಫ್ ಪ್ಲಾಂಟ್ ಸಿಕ್ಕತ್ತೆ. ನೋಡಿದ ತಕ್ಷಣ ನಮಗೆ ಕಾಣುವಂಥ ಈ ಕ್ಯಾರೆಕ್ಟರಿಸ್ಟಿಕ್ ಫೀಚರನ್ನು ನಾವೇನಂತ ಹೇಳಿ ಕರೆದ್ವಿ? ಫಿನೋಟೈಪ್ ಅಂತ ಹೇಳಿ ಕರೆದ್ವಿ. ಇಲ್ಲಿ ಫಿನೋಟೈಪಿಕ್ ರೇಷಿಯೋ ಎಷ್ಟಿದೆ? ಈಗ ನೋಡಿದ ತಕ್ಷಣ ಟಾಲ್ ಅಂತ ಕಾಣುವಂಥದ್ದು 3 ಪ್ಲಾಂಟ್ ಇದೆ, ನೋಡಿದ ತಕ್ಷಣ ಸಣ್ಣದಾಗಿ ಕಾಣೋದು 1 ಪ್ಲಾಂಟ್ ಇದೆ. ಹಾಗಾಗಿ ನಾವು ಫಿನೋಟೈಪಿಕ್ ರೇಷಿಯೋವನ್ನು 3:1 ಅಂತ ಹೇಳಿ ಗುರುತಿಸ್ತೇವೆ. ಮಾನೋ ಹೈಬ್ರಿಡ್ ಕ್ರಾಸ್ನಲ್ಲಿ ಸಿಗುವಂಥ ರೇಷಿಯೋ ಇದು. ಸರಿನಾ? ಹಾಗೆ ಈಗ ಜೆನೆಟಿಕ್ ಮೇಕಪ್ ಹೇಗಿರ್ಬೋದು ಅಂತ ನಾವು ಅನಲೈಸ್ ಮಾಡಿದ್ರೆ, ಇಲ್ಲಿ ಈ ಸ್ಮಾಲ್ ಅಥವಾ ಡ್ವಾರ್ಫ್ ಪ್ಲಾಂಟ್ ಬರಲಿಕ್ಕೆ ಕಾರಣ 2 ರಿಸೆಸಿವ್ ಅಲ್ಲಿಲ್ಸ್ಗಳು ಅಲ್ಲಿರಬೇಕು ಅಂತ. ಸೊ ಅಂತ ಹೇಳಿದ್ರೆ ಇದು ಹೋಮೋಝೈಗಸ್ ಡ್ವಾರ್ಫ್. ಹೌದಾ? ಸೊ ಇನ್ನುಳಿದಂಥ 3 ಟಾಲ್ ಪ್ಲಾಂಟ್ಸ್ಗಳಲ್ಲಿ ಇಲ್ಲಿ 2 ಅಲ್ಲೀಲ್ಸ್ಗಳು
ಕ್ಯಾಪಿಟಲ್ ಟಿ ಆಗಿರೋದ್ರಿಂದ ಡಾಮಿನೆಂಟ್ ಟ್ರೇಟ್ ಆಯ್ತಿದು, ಹೌದಲ್ವಾ? ಹೋಮೋಸೈಗಸ್ ಟಾಲ್, ಎರಡೂ ಕೂಡ ಹೋಮೋಸೈಗಸ್ ಅಂದರೆ ಎರಡೂ ಕೂಡ ಸೇಮ್ ಅಲ್ಲಲ್ವಾ, ಹಾಗಾಗಿ ನಾವು ಇದನ್ನು ಹೋಮೋಸೈಗಸ್ ಟಾಲ್ ಅಂತ ಹೇಳಿ ಕರಿಬಹುದು. ಇನ್ನುಳಿದ ಎರಡನ್ನ ನೋಡಿ, ಇವೆರಡೂ ಕೂಡ ನೋಡೋದಕ್ಕೆ ಟಾಲ್ ಆಗಿದೆ, ಆದರೆ ಅಲ್ಲಿ ಆ ಅಲೀಲ್ಸ್ಗಳನ್ನು ನೋಡಿ, ಒನ್ ಆಫ್ ದ ಅಲೀಲ್ ಈಸ್ ಡಾಮಿನೆಂಟ್, ಒನ್ ಈಸ್ ರಿಸೆಸಿವ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರೋದ್ರಿಂದ ಇದನ್ನು ನಾವು ಹೆಟಿರೋಸೈಗಸ್ ಟಾಲ್ ಅಂತ ಹೇಳಿ ಕರಿತೇವೆ, ಸರಿನಾ? ಹಾಗಾಗಿ ಜೀನೋಟೈಪಿಕ್ ರೇಷಿಯೋವನ್ನು ನಾವು 1:2:1 ಅಂತ ಹೇಳಿ ಗುರುತಿಸಬಹುದು, ಸರಿನಾ? ಒಂದು ಹೋಮೋಸೈಗಸ್ ಟಾಲು, ಎರಡು ಹೆಟಿರೋಸೈಗಸ್ ಟಾಲು, ಒಂದು ಹೋಮೋಸೈಗಸ್ ಡ್ವಾರ್ಫ್ ಆಯಿತು. ಇದನ್ನು ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ, ಸರಿನಾ? ಮಾನೋ ಹೈಬ್ರಿಡ್ ಕ್ರಾಸ್ನಿಂದ ನಾವಿಲ್ಲಿ ಏನೇನೆಲ್ಲ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಈಗ ಯಾವುದೇ ಒಂದು ಅಲ್ಲೀಲ್ ಏನಿದೆ ಆ ಅಲ್ಲೀಲ್ಸ್ಗಳು ಸಾಮಾನ್ಯವಾಗಿ ಎರಡು ರೂಪದಲ್ಲಿ ನಮಗೆ ಕಾಣಿಸಬಹುದು, ಎರಡು ಆಲ್ಟರ್ನೇಟಿವ್ ಫಾರ್ಮ್ಸ್ನಲ್ಲಿ ನಮಗೆ ಕಾಣಿಸಬಹುದು. ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಗ್ಯಾಮೀಟ್ಸ್ ದೀಸ್ ಅಲ್ಲೀಲ್ಸ್ ಸೆಗ್ರಿಗೇಟ್ ಅಂಥೇಳಿ ನಮಗೆ ಗೊತ್ತಾಯಿತು. ಹಾಗೆ ಒನ್ ಆಫ್ ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಓವರ್ ದ ಅದರ್, ಯಾವ ಅಲ್ಲೀಲ್ ಎಕ್ಸ್ಪ್ರೆಸ್ ಆಗ್ತಾ ಇದೆಯೋ ಅದನ್ನು ನಾವು ಡಾಮಿನೆಂಟ್ ಅಲ್ಲೀಲ್ ಅಂತ ಹೇಳಿ ಕರೆದ್ವಿ, ಹೌದಲ್ವಾ? ಅಂಥೇಳಿದ್ರೆ ಒಂದು ಜೀನ್ಗೆ ಎರಡು ಆಲ್ಟರ್ನೇಟಿವ್ ಫಾರ್ಮ್ಸ್ ಇದೆ ಅಂತ ಹೇಳಿದ್ರೆ, ಒನ್ ಆಫ್ ವಿಚ್ ಈಸ್ ಡಾಮಿನೆಂಟ್, ಅದರ್ ಒನ್ ಈಸ್ ರಿಸೆಸಿವ್ ಅಂತ ಹೇಳಿ. ಇದನ್ನ ಅವರು ಎರಡು ಲಾಸ್ಗಳ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾರೆ ಕೂಡ, ಮೆಂಡಲ್ ಅವರು. ಅದನ್ನು ಈಗ ನಾವು ತುಂಬ ಸರಳವಾಗಿ ತುಂಬ ಕ್ವಿಕ್ಕಾಗಿ ಅರ್ಥ ಮಾಡ್ಕೊಂಬರೋಣ. ಈಗ ಅದನ್ನೇ ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಸೆಗ್ರಿಗೇಷನ್ ಅಂತ ನಾವು ಓದ್ತೇವೆ ಕೂಡ. ಇನ್ ಸ್ಪೆಸಿಫಿಕ್ ಆಗಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಇಲ್ಲಿ ತುಂಬ ಸರಳವಾಗಿ ಲಾ ಆಫ್ ಡಾಮಿನೆನ್ಸ್ ಅಂತ ಹೇಳಿದ್ರೆ ಏನು, ದೇರ್ ಆರ್ 2 ಅಲ್ಲೀಲ್ಸ್ ಆಫ್ ಅ ಜೀನ್. ಒಂದು ಜೀನ್ಗೆ 2 ಅಲ್ಲೀಲ್ಸ್ ಇದೆ ಅಂತ ಭಾವಿಸಿ. ಒನ್ ಈಸ್ ಡಾಮಿನೆಂಟ್, ದ ಅದರ್ ಒನ್ ಈಸ್ ರಿಸೆಸಿವ್. ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಓವರ್ ರಿಸೆಸಿವ್ ಜೀನ್ ಅಂತ ಹೇಳಿ, ಇದೇ ಲಾ ಆಫ್ ಡಾಮಿನೆನ್ಸ್. ಲಾ ಆಫ್ ಸೆಗ್ರಿಗೇಷನ್ ಏನಂತ ಹೇಳಿದ್ರೆ, ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಗ್ಯಾಮೀಟ್ಸ್ಗಳು ಫಾರ್ಮ್ ಆಗುವಾಗ ಈಚ್ ಅಲೀಲ್ ಸೆಗ್ರಿಗೇಟ್ ಆರ್ ಸಪರೇಟ್ ಫ್ರಮ್ ಈಚ್ ಅದರ್ ಅಂತ ಹೇಳಿ, ಸರಿನಾ? ಅರ್ಥ ಆಗ್ತಿದ್ಯಪ್ಪ? ಅರ್ಥ ಆಗ್ತಿದ್ಯಾ? ಮುಂದೆ ನಮ್ಮ ಸೆಕ್ಸ್ ಡಿಟರ್ಮಿನೇಷನ್ ಕಲ್ತ್ಕೊಳ್ಬೇಕಾದ್ರೆ ಕೂಡ ನಾವು ಇದನ್ನು ಒಂದು ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತೀನಿ, ಸರಿನಾ? ಇನ್ನೊಂದು ಲಾ ಬರುತ್ತೆ, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳಿ, ಸರಿನಾ? ಇದರಲ್ಲಿ ಏನಾಗುತ್ತೆ, ಈಗ ಒಂದು ಕ್ಯಾರೆಕ್ಟರ್ನ ತಗೊಂಡು ನಾವು ಕ್ರಾಸ್ ಮಾಡಿದ್ವಿ, ಇವಾಗ ನಮಗೆ ಆ ರಿಸಲ್ಟ್ ಬಂತು. ಬೈ ಚಾನ್ಸ್ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರುವಂಥ ಜೀವಿಗಳ ಮಧ್ಯೆ ನಾವೇನಾದರೂ ಕ್ರಾಸ್ ಬ್ರೀಡಿಂಗ್ ನಡೆಸಿದ್ವಿ ಅಂತ ಅಂದ್ಕೊಳ್ಳಿ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, 2 ಕ್ಯಾರೆಕ್ಟರ್ಸ್ಗೆ ಕಾರಣವಾಗುವಂತಹ 2 ಕಾಂಟ್ರಾಸ್ಟಿಂಗ್ ಅಲ್ಲೀಲ್ಸ್ಗಳು ಕೂಡ ಅಲ್ಲಿರಬೇಕು, ಹೌದಲ್ವಾ? ಈ ಅಲ್ಲೀಲ್ಸ್ಗಳು ಏನಾಗುತ್ತೆ, ಅಗೈನ್ ಸೆಗ್ರಿಗೇಟ್ ಆಗುತ್ತೆ, ನಿಜ ಒಪ್ಕೊಳ್ತೀನಿ. ಹಾಗೆ ಸೆಗ್ರಿಗೇಟ್ ಆಗಿ ಮತ್ತೆ ಝೈಗೋಟ್ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕಲ್ವಾ, ಝೈಗೋಟ್ ಒಳಗಡೆ ಹೋಗಬೇಕಲ್ಲ, ಆ ಝೈಗೋಟ್ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗುವಾಗ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ ಅಂಥೇಳಿ ನೀವು ಭಾವಿಸ್ಬೇಕು. ಇದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡ್ತೀರಿ, ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ, ಸರಿನಾ? ಸೊ ವೆನ್ ದರ್ ಆರ್ ಅಲ್ಲೀಲ್ಸ್ ಆಫ್ 2 or more different genes, they get assorted independently into gametes ಅಂಥೇಳಿ. ಗ್ಯಾಮೆಟ್ಸ್ನ ಒಳಗಡೆ ಡಿಸ್ಟ್ರಿಬ್ಯೂಟ್ ಆಗುವಾಗ ಯಾವುದೋ ಒಂದು ಕ್ಯಾರೆಕ್ಟರ್ ಫೀಚರ್, ಅಂದರೆ ಯಾವುದೋ ಒಂದಷ್ಟು ಕ್ಯಾರೆಕ್ಟರ್ ಫೀಚರ್ಸ್ಗಳಿದೆ, ಸರಿನಾ? ಯಾವುದೋ ಒಂದು ಜೀವಿ ಇದೆ ಅಂತ ಅಂದ್ಕೊಳ್ಳಿ, ಸರಿನಾ? ಅದರ ಒಳಗಡೆ ಸೆಲ್ ಡಿವಿಷನ್ ನಡೀತಾ ಇದೆ ಅಂತ ಭಾವಿಸಿ, ಸರಿನಾ? ಮಿಯೋಸಿಸ್ ನಡೀತಾ ಇದೆ ಅಂತ ಭಾವಿಸಿ ನೀವೀಗ. ಆ ಮಿಯೋಸಿಸ್ನ ಒಳಗಡೆ ಇರುವಂತಹ ಮಿಯೋಸಿಸ್ನಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ನಮ್ಮ ಕ್ರೋಮೋಸೋಮ್ಸ್ಗಳೆಲ್ಲ ನಿಧಾನವಾಗಿ ರೆಡ್ಯೂಸ್ ಆಗಿ ಹಾಫ್ ಆಗಿ ನಂತರ ಗ್ಯಾಮೆಟ್ಸ್ ಒಳಗಡೆ ಬರುತ್ತಲ್ವಾ. ಈ ಪ್ರಕ್ರಿಯೆಯಲ್ಲಿ ಆ ಜೀನ್ಸ್ಗಳು ಆ ಕ್ರೋಮೋಸೋಮ್ನಲ್ಲಿರುವಂತಹ ಜೀನ್ಸ್ಗಳು ಅಥವಾ DNA-ನಲ್ಲಿರುವಂಥ ಜೀನ್ಸ್ಗಳು ಕೂಡ ಇಂಡಿಪೆಂಡೆಂಟ್ ಆಗಿ ಗ್ಯಾಮೆಟ್ಸ್ನ ಒಳಗಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ದೆರ್ ಈಸ್ ನೋ ರಿಸ್ಟ್ರಿಕ್ಟೆಡ್ ರೂಲ್ ಅಂತ ಹೇಳಿ. ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಹೋಗ್ತಾ ಅರ್ಥ ಆಗುತ್ತೆ, ಮುಂದೆ ನೀವು ಹೈಯರ್ ಗ್ರೇಡ್ಸ್ನಲ್ಲಿ ಇನ್ನೂ ಕಲ್ತ್ಕೊಳ್ತೀರಿ ಕೂಡ. ಹಾಗೆ ಮುಂದೆ ಡೈಹೈಬ್ರಿಡ್ ಕ್ರಾಸ್ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನಾನು ಯಾವುದಾದ್ರೂ ಒಂದು ಅಂಶವನ್ನು ಮರಿತಾ ಇದ್ದರೆ ನನಗೆ ಹೇಳಬೇಕು, ಸರಿನಾ? ಈಗ ಮಾನೋ ಹೈಬ್ರಿಡ್ ಕ್ರಾಸ್ನಲ್ಲಿ ಈ ರೀತಿಯಾದ ರಿಸಲ್ಟ್ ನಮಗೆ ಸಿಕ್ತು. ಯಾವಾಗಲಾದರೂ ನಾವು 2 ಪೇರ್ ಆಫ್ ಅದರ ನಂತರ ಮೆಂಡೆಲ್ ಅವರು ಅಗೇನ್
2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳನ್ನು ತೆಗೆದುಕೊಂಡು ಕ್ರಾಸ್ ಬ್ರೀಡ್ ನಡೆಸ್ತಾರೆ. ಅದನ್ನೇ ನಾವು ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ಕರಿತೇವೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈಗ ಉದಾಹರಣೆಯಾಗಿ ಇಲ್ಲಿ ನಾವು ಟಾಲು ಮತ್ತು ಡ್ವಾರ್ಫನ್ನು ತಗೊಂಡಿದ್ವಲ್ವಾ, ಇಲ್ಲಿ ಸೀಡ್ ಕಲರು ಮತ್ತು ಸೀಡ್ ಸ್ಟ್ರಕ್ಚರು 2 ಕ್ಯಾರೆಕ್ಟರ್ಸ್ ಆಯಿತು. ಆ 2 ಕ್ಯಾರೆಕ್ಟರ್ಸ್ಗಳಿಗೆ 2 ಕಾಂಟ್ರಾಸ್ಟಿಂಗ್ ಅಲ್ಲೀಲ್ಸ್ಗಳಿರುತ್ತೆ ಅಂತ ನೀವು ಭಾವಿಸ್ಬೇಕು, ಹೌದಲ್ವಾ? ಇಲ್ಲಿ ಯೆಲ್ಲೋ ರೌಂಡು 1 ಕ್ಯಾರೆಕ್ಟರ್, ಗ್ರೀನ್ ಹಾಗೆ ರಿಂಕಲ್ಡು ಇನ್ನೊಂದು ಕ್ಯಾರೆಕ್ಟರ್, 2 ಕ್ಯಾರೆಕ್ಟರ್ಸ್ಗಳು, ಸರಿನಾ? ಈಗ ಈ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳ ನಡುವೆ ಏನಾದರೂ ಕ್ರಾಸ್ ಬ್ರೀಡ್ ನಡೆದ್ರೆ ಏನಾಗುತ್ತೆ? ಈಗ ನೋಡಿ, ಗ್ರಿಗರ್ ಜಾನ್ ಮೆಂಡೆಲ್ ಅವರು ಯೆಲ್ಲೋ ಕಲರ್ ಸೀಡ್ಸು ಹಾಗೆ ರೌಂಡ್ ಆಗಿರುವಂಥ ಸೀಡ್ಸ್ಗಳಿರುವಂಥ ಪ್ಲಾಂಟ್ಸ್ಗಳನ್ನು ತೆಗೆದುಕೊಂಡು ಗ್ರೀನ್ ಕಲರ್ ಸೀಡ್ಸ್ ಇರುವಂಥ ಹಾಗೆ ರಿಂಕಲ್ಡ್ ಈ ರೀತಿಯಾಗಿ ನೋಡಿ, ಸರ್ಫೇಸ್ ಅನ್ನೋದು ಒಂದು ರೀತಿ ರಿಂಕಲ್ಡ್ ಆಗಿದೆ, ಹೌದಾ? ರಿಂಕಲ್ಡ್ ಆಗಿರೋ ಸೀಡ್ಸ್ಗಳನ್ನು ಇರುವಂಥ ಪ್ಲಾಂಟ್ಸ್ಗಳ ನಡುವೆ ಕ್ರಾಸ್ ಬ್ರೀಡ್ ಮಾಡ್ತಾರೆ. ಫಸ್ಟ್ ಜನರೇಷನ್ನು ಫಿನೋಟೈಪ್ ನಿಮಗೆ ಗೊತ್ತು, ಯೆಲ್ಲೋ ರೌಂಡು, ಹೌದಾ? ಗ್ರೀನ್ ರಿಂಕಲ್ಡ್. ಜೀನೋಟೈಪ್ ಏನಿರಬಹುದು? ಈಗ ಯೆಲ್ಲೋನ ನಾವಿಲ್ಲಿ ಈಗ ಅಗೈನ್ ನಾವಿಲ್ಲಿ ಕಂಡುಹಿಡಿತೀವಿ ಯಾವುದು ಡಾಮಿನೆಂಟ್ ಅಂತ ಹೇಳಿ, ಸರಿನಾ? ಸೊ ಯೆಲ್ಲೋಗೆ ನಾವೀಗ ಕ್ಯಾಪಿಟಲ್ ವೈ ಅನ್ನು ತಗೊಂಡಿದ್ದೀವಿ, ರೌಂಡ್ಗೆ ಕ್ಯಾಪಿಟಲ್ ಆರ್ ಅನ್ನು ತಗೊಂಡಿದ್ದೀವಿ. ಹಾಗೆ ಸೇಮ್ ವಿತ್ ಗ್ರೀನ್ಗೆ ಸ್ಮಾಲ್ ವೈ ಮತ್ತು ರಿಂಕಲ್ಡ್ಗೆ ಸ್ಮಾಲ್ ಆರ್, ಓಕೆನಾ? ಕಾಂಟ್ರಾಸ್ಟಿಂಗ್ನಲ್ಲೇ ನಾವು ತಗೊಳ್ಳೋದು. ಈಗ ಟಾಲ್ಗೆ ಹೈಟ್ ಅನ್ನೋದು 1 ಕ್ಯಾರೆಕ್ಟರ್, ಸರಿನಾ? ಹೈಟ್ಗೆ ಟಿ ಕ್ಯಾಪಿಟಲ್ ಡಾಮಿನೆಂಟ್ ಆಯಿತು, ಸ್ಮಾಲ್ ಟಿ ರಿಸೆಸಿವ್ ಆಯಿತು, ಹೌದಾ? ಆ ರೀತಿ. ಅಗೈನ್ ಬಣ್ಣಕ್ಕೆ ಪರ್ಪಲ್ಗೆ ನಾವೀಗ ಡಬ್ಲ್ಯೂ ಅಂತ ನಾವು ತಗೊಂಡ್ರೆ, ಕ್ಯಾಪಿಟಲ್ ಡಬ್ಲ್ಯೂನ ನಾವು ಮೆನ್ಷನ್ ಮಾಡಿಕೊಂಡ್ರೆ, ವೈಟ್ಗೆ ಸ್ಮಾಲ್ ಡಬ್ಲ್ಯೂ ರಿಸೆಸಿವ್ ಅಂತ ಹೇಳಿ ಈಗ ತಗೊಳ್ತೀವಿ. ಅಗೈನ್ ಇಲ್ಲಿ ನಾವು ಕ್ಯಾಪಿಟಲ್ ಯೆಲ್ಲೋಗೆ ಕ್ಯಾಪಿಟಲ್ ವೈ ಅನ್ನು ತಗೊಂಡಿದ್ದೀವಿ. ಅದೇ ಕಾರಣಕ್ಕೆ ಗ್ರೀನ್ಗೆ ಸ್ಮಾಲ್ ವೈ ಅನ್ನು ತಗೊಂಡಿದ್ದೀವಿ. ರೌಂಡ್ಗೆ ಕ್ಯಾಪಿಟಲ್ ಆರು, ರಿಂಕಲ್ಡ್ಗೆ ಸ್ಮಾಲ್ ಆರ್. ಅರ್ಥ ಆಗ್ತಿದೆಯಾ? ಈ 2ರ ಮಧ್ಯೆ ಕ್ರಾಸ್ ಬ್ರೀಡ್ ನಡೆಸಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಫಸ್ಟ್ ಫಿಲಿಯಲ್ ಜನರೇಷನ್, ಫಸ್ಟ್ ಜನರೇಷನ್ ಆಫ್ಸ್ಪ್ರಿಂಗ್ಸ್ ಏನು ಬರುತ್ತಲ್ಲ, ಅದೆಲ್ಲವೂ ಕೂಡ ಯೆಲ್ಲೋ ರೌಂಡ್ ಆಗಿರುತ್ತೆ. ಹೀಗೆ ಯೆಲ್ಲೋ ರೌಂಡ್ ಆಗಿರಬೇಕು ಅಂತ ಹೇಳಿದ್ರೆ ಅಲ್ಲಿ ಯೆಲ್ಲೋ ಕಲರ್ಗೆ ಕಾರಣವಾಗುವಂಥ ಒಂದು ಜೀನ್ ಇದೆ ಅಥವಾ ಒಂದು ಅಲೀಲ್ ಇದೆ, ರೌಂಡ್ ಕಲರ್ಗೆ ಕಾರಣ ಆಗುವಂಥ ಒಂದು ಅಲೀಲ್ ಕನಿಷ್ಠ ಇದ್ದೇ ಇದೆ ಅಂತ ಹೇಳಿ, ಹೌದಾ? ಹಾಗಿದ್ರೆ ಈ ಗ್ರೀನ್ ಮತ್ತು ರಿಂಕಲ್ಡ್ ಅಲೀಲ್ಸ್ಗಳು ಎಲ್ಲಿ ಹೋದ್ವು? ಅದು ಕೂಡ ಅಲ್ಲಿದೆ, ಆದರೆ ಅದು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಹೌದಲ್ವಾ? ಹಾಗಾಗಿನೇ ಯಾವುದು ಎಕ್ಸ್ಪ್ರೆಸ್ ಆಗ್ತಾ ಇದೆಯೋ ಅದನ್ನು ನಾವು ಡಾಮಿನೆಂಟ್ ಅಂತ ಹೇಳಿ ಕರೆದುಕೊಂಡ್ವಿ. ಅರ್ಥ ಆಗ್ತಿದ್ಯಪ್ಪ? ಇಲ್ಲಿ ಗೊತ್ತಾಗಿದ್ದೇನು ನಮಗೆ? ಇವೆರಡರ ಮಧ್ಯೆ ಕ್ರಾಸ್ ಬ್ರೀಡ್ ನಡೆದ್ರೆ ಫಸ್ಟ್ ಜನರೇಷನ್ ಇಂಡಿವಿಜುವಲ್ಸ್ಗಳು ಯಾವುದು ಬರುತ್ತೆ? ಇಲ್ಲಿ ಯೆಲ್ಲೋ ರೌಂಡ್ ಇಂಡಿವಿಜುವಲ್ಸ್ಗಳು ಬರೋದಕ್ಕೆ ಕಾರಣ ಒನ್ ಆಫ್ ದ ಯೆಲ್ಲೋ ಜೀನ್ ಇದೆ, ಒನ್ ಆಫ್ ದ ರೌಂಡ್ ಜೀನ್ ಇದೆ. ಆ ಕಾರಣಕ್ಕಾಗಿ. ಬಟ್ ಜೆನೆಟಿಕ್ ಮೇಕಪ್ ಅನ್ನು ನೋಡಿ, ದೇ ಆರ್ ಹೆಟಿರೋಝೈಗಸ್, ಹೌದಲ್ವಾ? ಇದು ಕಾಣಿಸ್ತಾ ಇದೆಯಾ ಯೆಲ್ಲೋ ಕಲರು? ಇಲ್ಲೊಂಚೂರು ಕಪ್ಪಲ್ಲಿ ಬರೆದ್ಬಿಡ್ತೀನಿ. ದೇ ಆರ್ ಹೆಟಿರೋಝೈಗಸ್ ಯೆಲ್ಲೋ ರೌಂಡ್, ಹೌದಲ್ವಾ? ಯೆಲ್ಲೋ ರೌಂಡ್ ಆಯಿತು. ಈಗ ಈ ಗ್ಯಾಮೆಟ್ಸ್ಗಳಲ್ಲಿ ಈಗ ಈ ಝೈಗೋಟನ್ನು ನೀವು ಗಮನಿಸಿ, ಸರಿನಾ? ಈ ಝೈಗೋಟಿಂದ ಈಗ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿ ನೀವು ಭಾವಿಸಿ, ಸರಿನಾ? ಈಗ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಏನಾಗಬೇಕು? ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದೆ ಅಲ್ವಪ್ಪ? ಇಲ್ಲಿಂದ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಈ ಅಲ್ಲೀಲ್ಸ್ಗಳೆಲ್ಲ ಸೆಗ್ರಿಗೇಟ್ ಆಗಬೇಕು. ಎಷ್ಟು ರೀತಿಯಾದ ಅಲ್ಲೀಲ್ಸ್ಗಳು ಇಲ್ಲಿ ಸೆಗ್ರಿಗೇಟ್ ಆಗಬಹುದು? ನಾವು ಯಾವಾಗಲಾದರೂ ಒಂದು ಕ್ಯಾರೆಕ್ಟರ್ನ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಒಂದು ಕ್ಯಾರೆಕ್ಟರ್ಗೆ ಕಾರಣವಾಗುವಂತಹ 2 ಕಾಪೀಸ್ಗಳು ನಮಗಲ್ಲಿ ಇರುತ್ತೆ ಅಂತ ನಾವು ಭಾವಿಸ್ಬೇಕು. ಉದಾಹರಣೆಗೆ ಈಗ ತುಂಬ ಸರಳವಾಗಿ ಈಗ ನಮಗೆ ತಂದೆಯಿಂದ ಒಂದು ಕ್ರೋಮೋಸೋಮ್ ಬಂದಿದೆ, ತಾಯಿಯಿಂದ ಒಂದು ಕ್ರೋಮೋಸೋಮ್ ಬಂದಿದೆ ಅಂತ ಇಟ್ಕೊಳ್ಳಿ, ಓಕೆನಾ? ಹಾಗೆ ಆ ಕ್ರೋಮೋಸೋಮ್ನಲ್ಲಿ ಈ ಭಾಗದಲ್ಲಿ ಒಂದು ಜೀನ್ ಇದೆ, ಸರಿನಾ? ಇಲ್ಲೆಲ್ಲೋ ಒಂದು ಜೀನ್ ಇದೆ, ಇಲ್ಲೆಲ್ಲೋ ಒಂದು ಜೀನ್ ಇದೆ ಅಂತ ಇಟ್ಕೊಳ್ಳಿ, ಸರಿನಾ? ಓಕೆ ಪುಟ್ಟ, ಓಕೆ. ಇದೆರಡರದ್ದು ಲೊಕೇಶನ್ ಅದೇನೆ, ಹೌದಾ? ಹಾಗೆ ಇನ್ನೊಂದು ಕ್ರೋಮೋಸೋಮ್ ತಾಯಿಯಿಂದ ಬಂದಿದೆ, ಅಲ್ಲಿಯೂ ಕೂಡ ಆ ಜೀನ್ಸ್ಗಳು ಈ ಲೊಕೇಶನ್ನಲ್ಲಿ ಇದೆ. ಎರಡು ಕಾಪೀಸ್ಗಳಿರುತ್ತೆ ಯಾವಾಗಲೂ ಕ್ರೋಮೋಸೋಮ್ಸ್ದು, ಸರಿನಾ? 2 ಕಾಪೀಸ್ಗಳಿರುತ್ತೆ. ಸೊ ಇಲ್ಲಿರುವಂಥ ಜೀನ್ ಏನಿದೆಯಲ್ಲ,
ಇದು ಡಾಮಿನೆಂಟ್ ಆಗಿರಬಹುದು ಅಥವಾ ರಿಸೆಸಿವ್ ಆಗಿರಬಹುದು. ಹಾಗೆ ಇಲ್ಲಿರುವಂಥ ಜೀನ್ ಏನಿದೆಯಲ್ಲ ಇದು ಡಾಮಿನೆಂಟ್ ಆಗಿರ್ಬೋದು ಅಥವಾ ರಿಸೆಸಿವ್ ಆಗಿರ್ಬೋದು. ಆದರೆ 2 ಕಾಪೀಸ್ಗಳಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ಸರಿನಾ? ಒಂದೇ ಕ್ಯಾರೆಕ್ಟರ್ಗೆ ಕಾರಣವಾಗುವಂಥ 2 ಕಾಪೀಸ್ಗಳು ತಂದೆಯಿಂದ ಹಾಗೆ ತಾಯಿಯಿಂದ ಎರಡೂ ಕೂಡ ಬಂದಿರುತ್ತೆ ಅಂತ ಹೇಳಿ. ಹೌದಾ? ಈಗ ನನ್ನ ಜೀನು, ಈಗ ನನ್ನ ಕಣ್ಣಿನ ಬಣ್ಣಕ್ಕೆ ಕಾರಣವಾಗುವಂಥ ಜೀನ್ ಏನಿದೆ ಅದು ತಂದೆಯಿಂದ ಒಂದು ಜೀನ್ ಬಂದಿದೆ, ಹಾಗೆ ತಾಯಿಯಿಂದ ಕೂಡ ಒಂದು ಜೀನ್ ಬಂದಿದೆ. ಈ 2 ಜೀನ್ಸ್ಗಳಲ್ಲಿ ಯಾವುದು ಡಾಮಿನೆಂಟ್ ಜೀನ್ ಇದೆಯೋ ಅದು ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ, ಇನ್ನೊಂದು ಹಾಗೆ ಉಳ್ಕೊಂಡಿರುತ್ತೆ. ಹೌದಾ? ಕೆಲವು ಸಂದರ್ಭಗಳಲ್ಲಿ ಜೀನ್ಸ್ಗಳು ತುಂಬ ಹತ್ರ ಕೂತ್ಕೊಂಡಿರುತ್ತೆ. ಹೀಗೆ ಇಂಥ ಸಂದರ್ಭದಲ್ಲಿ ಆ ಜೀನ್ಸ್ಗಳು ಜೆನೆಟಿಕ್ ಟ್ರಾನ್ಸ್ಮಿಷನ್ ಆಗುವಾಗ ಮಕ್ಕಳಿಗೆ ಹೋಗುವಾಗ ಸಪ್ರೇಟ್ ಆಗಿ ಹೋಗಲ್ಲ, ಅದೇ ಜೀನಲ್ಲಿ ಅಲ್ಲೇ ಉಳ್ಕೊಂಡು ಹೋಗ್ಬಿಡ್ತೀವಿ. ಅದನ್ನು ನಾವು ಲಿಂಕ್ಡ್ ಜೀನ್ಸ್ ಅಂತೇಳಿ ಮುಂದೆ ಕಲಿತಾ ಹೋಗ್ತೀವಿ. ಸರಿನಾ? ಸೊ ಆ ರೀತಿಯಾಗಿ ಈ ಯೆಲ್ಲೋ ರೌಂಡ್ ಈಗ ಒಟ್ಟಿಗೆ ಇದೆ ಅಂತ ಭಾವಿಸ್ಬೇಕು, ಗ್ರೀನ್ ರಿಂಕಲ್ಡ್ ಒಟ್ಟಿಗೆ ಇದೆ ಅಂತ ಭಾವಿಸ್ಬೇಕು. ಸರಿನಾ? ಸೊ ಈಗ ಈ ಒಂದು ಝೈಗೋಟ್ನಿಂದ ಕನ್ಫ್ಯೂಸ್ ಆಗ್ತಿದ್ರೆ ಹೇಳ್ಬೇಕಂಡ್ರೋ, ಏನಾದರೂ ಅಲ್ಲೀಲ್ಸ್ಗಳು ಸೆಗ್ರೀಟ್ ಆದರೆ ಯಾವ ರೀತಿಯಾಗಿ ಸೆಗ್ರೀಟ್ ಆಗಬಹುದು, ಸೆಗ್ರಿಗೇಟ್ ಆಗಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಈ ಯೆಲ್ಲೋ ಏನಿದೆಯಲ್ಲ ಇದು ಈ ರೌಂಡ್ನ ಜೊತೆ ಫ್ಯೂಸ್ ಆಗಬಹುದು, ನಮಗೆ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಇರುವಂತಹ ಒಂದು ಗ್ಯಾಮಿಟ್ ಸಿಗಬಹುದು. ಹೌದಾ? ಅಥವಾ ಈ ಕ್ಯಾಪಿಟಲ್ ವೈ ಹಾಗೆ ಸ್ಮಾಲ್ ಆರ್ ಕೂಡ ಹೋಗಿ ಒಂದು ಅಲ್ಲೀಲ್ನಲ್ಲಿ ಅಂದರೆ ಒಂದು ಗ್ಯಾಮೆಟ್ನಲ್ಲಿ ಸೇರ್ಕೊಳ್ಬಹುದು. ಹೌದಾ? ಹಾಗಾಗಿ ನಮಗೆ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಇರುವಂತಹ ಒಂದು ಗ್ಯಾಮಿಟ್ ಕೂಡ ಸಿಗಬಹುದು. ಅಥವಾ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಈಗ ಈ ಸ್ಮಾಲ್ ವೈ ಇದೆಯಲ್ಲ ಈ ಸ್ಮಾಲ್ ವೈ ಕೂಡ ಈ ಕ್ಯಾಪಿಟಲ್ ಆರ್ನ ಜೊತೆಗೆ ಹೋಗಬಹುದು. ಕೆಂಪು ಕಾಣಿಸಲ್ಲ ಅನ್ಸುತ್ತೆ, ಇಲ್ಲಿ ಬ್ಲೂ ತಗೊಂಡ್ಬಿಡ್ತೀನಿ. ಇದು ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಆದರೂ ಇಲ್ಲಿ ಹೋಗಿ ಒಂದು ಗ್ಯಾಮೆಟ್ನಲ್ಲಿ ಕೂರಬಹುದು. ಅಥವಾ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಸ್ಮಾಲ್ ಆರ್ ಆದರೂ ಕೂಡ ಇಲ್ಲಿ ಒಂದು ಜೀನ್ನಲ್ಲಿ ಹೋಗಿ ಕೂತ್ಕೊಳ್ಬೋದು. ನಿಮಗೆ ಕನ್ಫ್ಯೂಷನ್ ಆಯಿತಾ? ಸ್ಮಾಲ್ ವೈ ಸ್ಮಾಲ್ ಆರ್ ಇನ್ನೊಂದು ಸರ್ತಿ ಬರೆದ್ಬಿಡ್ತೀನಿ, ಇಲ್ಲೇ ಬರೆದ್ಬಿಡ್ತೀನಿ ಇರಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಸಾರಿ. ಇನ್ನೊಂದು ಸರ್ತಿ ಬರೆದ್ಬಿಡ್ತೀನಿ, ಹಾಗೆ ನೋಡ್ತಾ ಇರಿ. ತುಂಬ ಉದ್ದ ಆಗ್ತಾ ಇದೆ, ನೋಡೋಣ. ನಾನು ಕಡಿಮೆ ಸಮಯದಲ್ಲಿ ಹೇಳ್ಕೊಡ್ಬೇಕು ಅಂತ ಬಂದಿದ್ದೆ. ಕ್ಯಾಪಿಟಲ್ ವೈ ಏನಪ್ಪ ಸ್ಮಾಲ್ ವೈ ಇದೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದೆ. ಈ ಇಂಡಿವಿಜುವಲ್ನಿಂದ ಗ್ಯಾಮೇಟ್ಸ್ಗಳು ಫಾರ್ಮ್ ಆದರೆ ಯಾವ ರೀತಿಯಾದ ಪಾಸಿಬಲ್ ಎಲಿಲ್ಸ್ಗಳು ಯಾವ ರೀತಿಯಾಗಿ ಫಾರ್ಮ್ ಆಗಬಹುದು ಅಂತ ಹೇಳಿ. ಒಂದು ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಫಾರ್ಮ್ ಆಗಬಹುದು, ಹೌದಲ್ವಾ? ಹಾಗೆ ಇನ್ನೊಂದು ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಆದರೂ ಫಾರ್ಮ್ ಆಗಬಹುದು. ಎರಡು ಪಾಸಿಬಿಲಿಟೀಸ್ ಇದೆಯಾ? ಹಾಗಿದ್ರೆ ಇನ್ನು ಉಳ್ಕೊಂಡಿರೋದು ನೋಡಿ, ಒಂದು ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಆದರೂ ಫಾರ್ಮ್ ಆಗಬಹುದು, ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಆದರೂ ಫಾರ್ಮ್ ಆಗಬಹುದು, ಅಥವಾ ಸ್ಮಾಲ್ ವೈ ಸ್ಮಾಲ್ ಆರ್ ಆದರೂ ಫಾರ್ಮ್ ಆಗಬಹುದು. ಇದು ಪಾಸಿಬಲ್ ಗ್ಯಾಮೆಟ್ಸ್ಗಳು, ಯಾವಾಗಲಾದರೂ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳಿದ್ದಾಗ. ನೋಡಿ, ಈ ಅಲ್ಲೀಲ್ಸ್ಗಳೆಲ್ಲ ಫಾರ್ಮ್ ಆಗ್ತಿದೆಯಲ್ಲ, ಗ್ಯಾಮೆಟ್ಸ್ಗಳ ಒಳಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆಯಲ್ಲ, ಇದೆಲ್ಲದೂ ಕೂಡ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಅಂದರೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಗ್ಯಾಮೆಟ್ಸ್ನ ಒಳಗಡೆ ಅಂತ ಹೇಳಿ, ಅಷ್ಟೇ, ಇನ್ನೇನೂ ಇಲ್ಲ. ಗ್ಯಾಮೆಟ್ಸ್ಗಳು ಫಾರ್ಮ್ ಆಗಬೇಕಾದ್ರೆ ಅಲ್ಲೀಲ್ಸ್ಗಳು ಸೆಗ್ರಿಗೇಟ್ ಆಗಿ ಇಂಡಿವಿಜುವಲ್ ಆಗಿ ಅಂದರೆ ಇಂಡಿಪೆಂಡೆಂಟ್ ಆಗಿ ಗ್ಯಾಮೆಟ್ಸ್ನ ಒಳಗಡೆ ಸೆಗ್ರಿಗೇಟ್ ಆಗುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ಇದನ್ನೇ ನಾವು ಏನಾದರೂ 2 F1 ಇಂಡಿವಿಜುವಲ್ಸ್ಗಳ ಮಧ್ಯೆ ಕ್ರಾಸ್ ಬ್ರೀಡ್ ಅಂದರೆ ಸೆಲ್ಫ್ ಕ್ರಾಸ್ ನಡೆಸಿದ್ರೆ ನಮಗೇನು ಸಿಗುತ್ತೆ? ಈ ಎಲ್ಲ ಪಾಸಿಬಲ್ ಗ್ಯಾಮೆಟ್ಸ್ಗಳಿರುವಂಥ ಇಂಡಿವಿಜುವಲ್ ಒಂದು ಕಡೆ ಮತ್ತು ಅದೇ ಥರದ ಇಂಡಿವಿಜುವಲ್ ಇನ್ನೊಂದು ಕಡೆ, ಎರಡನ್ನು ಕ್ರಾಸ್ ಮಾಡಿ ನಾವು ನೋಡಿದಾಗ ನಮಗೇನು ಸಿಗುತ್ತೆ? ಒಟ್ಟು ಎಲ್ಲೋ ರೌಂಡ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇರುವಂಥ 9 ಇಂಡಿವಿಜುವಲ್ಸ್ಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ಬರುವಂಥ ಒಟ್ಟು 16 ಇಂಡಿವಿಜುವಲ್ಸ್ಗಳಲ್ಲಿ, ಸರಿನಾ? 4 16, ಎಕ್ಸ್ಕ್ಯೂಸ್ ಮೀ ಮಮ್ಮ, ಸಾರಿ, ಹೌದಲ್ವಪ್ಪ? ಪಾಸಿಬಲ್ ಆಫ್ ಸ್ಪ್ರಿಂಗ್ಸ್ಗಳಿದೆಲ್ಲ 9 ಎಲ್ಲೋ ರೌಂಡ್ ಇರುವಂತಹ ಸೀಡ್ಸ್ಗಳು ಬರಬಹುದು. ಇನ್ನು 3 ಗ್ರೀನ್ ರೌಂಡ್ ಇರುವಂಥ ಸೀಡ್ಸ್ಗಳು ಬರಬಹುದು. ಇನ್ನು 3 ಎಲ್ಲೋ ರಿಂಕಲ್ಡ್ ಬರಬಹುದು, 1 ಗ್ರೀನ್ ರಿಂಕಲ್ಡ್ ಕೂಡ ಬರಬಹುದು. ಸರಿನಾ? ಇಲ್ಲಿ ನೀವು ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಅಂತ ಹೇಳಿದ್ರೆ, ಯಾವಾಗ 2 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳ ನಡುವೆ ಕ್ರಾಸ್ ಅನ್ನೋದು ನಡೆಯುತ್ತೋ ಅಂಥ ಸಂದರ್ಭದಲ್ಲಿ ಪೇರೆಂಟಲ್ ಜನರೇಷನ್ ಇತ್ತಲ್ಲ, ಆ ರೀತಿಯಾಗಿ ಇರುವಂಥ ಕ್ಯಾರೆಕ್ಟರ್ಸ್ಗಳ ಜೊತೆಗೆ 2ರ ಮಿಶ್ರಣವನ್ನು ಕೂಡ ನಾವು ಗಮನಿಸಬಹುದು ಅಂತ ಹೇಳಿ. ಇಲ್ಲಿ ನೋಡಿ,
ಇಲ್ಲಿ ಯೆಲ್ಲೋ ರೌಂಡು ಹಾಗೆ ಗ್ರೀನ್ ರಿಂಕಲ್ಡ್, ಪ್ಯೂರ್ ಯೆಲ್ಲೋ ರೌಂಡ್, ಪ್ಯೂರ್ ಗ್ರೀನ್ ರಿಂಕಲ್ಡ್ ಪೇರೆಂಟ್ಸನ್ನು ನಾವು ತಗೊಂಡಿದ್ವಿ. ಆಫ್ ಸ್ಪ್ರಿಂಗ್ಸ್ ಏನು ಬಂತು? ಹೆಟಿರೋಸೈಗಸ್ ಯೆಲ್ಲೋ ರೌಂಡ್ ಬಂತು. ಹೌದಾ? ಹೆಟಿರೋಸೈಗಸ್ ಯೆಲ್ಲೋ ಒನ್ ಆಫ್ ದ ಪೇರೆಂಟ್ಗೆ ರಿಸಂಬಲೆನ್ಸನ್ನು ತೋರಿಸ್ತಾ ಇದೆ. ಹೌದಾ? ಆದರೆ ಇಲ್ಲಿ ಸೆಕೆಂಡ್ ಜನರೇಷನಲ್ಲಿ ನೋಡಿ, ಯೆಲ್ಲೋ ರೌಂಡ್ ಅನ್ನೋದು ಪೇರೆಂಟಲ್ ಜನರೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್. ಹೌದಾ? ಹಾಗೆ ಗ್ರೀನ್ ರಿಂಕಲ್ಡ್ ಅನ್ನೋದು ಪೇರೆಂಟಲ್ ಜನರೇಷನ್ ಕ್ಯಾರೆಕ್ಟರಿಸ್ ಫೀಚರು. ಆದರೆ ಗ್ರೀನ್ ರೌಂಡ್ ಹೇಗೆ ಬಂತು ನೋಡಿ? ಗ್ರೀನ್ ರೌಂಡ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ಗ್ರೀನ್ ರೌಂಡ್ನ ಜೊತೆಗೆ ಯೆಲ್ಲೋ ರಿಂಕಲ್ಡ್ ಕೂಡ ನಮಗಿಲ್ಲಿ ಕಾಣಿಸ್ತಾ ಇದೆ. ಅರ್ಥ ಆಗ್ತಿದೆಯಪ್ಪ? ಗ್ರೀನ್ ರೌಂಡ್ನ ಜೊತೆಗೆ ಯೆಲ್ಲೋ ರಿಂಕಲ್ಡ್ ಎರಡರ ಮಿಶ್ರಣವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸರಿನಾ? ಸೊ ಇದರ ಅರ್ಥ ಏನು? ಇಲ್ಲಿ ಸಾಮಾನ್ಯವಾಗಿ ಆ ಅಲ್ಲೀಲ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗುವಾಗ ಇಂಡಿಪೆಂಡೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಅವುಗಳ ನಡುವೆ ಅಂದರೆ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಇಂಡಿಪೆಂಡೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ, ನಂತರ ಫ್ಯೂಷನ್ ನಡೆದಿದೆ. ಹಾಗಾಗಿ ನಮಗಿಲ್ಲಿ ಪೇರೆಂಟಲ್ ಕ್ಯಾರೆಕ್ಟರ್ಸ್ಗಳ ಜೊತೆಗೆ ಎರಡರ ಸಮ್ಮಿಶ್ರಣವನ್ನು ಕೂಡ ನಾವು ಗಮನಿಸ್ಬೋದು. ಈ ಮೂಲಕ ನಾವು ಅದರಲ್ಲಿರುವಂಥ ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ಗಳನ್ನು ನೋಡಿದ ತಕ್ಷಣ ನಮಗೆ ಏನು ಕಾಣಿಸುತ್ತೆ ಅದನ್ನು ನಾವು ಅನಲೈಸ್ ಮಾಡಿದ್ರೆ ನಮಗೆ 9:3:3:1 ಅಂತ ಹೇಳಿ ಕರೆಯುವ ಈ F2 ಫಿನೋಟೈಪಿಕ್ ರೇಷಿಯೋ ಸಿಗುತ್ತೆ. F2 ಜನರೇಷನ್ನಲ್ಲಿ 9 ಯೆಲ್ಲೋ ರೌಂಡ್ ಸೀಡ್ಸ್ಗಳು ಉತ್ಪತ್ತಿಯಾಗುತ್ತೆ, 3 ಗ್ರೀನ್ ರೌಂಡ್ ಆಗುತ್ತೆ, 3 ಯೆಲ್ಲೋ ರಿಂಕಲ್ಡು, 1 ಗ್ರೀನ್ ರಿಂಕಲ್ಡು. ಹೇಗೆ ಸರ್? ಇದನ್ನು ಮಾಡ್ತಾ ಹೋದರೆ ತುಂಬ ಟೈಮ್ ಆಗಿಬಿಡುತ್ತಪ್ಪ. PUCನಲ್ಲಿ ಇನ್ನೂ ಡೀಟೇಲ್ ಆಗಿ ಕಲಿತೀರಿ. ಕ್ಯಾಪಿಟಲ್ ವೈ ಕ್ರಾಸ್ಡ್ ವಿತ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್, ಹಾಗೇನಾ? ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಕ್ರಾಸ್ಡ್ ವಿತ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್, ಎರಡು ಕೂಡ ಅಲ್ಲಿ ಬಂತು. ಹಾಗೆ ಇದರ ಜೊತೆಗೆ ಇದು, ಇದರ ಜೊತೆಗೆ ಇದು, ಇದರ ಜೊತೆಗೆ ಇದು, ಈ ರೀತಿಯಾಗಿ. ನೆಕ್ಸ್ಟ್ ಕೆಳಗಡೆ ಇರುವಂಥ ಇಂಡಿವಿಜುವಲ್ಸ್ಗಳ ಜೊತೆಗೆ ಒಂದೊಂದು ಇಂಡಿವಿಜುವಲ್ಸ್ಗಳ ಜೊತೆ ಕ್ರಾಸ್ ಬ್ರೀಡ್ ನಡೆದ್ರೆ ಏನಾಗ್ತಾ ಇದೆ ಅಂತೇಳಿ. ಇದ್ರ ಜೊತೆ ಇದು, ಇದ್ರ ಜೊತೆ ಇದು, ಇದ್ರ ಜೊತೆ ಇದು, ಇದ್ರ ಜೊತೆ ಇದು, ಸರಿನಾ? ಹಾಗೆ ಇದ್ರ ಜೊತೆ ಇದು, ಇದ್ರ ಜೊತೆ ಇದು, ಇದ್ರ ಜೊತೆ ಇದು, ಇದ್ರ ಜೊತೆ ಇದು. ತುಂಬ ಸರಳವಾಗಿ ಹೇಳ್ಕೊಟ್ಟಿದ್ದೀನಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ನನಗೆ ಅರ್ಥ ಆಗುತ್ತೆ. ಸರಿನಾ? ನಮಗೆ ಇಲ್ಲಿ ಕನ್ಕ್ಲೂಷನ್, ಅವ್ರು ಕೊಟ್ಟಂಥ ಕನ್ಕ್ಲೂಷನ್ಸ್ಗಳನ್ನ ನೋಡ್ತಾ ಹೋಗಿ. ರೌಂಡ್ ಹಾಗೂ ಯೆಲ್ಲೋ ಸೀಡ್ಸ್ಗಳಿತ್ತಲ್ಲ, ಆ ಸೀಡ್ಸ್ಗಳು ಇಲ್ಲಿ ಡಾಮಿನೆಂಟ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹಾಗೆ ನ್ಯೂ ಫಿನೋಟೈಪಿಕ್ ಕಾಂಬಿನೇಷನ್ಸ್ಗಳು ಏನನ್ನ ತೋರಿಸುತ್ತೆ? ಪ್ರೆಸೆನ್ಸ್ ಆಫ್ ನ್ಯೂ ಕಾಂಬಿನೇಷನ್ಸ್ಗಳು ಬಂತಲ್ಲ, ದಟ್ ಶೋಸ್ ದ ಜೀನ್ಸ್ ಫಾರ್ ಯೆಲ್ಲೋ ಅಂಡ್ ರೌಂಡ್ ಸೀಡ್ಸ್ ಆರ್ ಇನ್ಹೆರಿಟೆಡ್ ಇಂಡಿಪೆಂಡೆಂಟ್ಲಿ ಆಫ್ ಈಚ್ ಅದರ್ ಅಂತ ಹೇಳಿ. ಸರಿನಾ? ಈಗ ಒಂದು ಜೀನ್ಸ್ ಇದೆ, ಒಂದು ಯಾವ ಯೆಲ್ಲೋ ಮತ್ತು ರೌಂಡ್ ಕಲರ್ಗೆ ಕಾರಣವಾಗುವಂಥ ಈ ಜೀನ್ಸ್ಗಳೆಲ್ಲ ಏನಿದೆಯಲ್ಲ, ದೇ ಆರ್ ಇನ್ಹೆರಿಟೆಡ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಆರ್ ಅಸಾರ್ಟೆಡ್ ಇನ್ ಟು ದ ಗ್ಯಾಮೆಟ್ಸ್ ಅಂತ ಹೇಳಿ. ಸರಿನಾ? ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಣಂತೆ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು, ಇನ್ನೊಮ್ಮೆ ಹೇಳ್ಕೊಡಿ ಅಂತ. ನಾನು ಖಂಡಿತ ಹೇಳ್ಕೊಡ್ತೀನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸರಳವಾಗಿ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಸ್ವಲ್ಪ ನಾನು ಕಾಂಪ್ಲಿಕೇಟ್ ಮಾಡೋದನ್ನ ಅಥವಾ ನಿಮ್ಗೆ ಅರ್ಥ ಆಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಅದಕ್ಕೆ. ಸರಿನಾ? ಸೊ ಈ ಮೂಲಕ ಡೈಹೈಬ್ರಿಡ್ ಕ್ರಾಸ್ನಲ್ಲಿ ನಮಗೆ ಏನು ಗೊತ್ತಾಗುತ್ತೆ? ಅಲ್ಲೀಲ್ಸ್ಗಳು ಇಂಡಿಪೆಂಡೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ವಿ. ಸರಿನಾ? ರೈಟ್. ಓಕೆ, ಮುಂದೆ ಹೋಗ್ತಾ ನಾವೀಗ ಒಂದು ಜೀನ್ ಇದೆ, ಆ ಜೀನ್ ಹೇಗೆ ಎಕ್ಸ್ಪ್ರೆಸ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಮಗೆಲ್ಲ ಗೊತ್ತು, ಈಗ ಜೀನ್ ಅಂತ ಹೇಳಿದರೆ ಒಂದು ಸ್ಪೆಸಿಫಿಕ್ ಸೆಗ್ಮೆಂಟ್ ಆಫ್ DNA ಅಂತ ಹೇಳಿ ಕರೆದ್ವಿ. ಈಗ ನಮಗೊಂದು ಇಲ್ಲೊಂದು DNA ಇದೆ, ಆ DNAಯ ಒಂದು ಸ್ಪೆಸಿಫಿಕ್ ಸೆಗ್ಮೆಂಟನ್ನು ನಾವು ಜೀನ್ ಅಂತ ಹೇಳಿ ಕರೆದ್ವಿ. ನಮ್ಮ ದೇಹದಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಲಿ ಜೆನೆಟಿಕ್ ಕೋಡ್ನಲ್ಲೇ ನಾವು, ಅಂದರೆ ನಮ್ಮ ಜೆನೆಟಿಕ್ ಮಟೀರಿಯಲ್ನಲ್ಲೇ ಸ್ಟೋರ್ ಆಗಿರುತ್ತೆ. ಆ ಸ್ಟೋರ್ ಆಗಿರುವಂಥ ಇನ್ಫಾರ್ಮೇಷನ್ ನಿಧಾನವಾಗಿ mRNA ಆಗಿ ನಂತರ ಪ್ರೋಟೀನ್ ಆಗೋದ್ರ ಮೂಲಕ ಅದು ತನ್ನ ಎಕ್ಸ್ಪ್ರೆಷನನ್ನು ತೋರಿಸುತ್ತೆ ಅಂತ ಹೇಳಿ. ಯಾವಾಗಲೂ ಒಂದು ಸೆಲ್ನ ಒಳಗಡೆ ಇರುವಂಥ ಒಂದು ಸೆಕ್ಷನ್ ಆಫ್ DNA ನಾವು ಜೀನ್ ಅಂತ ಹೇಳಿ ಕರಿತೇವೆ. ಆ ಜೀನ್ ಏನಿದೆಯಲ್ಲ, ದಟ್ ಪ್ರೊವೈಡ್ಸ್ ಅನ್ ಇನ್ಫಾರ್ಮೇಷನ್ ಫಾರ್ ದ ಸಿಂಥಸಿಸ್ ಆಫ್ ಸ್ಪೆಸಿಫಿಕ್ ಪ್ರೋಟೀನ್ಸ್. ಸೊ ಪ್ರೋಟೀನ್ಸ್ಗಳನ್ನು ಫಾರ್ಮ್ ಮಾಡೋದ್ರ ಮೂಲಕ ಒಂದು ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹೇಗೆ ಸರ್? ಸಾಮಾನ್ಯವಾಗಿ ನೋಡಿ, ಒಂದು DNA ಟ್ರಾನ್ಸ್ಕ್ರಿಪ್ಷನ್ ಅನ್ನೋ ಪ್ರಕ್ರಿಯೆಯ ಮೂಲಕ ಮೊದಲು mRNA ಆಗಿ ಬದಲಾಗುತ್ತೆ. ಮೆಸೆಂಜರ್ RNA ಅಂತ ಹೇಳಿ ನಾವು ಕರಿತೇವೆ. ಈ ಮೆಸೆಂಜರ್ RNA ಟ್ರಾನ್ಸ್ಲೇಷನ್ ಅನ್ನೋ ಪ್ರಕ್ರಿಯೆ ಮೂಲಕ ಅಂತ ಹೇಳಿದ್ರೆ, ಇಲ್ಲಿ ಇರುವಂಥ ಎಲ್ಲ ಇನ್ಫಾರ್ಮೇಷನ್ ಕೂಡ ತುಂಬ ಕ್ರಿಪ್ಟೆಡ್ ಇನ್ಫಾರ್ಮೇಷನ್ ಅಂತ ಅಂದ್ಕೊಳ್ಳಿ, ಆಯಿತಾ? ಅದೀಗ ಟ್ರಾನ್ಸ್ಕ್ರೈಬ್ ಆಗ್ತಾ ಇದೆ. ಮೊದಲು ಆ ಇನ್ಫಾರ್ಮೇಷನ್ ಎಲ್ಲ ಟ್ರಾನ್ಸ್ಕ್ರೈಬ್ ಆಗಿ ನಂತರ ಆ ಇನ್ಫಾರ್ಮೇಷನ್ ಈಗ ಟ್ರಾನ್ಸ್ಲೇಟ್ ಆಗ್ತಾ ಇದೆ. ಒಂಥರ ಕ್ರಿಪ್ಟಿಕ್ ಲ್ಯಾಂಗ್ವೇಜ್ ಈಗ ಇಂಗ್ಲೀಷಿಗೆ ಬಂತು, ಇಂಗ್ಲೀಷಿಂದ ನಮ್ಮ ಕನ್ನಡಕ್ಕೆ ಬಂತು ಅಂತ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಂಡ್ವಿ ಅಂತ ಅರ್ಥ ಆಗೋ ರೀತಿ ಆಗ್ತಾ ಇದೆ ಅಂತ. ಸರಿನಾ? ಆ ರೀತಿಯಾಗಿ DNA ಇಂದ
ಟ್ರಾನ್ಸ್ಕ್ರೈಬ್ ಆಗಿ mRNA ಬರುತ್ತೆ, mRNA ಟ್ರಾನ್ಸ್ಲೇಟ್ ಆಗಿ ಪ್ರೋಟೀನ್ ಬರುತ್ತೆ, ಈ ಪ್ರೋಟೀನ್ಸ್ಗಳ ರೂಪದಲ್ಲಿ ಒಂದು ಜೀನ್ ಅನ್ನೋದು ಎಕ್ಸ್ಪ್ರೆಸ್ ಆಗುತ್ತೆ ಅಂತ. ಈಗ ಉದಾಹರಣೆಗೆ ನಾನು ಆಗಿಂದ ತುಂಬ ಕಣ್ಣಿನ ಬಗ್ಗೆ ಅದೆಲ್ಲ ಎಕ್ಸಾಂಪಲ್ ಕೊಡ್ತಾ ಇದ್ದೆ ಅಲ್ವಾ. ಈಗ ನನ್ನ ಕಣ್ಣಿನ ಬಣ್ಣಕ್ಕೆ ಕಾರಣ ಒಂದು ಜೀನ್ ಅಂತ ಹೇಳಿದೆ, ಹೌದಾ? ಆದರೆ ನಾವು ಕಣ್ಣನ್ನು ತೆಗೆದು ಅಲ್ಲಿ ಆ ಐರಿಸ್ನ ಒಳಗಡೆ ಇರುವಂಥ ಬಣ್ಣದ ಕಾಂಪೋನೆಂಟನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ದಟ್ಸ್ ಅ ಮೆಲನಿನ್. ಮೆಲನಿನ್ ಅನ್ನೋ ಈ ಒಂದು ಪ್ರೋಟೀನ್ ಕಾಂಪೊನೆಂಟ್ ನನ್ನ ಕಣ್ಣಿನ ಬಣ್ಣಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಅಲ್ಲಿ ಮೆಲನಿನ್ ಸಿಂಥಸೈಸ್ಗೆ ಏನು ಕಾರಣ? ಆ ಜೀನ್ ಏನಿತ್ತಲ್ಲ, ಆ ಜೀನು ನೀನು ಈ ಮಟ್ಟದಲ್ಲಿ ಮೆಲನಿನ್ನ ಸಿಂಥಸೈಸ್ ಮಾಡು ಅಂತ ಹೇಳಿ ಇನ್ಫಾರ್ಮೇಷನನ್ನು ಕಳಿಸಿ ಆ ಮೆಲನಿನ್ ಅನ್ನೋದು ಈಗ ಫಾರ್ಮ್ ಆಗಿದೆ. ಅರ್ಥ ಆಗ್ತಿದೆಯಪ್ಪ? ಸೊ ಅದೇ ರೀತಿ ಈಗ ನಮ್ಮ ದೇಹದ ಒಳಗಡೆ ಸಾಕಷ್ಟು ಗ್ಲ್ಯಾಂಡ್ಸ್ಗಳಿದೆ, ಹಾರ್ಮೋನ್ಸ್ಗಳು ಸೆಕ್ರೇಟ್ ಆಗುತ್ತೆ ಅಂತೆಲ್ಲ ಅಂದ್ಕೊಳ್ಳಿ. ಈಗ ನನ್ನ ದೇಹದಲ್ಲಿ ನನ್ನ ಬೆಳವಣಿಗೆಗೆ ಕಾರಣವಾಗುವಂಥ ಯಾವುದೋ ಒಂದು ಜೀನ್ ಇದೆ ಅಂತ ಇಟ್ಕೊಳ್ಳಿ. ಆ ಜೀನ್ ಏನು ಮಾಡುತ್ತೆ? ಟ್ರಾನ್ಸ್ಕ್ರೈಬ್ ಆಗಿ ಪ್ರೋಟೀನ್ ಆಗ್ತಾ ಗ್ರೋತ್ ಹಾರ್ಮೋನ್ ಆಗಿ ನಮ್ಮ ಜೀನ್ನಲ್ಲಿ ಅಂದರೆ ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಆ ಜೀನ್ ಏನಾದರೂ ಸರಿಯಾಗಿ ಎಕ್ಸ್ಪ್ರೆಸ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ಪ್ರೋಟೀನ್ ಕೂಡ ಸರಿಯಾಗಿ ಸಿಂಥಸೈಸ್ ಆಗೋಲ್ಲ. ಆ ಜೀನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಪ್ರೋಟೀನ್ ಸರಿಯಾಗಿ ಕೆಲಸ ಮಾಡೋಲ್ಲ, ಪ್ರೋಟೀನ್ ಉತ್ಪತ್ತಿ ಆಗೋಲ್ಲ. ಪ್ರೋಟೀನ್ ಉತ್ಪತ್ತಿ ಆಗಲಿಲ್ಲ ಅಂತ ಹೇಳಿದ್ರೆ ನನ್ನ ಬೆಳವಣಿಗೆ ಆಗಲ್ಲ. ಇದೇ ರೀತಿ ಅಂದರೆ ಎಲ್ಲ ಈಗ ಸಾಮಾನ್ಯವಾಗಿ ನಿಮಗೆ ಬರುವಂಥ ಕ್ವೆಶನ್ ಏನು ಗೊತ್ತಾ? ಈಗ ಈ ಪ್ರೋಟೀನು, ಕಾರ್ಬೋಹೈಡ್ರೇಟು ಇದನ್ನೆಲ್ಲ ನೀವು ನ್ಯೂಟ್ರಿಯೆಂಟ್ಸ್ಗಳು ಅಂತ ಹೇಳಿ ಕಲ್ತ್ಕೊಂಡಿರ್ತೀರಿ. ನ್ಯೂಟ್ರಿಯೆಂಟ್ಸ್ಗಳು ಅನ್ನೋ ಒಂದೇ ಒಂದು ಕೆಲಸ ಅಷ್ಟೇ ಅಲ್ಲ ಅವುಗಳದ್ದು. ಪ್ರೋಟೀನ್ಸ್ಗಳು ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯಾದ ಫಂಕ್ಷನ್ಸ್ಗಳನ್ನು ಮಾಡ್ತಾ ಇದೆ. ನಮ್ಮ ದೇಹದಲ್ಲಿ ಕಂಡುಬರುವಂಥ ಎಷ್ಟೋ ಹಾರ್ಮೋನ್ಸ್ಗಳು ಕೂಡ ಪ್ರೋಟೀನ್ಸ್ಗಳಾಗಿದೆ, ಎಷ್ಟೋ ಎನ್ಸೈಮ್ಸ್ಗಳು ಕೂಡ ಪ್ರೋಟೀನ್ಸ್ಗಳಾಗಿದೆ, ಸರಿನಾ? ಸೊ ಈ ರೀತಿಯಾಗಿ ಸಾಕಷ್ಟು ಕೆಲಸಗಳನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಯಾವುದೇ ಒಂದು ಜೀನು ಹೇಗೆ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಹೇಳಿದ್ರೆ ಪ್ರೋಟೀನ್ಸ್ಗಳ ರೂಪದಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಹೇಳಿ. ಅರ್ಥ ಆಗ್ತಿದೆಯಾ? ಆ ಜೀನ್ ಸರಿಯಾಗಿ ಜೀನ್ ಎಕ್ಸ್ಪ್ರೆಸ್ ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ಆಪ್ಟಿಮಮ್ ಕ್ವಾಂಟಿಟಿನಲ್ಲಿ ಆ ಪ್ರೋಟೀನ್ ಸಿಂಥಸೈಸ್ ಆಗುತ್ತೆ, ಹೌದಾ? ನಮ್ಮ ದೇಹದ ಎಲ್ಲ ಸೆಲ್ಸ್ಗಳನ್ನ ನೀವು ತಗೊಳ್ಳಿ, ಒಂದೊಂದು ಸೆಲ್ನಲ್ಲಿ ನಮ್ಮ ದೇಹಕ್ಕೆ ಬೇಕಿರುವಂಥ ಎಲ್ಲ ಕ್ಯಾರೆಕ್ಟರ್ಸ್ಗಳ ಇನ್ಫಾರ್ಮೇಷನ್ ಅನ್ನೋದು ಆ DNA ಇರುತ್ತೆ. ಆದರೆ ಎಲ್ಲಿ ಏನು ಎಕ್ಸ್ಪ್ರೆಸ್ ಆಗಬೇಕು ಅನ್ನೋದು ಕೂಡ ನಮ್ಮ ದೇಹದಲ್ಲಿ ಎಂತ ಹೇಳಿದ್ರೆ ನಿರ್ಧಾರ ಆಗೋಗ್ಬಿಟ್ಟಿರುತ್ತೆ. ಅಂದರೆ ಕಣ್ಣಿನಲ್ಲಿ ಮಾತ್ರ ನನಗೆ ಕಣ್ಣಿನ ಐರಿಸ್ ಭಾಗದಲ್ಲಿ ಮಾತ್ರ ಈ ಜೀನ್ ಎಕ್ಸ್ಪ್ರೆಸ್ ಆಗಬೇಕು, ಅಲ್ಲಿ ಮೆಲನಿನ್ ಸಿಂಥಸೈಸ್ ಆಗಬೇಕು ಅಂತ, ಅಲ್ಲಿ ಬೇರೆ ಜೀನ್ಸ್ಗಳು ಆಫ್ ಆಗಿರುತ್ತೆ, ಹೌದಾ? ಹಾಗೆ ನನ್ನ ಈ ನಾಲಿಗೆ ಈ ರೀತಿಯಾಗಿ, ನನ್ನ ಕಿವಿ ಈ ರೀತಿಯಾಗಿದೆ, ಅಥವಾ ನನ್ನ ಚರ್ಮ ಈ ರೀತಿಯಾಗಿದೆ, ಅಲ್ಲಿ ಆ ಜಾಗದಲ್ಲಿ ಏನು ಎಕ್ಸ್ಪ್ರೆಸ್ ಆಗಬೇಕು ಅದು ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ, ಬಾಕಿ ಇನ್ನುಳಿದಂಥ ಜೀನ್ಗಳು ಅಲ್ಲಿ ಕುತ್ಕೊಂಡಿರುತ್ತೆ, ಅಂದರೆ ಆಫ್ ಆಗಿರುತ್ತೆ. ಎಲ್ಲಿ ಬೇಕೋ ಅಲ್ಲಿ ಆನ್ ಆಗಿರುತ್ತೆ, ಎಲ್ಲಿ ಬೇಕೋ ಅಲ್ಲಿ ಆಫ್ ಆಗಿರುತ್ತೆ, ಸರಿನಾ? ಅರ್ಥ ಆಗ್ತಿದೆಯಾ? ಇನ್ನೂ ನಿಧಾನವಾಗಿ ನೀವು ಹೋಗ್ತಾ ಇನ್ನೂ ನಿಧಾನವಾಗಿ ಹೆಚ್ಚಿನದಾಗಿ ತಿಳ್ಕೊಳ್ತಾ ಹೋಗ್ತೀರಿ. ಬಟ್ ನಿಮಗೆ ಏನು ತಿಳ್ಕೊಳ್ಬೇಕು? ಯಾವಾಗಲೂ ಜೀನ್ಸ್ಗಳು ಪ್ರೋಟೀನ್ಸ್ಗಳನ್ನು ಸಿಂಥಸೈಸ್ ಮಾಡೋದ್ರ ಮೂಲಕ ತನ್ನ ಒಂದು ಕ್ಯಾರೆಕ್ಟರನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ನಮ್ಮ ದೇಹದ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ನ ತಗೊಳ್ಳಿ, ಅಲ್ಲಿ ಈಗ ನಮ್ಮ ಕೂದಲಿನ ಬಣ್ಣ ಏನು? ಕಪ್ಪು. ಈಗ ಕಪ್ಪು ಆಗಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಇದ್ರೊಳಗಡೆ ಹುಡುಕಿದ್ರೆ ನಿಮಗೆ ಏನು ಸಿಗುತ್ತೆ? DNA ಸಿಗುತ್ತಾ? ಕೆರಾಟಿನ್ ಸಿಗುತ್ತೆ. DNA ಸಿಗುತ್ತಾ? ನೋಡಿ ಹೇರ್ನ ಒಳಗಡೆ DNA ಸಿಗುತ್ತಾ? ಹುಡುಕಿ, ಓಕೆನಾ? ಹಾಗೆ ಈಗ ನಮ್ಮ ರಕ್ತದ ಬಣ್ಣ ಕೆಂಪು. ಆ ಕೆಂಪು ಬಣ್ಣಕ್ಕೆ ಕಾರಣ ಆಗೋಂಥದ್ದು ಹೀಮೋಗ್ಲೋಬಿನ್ ಅನ್ನೋ ಒಂದು ಪ್ರೋಟೀನ್. ಹೀಮೋಗ್ಲೋಬಿನ್ ಅಲ್ಲಿ ಐರನ್ ಕಾಂಪೊನೆಂಟ್ ಜೊತೆಗೆ ಒಂದು ಪ್ರೋಟೀನ್ ಮಾಲಿಕ್ಯೂಲ್ ಕೂಡ ಇದೆ. ಆ ರೀತಿಯಾಗಿ ಎಲ್ಲ ಕ್ಯಾರೆಕ್ಟರ್ ಫೀಚರ್ಸ್ಗಳು ನಮ್ಮ ದೇಹದಲ್ಲಿ ಪ್ರೋಟೀನ್ನ ಮೂಲಕ ಎಕ್ಸ್ಪ್ರೆಸ್ ಆಗ್ತಿದೆ ಅಂತ ಹೇಳಿದೆ. ಜೀನ್ನ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳು ಪ್ರೋಟೀನ್ನ ಮೂಲಕ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ ಹೇಳಿ ನಾವಿಲ್ಲಿ ಭಾವಿಸಬೇಕು. ಹಾಗೆ ಕೊನೆಯದಾಗಿ ನಮ್ಮಲ್ಲಿ ಸೆಕ್ಸ್ ಡಿಟರ್ಮಿನೇಷನನ್ನು ಹೇಗೆ ಮಾಡಲಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇದನ್ನು ಕೂಡ ನೀವು ನಿಮ್ಮ 8th ಸ್ಟ್ಯಾಂಡರ್ಡ್ನಲ್ಲೋ ಅಥವಾ 9th ಸ್ಟ್ಯಾಂಡರ್ಡ್ನಲ್ಲೋ ಕಲ್ತಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ, ಸರಿನಾ? ಈಗ ಇನ್ನೊಮ್ಮೆ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಇದನ್ನು ನೀವು ನಮ್ಮ ಮೋನೋ ಹೈಬ್ರಿಡ್ ಕ್ರಾಸ್ನಲ್ಲಿ, ಡೈಹೈಬ್ರಿಡ್ ಕ್ರಾಸ್ನಲ್ಲಿ ಕೂಡ ನೀವು ಸ್ವಲ್ಪ ಮಟ್ಟಿಗೆ ಅಪ್ಲೈ ಮಾಡ್ಕೊಳ್ಬಹುದು. ಹೇಗೆ ನಾನು ಹೇಗೆ ಅಂತ ನಾನು ಹೇಳ್ತೀನಿ, ಸರಿನಾ? ಈಗ ನೋಡಿ, ಈಗ ನಮ್ಮ ದೇಹದಲ್ಲಿ ಇರುವಂಥ ಕ್ರೋಮೋಸೋಮ್ಸ್ಗಳ ಸಂಖ್ಯೆ ಎಷ್ಟು? ಕ್ರೋಮೋಸೋಮ್ಸ್ಗಳು ಎಷ್ಟಿದೆ ನಮ್ಮ ದೇಹದಲ್ಲಿ? ಒಟ್ಟು 46 ಇದೆ. ಅಥವಾ ಎಷ್ಟಿದೆ? 46 ಇದೆ. ಈ 46 ಕ್ರೋಮೋಸೋಮ್ಸ್ಗಳು ನಮ್ಮ ದೇಹಕ್ಕೆ ಹೇಗೆ ಬಂತು? 23 ತಂದೆಯಿಂದ ಬಂತು, 23 ತಾಯಿಯಿಂದ ಬಂತು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ 2 ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದೆ, ಹೌದಾ? ಅರ್ಥ ಆಗ್ತಿದೆಯಪ್ಪ? ಸೊ ಈ ಕ್ರೋಮೋಸೋಮ್ಸ್ಗಳನ್ನ ನಾವು ಅವುಗಳ ಸೈಜ್ ಮತ್ತು ಕ್ಯಾರೆಕ್ಟರ್ಸ್ಗಳ ಆಧಾರದ ಮೇಲೆ ಫಸ್ಟ್ ಪೇರ್, ಸೆಕೆಂಡ್ ಪೇರ್, ಥರ್ಡ್ ಪೇರ್, ಫೋರ್ತ್ ಪೇರ್ ಅಂಥೇಳಿ ಹೀಗೆ ಗುಂಪು ಮಾಡ್ತೇವೆ ಬೇಸ್ಡ್ ಆನ್ ದೇರ್ ಸೈಜ್ ಆ್ಯಂಡ್ ಶೇಪ್, ಹೌದಾ? ಈಗ ಫಸ್ಟ್ ಪೇರ್ ಆಫ್ ಕ್ರೋಮೋಸೋಮ್ ಈ ರೀತಿಯಾಗಿದೆ ಅಂತ ಇಟ್ಕೊಳ್ಳಿ. ಇದು ಫಸ್ಟ್ ಪೇರ್ ಆಫ್ ಕ್ರೋಮೋಸೋಮ್. ಇದರ ಕ್ಯಾರೆಕ್ಟರ್ಸ್ಗಳು ಮತ್ತು ಇದರ ಕ್ಯಾರೆಕ್ಟರ್ಸ್ಗಳು, ಇದು ಒಂದು
ಪೆಟರ್ನಲ್ ಕ್ರೋಮೋಸೋಮ್, ಇದು ಒಂದು ಮೆಟರ್ನಲ್ ಕ್ರೋಮೋಸೋಮ್. ಇದು ತಂದೆಯಿಂದ ಬಂದಿರುವಂಥ ಒಂದು ಕ್ರೋಮೋಸೋಮ್, ಇದು ತಾಯಿಯಿಂದ ಬಂದಿರುವಂಥ ಕ್ರೋಮೋಸೋಮ್ ಇದು ಅಂತ ಅನ್ಕೊಳ್ಳಿ. ಓಕೆನಾ? ಈ ಕ್ರೋಮೋಸೋಮ್ನ ಮೇಲೆ ನನ್ನ ಹೈಟ್ಗೆ ಕಾರಣ ಆಗುವಂಥ ಜೀನು ಇಲ್ಲೊಂದಿದೆ, ಹಾಗೆ ಇಲ್ಲೊಂದು ತಾಯಿಯಿಂದ ಬಂದಿರುವಂಥ ಜೀನಲ್ಲೂ ಕೂಡ ಅದೊಂದು ಕಾಪಿ ಇದೆ. ಸರಿನಾ? ಯಾವಾಗಲೂ 2 ಕಾಪೀಸ್ಗಳಿರುತ್ತೆ. ನಮ್ಮ ಒಂದು ಕ್ಯಾರೆಕ್ಟರ್ಗೆ ಕಾರಣ ಆಗುವಂಥ 2 ಕಾಪೀಸ್ಗಳು ನಮ್ಮಲ್ಲಿ ಇರುತ್ತೆ ಅಂತ ಹೇಳಿ ನೀವು ಭಾವಿಸ್ಬೇಕು. ಸರಿನಾ? ಅರ್ಥ ಆಗ್ತಿದೆಯಾ? ಅಥವಾ ನಾನೇನಾದರೂ ಕನ್ಫ್ಯೂಸ್ ಮಾಡಿದರೆ ಕೂಡ ನೀವು ನನಗೆ ತಿಳಿಸ್ಬೇಕು. ಅರ್ಥ ಆಗ್ತಿದೆಯಪ್ಪ? ಹೀಗೆ 46 ಕ್ರೋಮೋಸೋಮ್ಸ್ಗಳಲ್ಲಿ 23 ತಾಯಿಯಿಂದ ಬರ್ತಾ ಇದೆ, 23 ತಂದೆಯಿಂದ ಬರ್ತಾ ಇದೆ. ಹೌದಲ್ವಪ್ಪ? 23 ತಾಯಿಯಿಂದ, 23 ತಂದೆಯಿಂದ. ಹಾಗಾಗಿನೇ ನಾವು ಇದನ್ನು 23 ಪೇರ್ ಅಂತ ಹೇಳಿ ಕೂಡ ಕರಿತೀವಿ. 23 ಪೇರ್. ಓಕೆನಾ? 23 ಪೇರ್ ಅಂತ ಹೇಳಿ. ಸೊ ಈ 46 ಕ್ರೋಮೋಸೋಮ್ನಲ್ಲಿ 44 ಕ್ರೋಮೋಸೋಮ್ಸ್ ಏನಿದೆಯಲ್ಲ, ಇದನ್ನು ನಾವು ಬಾಡಿ ಕ್ರೋಮೋಸೋಮ್ಸ್ ಅಂತ ಹೇಳಿ ಗುರುತಿಸ್ತೇವೆ. ಇನ್ನು ಉಳಿದಂಥ 2 ಕ್ರೋಮೋಸೋಮ್ಸ್ ಏನಿದೆಯಲ್ಲ, ಇದನ್ನು ನಾವು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳಿ ಗುರುತಿಸ್ತೇವೆ. ಓಕೆನಾ? ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳಿದ್ರೆ, ಈಗ ಇಲ್ಲಿ 23ರಲ್ಲಿ ಎಷ್ಟು ಸೆಕ್ಸ್ ಕ್ರೋಮೋಸೋಮ್ಸ್ಗಳಿರುತ್ತೆ? 46ರಲ್ಲಿ 2 ಸೆಕ್ಸ್ ಕ್ರೋಮೋಸೋಮ್ಸ್ ಇದ್ದರೆ 23ರಲ್ಲಿ ಒಂದೊಂದಿರುತ್ತೆ. ಅಷ್ಟೇ, ಸಿಂಪಲ್. ಸರಿನಾ? ಇದನ್ನೇ ನೀವು ಏನಾದರೂ 23 ಕ್ರೋಮೋಸೋಮ್ಗೆ ಕಂಪೇರ್ ಮಾಡಿ. 22 ಬಾಡಿ ಕ್ರೋಮೋಸೋಮ್ಸು ಪ್ಲಸ್ 1 ಸೆಕ್ಸ್ ಕ್ರೋಮೋಸೋಮ್ ಫ್ರಮ್ ಈಚ್ ಪೇರೆಂಟ್. ಫ್ರಮ್ ಈಚ್ ಪೇರೆಂಟ್. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಪ್ಪ? ಸೊ ಇಲ್ಲಿ ಈ ಕ್ರೋಮೋಸೋಮ್ಸ್ಗಳ ವಿಷಯಕ್ಕೆ ಬಂದಾಗ ನಾವೀಗ 44 ಕ್ರೋಮೋಸೋಮ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಬೇಡ, ಮುಂದೆ ಡಿಸ್ಕಸ್ ಮಾಡೋಣ. ಸಾಮಾನ್ಯವಾಗಿ ಒಬ್ಬ ಹೆಲ್ದಿ ಇಂಡಿವಿಜುವಲ್ನಲ್ಲಿ ಇರೋದು 46 ಕ್ರೋಮೋಸೋಮ್ಸ್ಗಳು ಮಾತ್ರ. ಯಾವಾಗಲಾದರೂ ಕ್ರೋಮೋಸೋಮ್ಸ್ ಡಿಸಾರ್ಡರ್ಸ್ಗಳಿದ್ದಾಗ ಕೆಲವೊಮ್ಮೆ 45 ಆಗಬಹುದು, ಕೆಲವೊಮ್ಮೆ 46 ಆಗಬಹುದು. ಅದನ್ನು ನಾವು ಮುಂದಿನ ಹೈಯರ್ ಗ್ರೇಡ್ಸ್ನಲ್ಲಿ ನಾವು ಕಲಿತಾ ಹೋಗೋಣ. ಅದು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗಳಾಗಿ. ಓಕೆನಾ? ಈ 2 ಕ್ರೋಮೋಸೋಮ್ಸ್ಗಳೇನಿದೆಯಲ್ಲಪ್ಪ, ಈ 2 ಸೆಕ್ಸ್ ಕ್ರೋಮೋಸೋಮ್ಸ್ಗಳೇನಿದೆಯಲ್ಲ, ಈ ಸೆಕ್ಸ್ ಕ್ರೋಮೋಸೋಮ್ಸ್ಗಳಲ್ಲಿ ಆ ಸೆಕ್ಸ್ ಕ್ರೋಮೋಸೋಮ್ಸ್ಗಳು ಎಕ್ಸ್ ಆ್ಯಂಡ್ ಎಕ್ಸ್ ಆದರೂ ಆಗಿರಬಹುದು ಅಥವಾ ಎಕ್ಸ್ ಆ್ಯಂಡ್ ವೈ ಆದರೂ ಆಗಿರಬಹುದು. ಆ 2ರಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ 44 ಪ್ಲಸ್ ಎಕ್ಸ್ ಎಕ್ಸ್ ಆರ್ ಎಕ್ಸ್ ವೈ, ಈ ಎಕ್ಸ್ ವೈ ಅಥವಾ ಎಕ್ಸ್ ಎಕ್ಸ್ ಏನಿದೆಯಲ್ಲ, ಇವುಗಳನ್ನೇ ನಾವು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತೇಳಿ ಕರಿತೇವೆ, ಗುರುತಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಒಂದು ಫೀಮೇಲ್ ಇಂಡಿವಿಜುವಲ್ನಲ್ಲಿ 2 ಐಡೆಂಟಿಕಲ್ ಅಥವಾ 2 ಹೋಮೋಸೈಗಸ್ ಅಂದರೆ ಸಿಮಿಲರ್ ಆಗಿರುವಂಥ 2 ಕ್ರೋಮೋಸೋಮ್ಸ್ಗಳನ್ನು ನಾವು ಗುರುತಿಸ್ಬೋದು. ಇದು ಪರ್ಫೆಕ್ಟ್ ಪೇರ್ ಅಂತ ಹೇಳಿ ಕರಿತೇವೆ. ಎಕ್ಸ್ ಆ್ಯಂಡ್ ಎಕ್ಸ್ ಇದು ಫೀಮೇಲ್ ಕಂಡೀಷನ್. ಆದರೆ ಗಂಡು ಮಕ್ಕಳಲ್ಲಿ ಸಾಮಾನ್ಯವಾಗಿ ಎಕ್ಸ್ ಆ್ಯಂಡ್ ವೈ ಕ್ರೋಮೋಸೋಮ್ಸ್ಗಳಿರುತ್ತೆ. ಇದು ಒಂದು ರೀತಿಯಾಗಿ ಹೆಟೆರೋಸೈಗಸ್ ಕಂಡೀಷನ್. ದಿಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಪೇರ್. ಇದು ಸರಿನಾ? ಇದು ಮೇಲ್ ಇಂಡಿವಿಜುವಲ್ನಲ್ಲಿ ಕಂಡುಬರುವಂಥ ಒಂದು ಕಂಡೀಷನ್. ಇದು ಎಕ್ಸ್ ಹಾಗೂ ವೈ ಕಂಡೀಷನ್ ಇರುತ್ತೆ ಅಂತ ಹೇಳಿ. ಸರಿನಾ? ಈಗ ಇದೇ ಇಂಡಿವಿಜುವಲ್ಸ್ಗಳಿಂದ 46 ಇರುವಂಥ ಒಂದು ಇಂಡಿವಿಜುವಲ್ಸ್ಗಳಿಂದ 23 ಕ್ರೋಮೋಸೋಮ್ಸ್ಗಳು ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ಆಗ ಏನಾಗುತ್ತೆ? 22 ಬಾಡಿ ಕ್ರೋಮೋಸೋಮ್ಸ್ಗಳು ಬರುತ್ತೆ, 1 ಸೆಕ್ಸ್ ಕ್ರೋಮೋಸೋಮ್ ಅದರಲ್ಲಿ ಬರುತ್ತಲ್ವಾ? ಈಗ ಏನಾದರೂ ಆ ಉತ್ಪತ್ತಿ ಆಗುವಂಥ ಗ್ಯಾಮೇಟ್ಸ್ಗಳಲ್ಲಿ, ಈಗ ಮೇಲ್ ಇಂಡಿವಿಜುವಲನ್ನು ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಉತ್ಪತ್ತಿ ಆಗುವಂಥ ಗ್ಯಾಮೇಟ್ಸ್ಗಳಲ್ಲಿ ಏನಾದರೂ ಎಕ್ಸ್ ಕ್ರೋಮೋಸೋಮ್ ಹೋಗ್ಬಿಡ್ತು ಅಂತ ಇಟ್ಕೊಳ್ಳಿ. ಅಂದರೆ ಉತ್ಪತ್ತಿ ಆಗುವಂಥ ಈ ರಿಪ್ರೊಡಕ್ಟಿವ್ ಸೆಲ್ಸ್ಗಳೇನಿದೆಯಲ್ಲ, ಅದರಲ್ಲಿ ಎಕ್ಸ್ ಕ್ರೋಮೋಸೋಮ್ ಆಯಿತು ಅಂತ ಇಟ್ಕೊಳ್ಳಿ. ಫೀಮೇಲ್ ಇಂಡಿವಿಜುವಲ್ಸ್ನಲ್ಲಿ ಅಗೇನ್ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಮೇಲ್ ಇಂಡಿವಿಜುವಲ್ನಲ್ಲಿ ಉತ್ಪತ್ತಿ ಆಗುವಂಥ ಗ್ಯಾಮೇಟ್ಸ್ಗಳಲ್ಲಿ ಎಕ್ಸ್ ಹಾಗೂ ವೈ ಅಥವಾ ಎಕ್ಸ್ ಹಾಗೂ ವೈ 2 ಕ್ರೋಮೋಸೋಮ್ಸ್ಗಳು ಇರುವಂಥ ಸಾಧ್ಯತೆಗಳಿರುತ್ತೆ. ಅಂಥೇಳಿದ್ರೆ ಒಂದು ಗ್ಯಾಮೆಟ್ನಲ್ಲಿ ಎಕ್ಸ್ ಕ್ರೋಮೋಸೋಮ್ ಆದರೂ ಇರಬಹುದು, ವೈ ಕ್ರೋಮೋಸೋಮ್ ಆದರೂ ಇರಬಹುದು ಸ್ಪರ್ಮ್ ಸೆಲ್ಸ್ಗಳಲ್ಲಿ. ಓಕೆನಾ? ಎಕ್ಸ್ ಆದರೂ ಇರ್ಬೋದು, ವೈ ಆದರೂ ಇರ್ಬೋದು. ಆದರೆ ಫೀಮೇಲ್ ಎಗ್ನಲ್ಲಿ ಕೇವಲ ಎಕ್ಸ್ ಇರೋದಕ್ಕೆ ಮಾತ್ರ ಸಾಧ್ಯ, ಎಕ್ಸ್ ಕ್ರೋಮೋಸೋಮ್ ಇರೋದಕ್ಕೆ ಮಾತ್ರ ಸಾಧ್ಯ. ಯಾಕಂತ ಹೇಳಿದ್ರೆ ಫೀಮೇಲ್ ಇಂಡಿವಿಜುವಲ್ನಲ್ಲಿ ಇರುವಂಥ ಗ್ಯಾಮೆಟ್ಸ್ಗಳು ಅಂದರೆ ಫೀಮೇಲ್ ಇಂಡಿವಿಜುವಲ್ ಇರುವಂಥ ಸೆಕ್ಸ್ ಕ್ರೋಮೋಸೋಮ್ಗಳು 2 ಕೂಡ ಎಕ್ಸ್ ಏನೇ. ನೋಡಿ, ಅಗೇನ್ ಇಲ್ಲೂ ಕೂಡ ನೀವು ಗ್ಯಾಮೆಟ್ಸ್ ಫಾರ್ಮೇಷನ್ನಲ್ಲಿ ಆ ಲೀಲ್ಸ್ಗಳು ಸೆಗ್ರಿಗೇಟ್ ಆಗ್ತಾ ಇದೆ ಅನ್ನೋದನ್ನು ನೀವು ರಿಸೆಂಬಲ್ ಮಾಡ್ಬೋದಾ? ಇಲ್ಲಿ ಎಕ್ಸ್ ಹಾಗೂ ವೈ ಇತ್ತು ಮೇಲ್ ಇಂಡಿವಿಜುವಲ್ನಲ್ಲಿ. ಗ್ಯಾಮೆಟ್ಸ್ ಫಾರ್ಮ್ ಆಗುವಾಗ ಕೆಲವು ಸಂದರ್ಭಗಳಲ್ಲಿ ಗ್ಯಾಮೆಟ್ಸ್ಗಳ ಒಳಗೆ ಎಕ್ಸ್ ಆದರೂ ಹೋಗಬಹುದು, ಕೆಲವು ಸಂದರ್ಭಗಳಲ್ಲಿ ಗ್ಯಾಮೆಟ್ಸ್ಗಳ ಒಳಗೆ ವೈ ಆದರೂ ಹೋಗಬಹುದು. ಅದೇ ಇಲ್ಲಿ ಫೀಮೇಲ್ ಇಂಡಿವಿಜುವಲ್ನಲ್ಲಿ ಏನಾಗುತ್ತೆ? 2 ಎಕ್ಸ್ ಕ್ರೋಮೋಸೋಮ್ಸ್ಗಳಿರೋದ್ರಿಂದ ಗ್ಯಾಮೆಟ್ಸ್ಗಳು ಯಾವುದೇ ಪ್ರೊಡ್ಯೂಸ್ ಆದ್ರೂ ಕೂಡ ಆ ಎಲ್ಲ ಗ್ಯಾಮೆಟ್ಸ್ಗಳಲ್ಲಿ ಬರೋದು ಎಕ್ಸ್ ಕ್ರೋಮೋಸೋಮ್ ಮಾತ್ರ. ಹೌದಾ?
ಯಾವಾಗಲಾದರೂ ಎಕ್ಸ್ ಕ್ರೋಮೋಸೋಮ್ ಇರುವಂಥ ಸ್ಪರ್ಮ್ ಸೆಲ್ ಎಕ್ಸ್ ಕ್ರೋಮೋಸೋಮ್ ಇರುವಂಥ ಎಗ್ ಸೆಲ್ ಅನ್ನ ಫ್ಯೂಸ್ ಮಾಡಿದ್ರೆ ಹುಟ್ಟುವಂಥ ಮಗು ಹೆಣ್ಣಾಗುತ್ತೆ. ಸಿಂಪಲ್. ಎಕ್ಸ್ ಅಂಡ್ ಎಕ್ಸ್. ಯಾವಾಗಲಾದರೂ ವೈ ಕ್ರೋಮೋಸೋಮ್ ಇರುವಂಥ ಸ್ಪರ್ಮ್ ಸೆಲ್ ಎಕ್ಸ್ ಕ್ರೋಮೋಸೋಮ್ ಇರುವಂಥ ಎಗ್ ಸೆಲ್ ಅನ್ನ ಫ್ಯೂಸ್ ಮಾಡಿದ್ರೆ ಫರ್ಟಿಲೈಸ್ ಮಾಡಿದ್ರೆ ಎಕ್ಸ್ ಅಂಡ್ ವೈ ಫಾರ್ಮ್ ಆಗುತ್ತೆ. ಹುಟ್ಟುವಂಥ ಮಗು ಗಂಡಾಗುತ್ತೆ. ಸಿಂಪಲ್. ಸರಿನಾ? ಅರ್ಥ ಆಗ್ತಿದೆಯಾ ಇಲ್ಲಿ? ಸೊ 22 ಕ್ರೋಮೋಸೋಮ್ಸ್ಗಳು ಸಾಮಾನ್ಯವಾಗಿ ಬಾಡಿ ಕ್ರೋಮೋಸೋಮ್ಸ್ಗಳಂತ ಹೇಳಿ ಕರ್ತ್ಕೊಂಡ್ರೆ ಒಂದು ಕ್ರೋಮೋಸೋಮ್ ಏನಿದೆಯಲ್ಲ ಅದು ಸೆಕ್ಸ್ ಕ್ರೋಮೋಸೋಮ್ ಆಗಿ ಬರುತ್ತೆ. ಸೊ ಈ ರೀತಿಯಾಗಿ ಒಟ್ಟು 23 ಕ್ರೋಮೋಸೋಮ್ಸ್ಗಳು ತಂದೆಯಿಂದ ಬರುತ್ತೆ, ಇನ್ನು 23 ಕ್ರೋಮೋಸೋಮ್ಸ್ಗಳು ತಾಯಿಯಿಂದ ಬರುತ್ತೆ. ಆ ಮೂಲಕ ನಮ್ಮ ದೇಹದಲ್ಲಿ 46 ಕ್ರೋಮೋಸೋಮ್ಸ್ಗಳ ಸಂಖ್ಯೆ ಕಾನ್ಸ್ಟೆಂಟ್ ಆಗಿ ಉಳ್ಕೊಂಡು ಹೋಗ್ಬಿಡುತ್ತೆ ಅಂತ. 23 ಯಾಕೆ ಬರುತ್ತೆ ಸರ್, ಯಾಕೆ 46 ಬರಲ್ಲ? ಅದನ್ನು ನೀವು 9th ಸ್ಟ್ಯಾಂಡರ್ಡಲ್ಲಿ ಮತ್ತೆ ಕಲ್ತಿದ್ದೀರಿ. ಮಯೋಸಿಸ್ನಲ್ಲಿ ಏನಾಗುತ್ತೆ, 46 ಬಂದ್ಬಿಟ್ರೆ ನಮ್ಮ ದೇಹದಲ್ಲಿ ಕ್ರೋಮೋಸೋಮ್ಸ್ಗಳ ಸಂಖ್ಯೆ ಎಷ್ಟೆಷ್ಟು ಆಗ್ಬಿಡುತ್ತೆ? 40, 40, 80, 92 ಕ್ರೋಮೋಸೋಮ್ ಆಗಿಬಿಡುತ್ತೆ. ಆದರೆ ನಾನು ಕಂಪ್ಲೀಟ್ ಅಬ್ನಾರ್ಮಲ್ ಆಗೋಗ್ಬಿಡ್ತೀನಿ ಅಲ್ವಾ? ಅಂದರೆ ಎಷ್ಟೇ ಜನರೇಷನ್ ಆಗಲಿ ಈ ಕ್ರೋಮೋಸೋಮ್ಸ್ಗಳ ಸಂಖ್ಯೆ ಏನಿದೆಯಲ್ಲ ಇದು ಕಾನ್ಸ್ಟೆಂಟ್ ಆಗಿ ಉಳ್ಕೊಳ್ಬೇಕು. ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಸುವಂಥ ಜೀವಿಗಳಲ್ಲಿ ಈ ಜೆನೆಟಿಕ್ ಇನ್ಫಾರ್ಮೇಷನ್ ಅನ್ನೋದು, ಜೆನೆಟಿಕ್ ಮೇಕಪ್ ಅನ್ನೋದು, ಜೆನೆಟಿಕ್ ಮಟೀರಿಯಲ್ ಏನಿದೆಯಲ್ಲ ಅದು ಮಿಕ್ಸ್ ಆಗುತ್ತೆ. ಹೌದಾ? ಎರಡರ ಇನ್ಫಾರ್ಮೇಷನ್ಸ್ಗಳು ಎಕ್ಸ್ಚೇಂಜ್ ಆಗುತ್ತೆ. ತಂದೆಯಿಂದ ಬರುವಂಥ ಇನ್ಫಾರ್ಮೇಷನು, ತಾಯಿಯಿಂದ ಬರುವಂಥ ಇನ್ಫಾರ್ಮೇಷನ್ ಎರಡೂ ಕೂಡ ಒಂದು ರೀತಿ ಮಿಕ್ಸ್ ಆಗಿ, ಅಂದರೆ ಮಿಕ್ಸ್ ಆಗಿ ಅಂತಲೇ ಅಂದ್ಕೊಳ್ಳಿ, ತುಂಬ ಸರಳ. ಓಕೆನಾ? ನಂತರ ಒಂದು ಝೈಗೋಟ್ನ ಒಳಗಡೆ ಅದು ತನ್ನ ಕ್ಯಾರೆಕ್ಟರ್ ಫೀಚರ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅಂತ ಹೇಳಿ ನೀವು ಭಾವಿಸ್ಬೇಕು. ಅರ್ಥ ಆಗ್ತಿದೆಯಪ್ಪ? ಸರಿನಾ? ಸೊ ಎಕ್ಸ್ ಕ್ರೋಮೋಸೋಮ್ ಏನಾದರೂ ತಂದೆಯಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಹುಟ್ಟುವಂಥ ಮಗು ಹೆಣ್ಣು. ವೈ ಕ್ರೋಮೋಸೋಮ್ ಏನಾದರೂ ತಂದೆಯಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಹುಟ್ಟುವಂಥ ಮಗು ಗಂಡು. ತುಂಬ ಸರಳ. ಆದರೆ ನಮ್ಮಲ್ಲಿ ನಮ್ಮ ಹಿಂದಿನ ದಿನಗಳಲ್ಲಿ ಅಗೈನ್ ಇದು ಒಂದು ಅಂತ ಹೇಳಿದ್ರೆ ಸೋಷಿಯಲ್ ಇನ್ಜಸ್ಟಿಸ್ ಅಂತನಾದರೂ ಕರೀರಿ, ಅಥವಾ ನಮ್ಮ ಜನರಲ್ಲಿದ್ದಂಥ ಮೂಢನಂಬಿಕೆ ಅಂತನಾದರೂ ಕರೀರಿ, ಇತ್ತೀಚೆಗೆ ಅದು ಕಡಿಮೆ ಆಗಿದೆ. ಸರಿನಾ? ಹೆಣ್ಣು ಮಗುವನ್ನು ಹೆತ್ತಳು ಅನ್ನೋ ಕಾರಣಕ್ಕೆ ಸೊಸೆಯನ್ನು ಬೈಯುವಂಥದ್ದಾಗಿರಬಹುದು, ಹೆಣ್ಣು ಮಕ್ಕಳನ್ನು ದೂಷಿಸುವಂಥದ್ದಾಗಿರ್ಬೋದು. ಈ ರೀತಿಯಾದ ಸಾಕಷ್ಟು ಉದಾಹರಣೆಗಳು ಹಿಂದೆ ಕಾಣಿಸ್ತಾ ಇದ್ವು, ಇತ್ತೀಚೆಗೆ ಕಡಿಮೆ ಕಾಣಿಸುತ್ತೆ. ಆದರೆ ನಮ್ಮ ನಾಲೆಡ್ಜ್ ಅಥವಾ ನಮ್ಮ ಜ್ಞಾನ ಬೆಳೆದಂತೆ ಅದರ ಬಗ್ಗೆ ಅರಿವು ನಮಗೆ ಬಂದಿದೆ. ಹೌದಾ? ಇಲ್ಲಿ ಮಗು ಗಂಡಾಗೋದಕ್ಕೆ ಅಥವಾ ಹೆಣ್ಣಾಗೋದಕ್ಕೆ ಯಾರು ಕಾರಣ? ಮೇಲ್ ಕಾರಣ. ಯಾಕಂತ ಹೇಳಿದ್ರೆ ಅವನ ದೇಹದಲ್ಲಿ, ಗಂಡಿನ ದೇಹದಲ್ಲಿ ಉತ್ಪತ್ತಿಯಾಗುವಂಥ ಎಕ್ಸ್ ಕ್ರೋಮೋಸೋಮ್ಸ್ಗಳು ಅಥವಾ ವೈ ಕ್ರೋಮೋಸೋಮ್ಸ್ಗಳ ಆಧಾರದ ಮೇಲೆ ಮಗುವಿನ ಲಿಂಗ ಅನ್ನೋದು ನಿರ್ಧಾರ ಆಗೋದು. ಸರಿನಾ? ಹುಟ್ಟಿದ ತಕ್ಷಣ ನಾವು ಮಗುವನ್ನು ಯಾವ ರೀತಿಯಾಗಿ ಗಮನಿಸ್ತೇವೆ, ಯಾವ ರೀತಿಯಾಗಿ ಅದು ಮಗು ಗಂಡು ಅಥವಾ ಹೆಣ್ಣು ಅಂತ ಹೇಳ್ತೇವೆ, ಅದು ಸೈಂಟಿಫಿಕ್ ಆಗಿ ನಾವು ಹೇಳೋದಾದರೆ ಮುಖ್ಯವಾಗಿ ಆ ಕ್ರೋಮೋಸೋಮ್ಸ್ಗಳ ಆಧಾರದ ಮೇಲೇ ಆ ಮಗು ಗಂಡು ಅಥವಾ ಹೆಣ್ಣು ಅಂತ ಹೇಳೋದು. ಓಕೆನಾ? ನ್ಯಾಚುರಲಿ ದೇರ್ ಆರ್ ಓನ್ಲಿ 2 genders. ಸರಿನಾ? ನಮ್ಮಲ್ಲಿ ಎಕ್ಸ್ ಅಂಡ್ ಎಕ್ಸ್ ಕ್ರೋಮೋಸೋಮ್ ಇತ್ತು ಅಂತ ಹೇಳಿದ್ರೆ ಅದು ಹೆಣ್ಣು, ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್ ಇತ್ತು ಅಂತ ಹೇಳಿದ್ರೆ ಅದು ಗಂಡು. ಕೆಲವು ಜೀವಿಗಳಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಟೆಂಪ್ರೇಚರ್ನ ಕಾರಣದಿಂದಾಗಿ ಅಥವಾ ಬೇರೆ ಇನ್ಯಾವುದೋ ಎನ್ವಿರಾನ್ಮೆಂಟಲ್ನ ಫ್ಯಾಕ್ಟರ್ನಿಂದಾಗಿ ಕೂಡ ಸೆಕ್ಸ್ಗಳು ಅಂದರೆ ಲಿಂಗ ಬದಲಾಗೋದನ್ನು ಕೂಡ ನಾವು ಗಮನಿಸ್ಬೋದು. ಕೆಲವೊಂದು ರೆಪ್ಟೈಲ್ಸ್ಗಳಲ್ಲಿ, ಕೆಲವೊಂದು ಲೋವರ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಕೂಡ ನಾವು ಈ ರೀತಿಯಾದ ಲಿಂಗ ಬದಲಾವಣೆಯನ್ನು ನಾವು ಗಮನಿಸ್ಬೋದು. ಆದರೆ ಮೋಸ್ಟ್ ಆಫ್ ದ ಇಂಡಿವಿಜುವಲ್ಸ್ಗಳು ಏನಿದೆ, ನಮ್ಮಂಥ ಹೈಯರ್ ಆರ್ಗ್ಯಾನಿಸಮ್ಸ್ಗಳು ಏನಿದೆ, ಅವುಗಳಲ್ಲೆಲ್ಲ ಈ ಸೆಕ್ಸ್ ಕ್ರೋಮೋಸೋಮ್ಸ್ಗಳ ಆಧಾರದ ಮೇಲೇ ಮಗು ಗಂಡು ಅಥವಾ ಹೆಣ್ಣು ಅನ್ನೋದು ನಿರ್ಧಾರ ಆಗೋದು. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ ಇಲ್ಲಿ ಒಂದರ್ಥದಲ್ಲಿ ಇಲ್ಲಿ ಎಕ್ಸ್ ಕ್ರೋಮೋಸೋಮ್ ಅಥವಾ ವೈ ಕ್ರೋಮೋಸೋಮನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆತನ ಕೈಯಿಂದಲೂ ಸಾಧ್ಯ ಆಗೋದಿಲ್ಲ. ಯಾರೂ ಕೂಡ ನಿರ್ಧಾರ ಮಾಡೋದಕ್ಕಾಗೋದೇ ಇಲ್ಲ. ಮಗು ಗಂಡಾಗುತ್ತೋ ಅಥವಾ ಹೆಣ್ಣಾಗುತ್ತೋ ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೂ ಕೂಡ ನಮ್ಮ ಕೈಲಾಗೋಲ್ಲ. ಸರಿನಾ? ಸೃಷ್ಟಿ ಅಷ್ಟು ಚೆನ್ನಾಗಿದೆ, ನಮ್ಮ ಪ್ರಕೃತಿ ಅಷ್ಟು ಚೆನ್ನಾಗಿದೆ. ಸರಿನಾ? ಸೊ ಇದರಲ್ಲಿ ಯಾರನ್ನೂ ಕೂಡ ನಾವು ದೂಷಿಸೋ ಹಾಗಿಲ್ಲ. ಓಕೆನಾ? ಮಗು ಗಂಡಾಗೋದಕ್ಕೆ ಅಥವಾ ಹೆಣ್ಣಾಗೋದಕ್ಕೆ ಇವರು ಮಾತ್ರ ಕಾರಣ ಅಂತ ನಾವು ಹೇಳಲಿಕ್ಕಾಗೋಲ್ಲ. ಓಕೆನಾ? ಆದರೆ ಫ್ಯಾಕ್ಟ್ ಏನು ಗೊತ್ತು, ನಮಗೆ ಆ್ಯಕ್ಚುಯಲ್ ಫ್ಯಾಕ್ಟ್ ಏನು ಗೊತ್ತು, ಎಕ್ಸ್ ಕ್ರೋಮೋಸೋಮ್ ಬಂದರೆ ಮಗು ಹೆಣ್ಣಾಗಿ ಹುಟ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಅಂದರೆ ತಂದೆಯಿಂದ ಎಕ್ಸ್ ಕ್ರೋಮೋಸೋಮ್ ಬಂದರೆ ಮಗು ಹೆಣ್ಣಾಗುತ್ತೆ, ತಂದೆಯಿಂದ ವೈ ಕ್ರೋಮೋಸೋಮ್ ಬಂದರೆ ಮಗು ಗಂಡಾಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ತುಂಬ ಸರಳ. ಈ ರೀತಿಯಾಗಿ ನಾವು ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಸೆಕ್ಸನ್ನು, ಲಿಂಗವನ್ನು ನಿರ್ಧಾರ ಮಾಡ್ತೇವೆ ಅಂತ ಹೇಳಿ ನಿಮಗೆ ಅರ್ಥ ಆಗಿದೆ. ಇಲ್ಲಿಗೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದ್ದಂಥ ಎಲ್ಲ ಕಾನ್ಸೆಪ್ಟ್ಸ್ಗಳ ಬ್ರೀಫ್ ಎಕ್ಸ್ಪ್ಲನೇಷನ್. ಇದು ಬ್ರೀಫ್ ಆಯಿತೋ ಜಾಸ್ತಿ ಆಯಿತೋ ನನಗಂತೂ ಗೊತ್ತಿಲ್ಲ, ನೀವೇ ನನಗೆ ಹೇಳಬೇಕು. ಬ್ರೀಫ್ ಅಂತ ಅಂದ್ಕೊಂಡು ಇಷ್ಟೊತ್ತು ಟೈಮ್ ತೊಗೊಂಡ್ಬಿಟ್ಟಿದ್ದೀನಿ. ನೋಡುವ ಏನು ಹೇಳ್ತೀರಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ.
ಅರ್ಥ ಆಗಿದೆ ಅಥವಾ ಅರ್ಥ ಆಗಿಲ್ಲ, ಯಾವುದನ್ನಾದರೂ ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ನೀವು ನನಗೆ ಕಮೆಂಟ್ ಮಾಡಿ, ಸರಿನಾ? ಯಾಕಂತ ಹೇಳಿದ್ರೆ ನಾನು ಹೇಳ್ಕೊಡುವಾಗ ನನ್ನ ಮನಸ್ಸಿನಲ್ಲಿ ಈ ರೀತಿಯಾಗಿ ಹೇಳ್ಕೊಡ್ಬೇಕು ಅಂತ ಯಾವುದೋ ಒಂದು ಆಲೋಚನೆ ಇರುತ್ತೆ. ಆದರೆ ಹೇಳ್ಕೊಡುವಂಥ ಭರದಲ್ಲಿ ನಾನು ಅಂದ್ಕೊಂಡ ರೀತಿ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಆಗಿಲ್ಲದೆ ಇರಬಹುದು. ಈಗ ಇದನ್ನೇ ನಾನು ಏನಾದರೂ ನನ್ನ ಕ್ಲಾಸ್ ರೂಮ್ನಲ್ಲಿ, ನನ್ನ ಆ್ಯಕ್ಚುಯಲ್ ಆಫ್ಲೈನ್ ಕ್ಲಾಸ್ ರೂಮಲ್ಲಿ ಏನಾದರೂ ಮಾಡಿದ್ದಿದ್ರೆ ಮಕ್ಕಳು ನನಗೆ ಅಲ್ಲಲ್ಲೇ ಕೇಳಿರೋರು ಈ ರೀತಿಯಾಗಿ ಯಾಕೆ, ಈ ರೀತಿಯಾಗಿ ಯಾಕೆ ಅಂಥೇಳಿ. ಆಗ ನಂದು ಏನೇ ಕರೆಕ್ಷನ್ಸ್ ಇದ್ರು ಅಥವಾ ನಂದು ಏನೇ ತಪ್ಪುಗಳಿದ್ರು ಅಲ್ಲೇ ಕರೆಕ್ಟ್ ಮಾಡಿಕೊಂಡು ನಾನು ಅಲ್ಲೇ ಹೇಳ್ಕೊಡುವಂಥ ಅವಕಾಶ ಅಲ್ಲಿರುತ್ತೆ. ಆದರೆ ಇಲ್ಲಿ ಆ ರೀತಿಯಾಗಿ ಇರೋಲ್ಲ ಅಲ್ವಾ? ನಾನು ಹೇಳುವಾಗ ಎಲ್ಲ ಒಂದು ಸರ್ತಿ ಹೇಳಿ ಮುಗಿಸ್ಬಿಡ್ತೀನಿ, ಅದಾದಮೇಲೆ ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಹಾಗಾಗಿ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ, ನಮಗೆ ಅರಿವಿಲ್ಲದೆ ಎಷ್ಟೋ ಕಡೆ ನಾವು ಏನಾದರೂ ಮಿಸ್ ಮಾಡಿರಬಹುದು ಅಥವಾ ಹೆಚ್ಚಿಗೆ ಹೇಳಿರಬಹುದು ಕೂಡ ಕೆಲವೊಮ್ಮೆ. ಸೊ ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕಾಗಿ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ನಿಮಗೆ ಏನು ಅರ್ಥ ಆಗಿದೆ ಅದನ್ನು ತಿಳಿಸಿ. ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇಷ್ಟ ಆಗಿದೆ ಅಂತ ಹೇಳಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿ. ನಿಮ್ಗೆ ಇನ್ನೊಮ್ಮೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದ್ದರೆ ತಿಳ್ಕೊಳ್ಬೇಕು, ಇನ್ನೊಂದು ಸರ್ತಿ ಹೇಳ್ಕೊಡಿ ಅಂತ ಅನ್ನೋದು ಹೇಳಿ, ಸರಿನಾ? ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಓಕೆನಾ? ಸೊ ಮುಂದಿನ ವಿಡಿಯೋದಲ್ಲಿ ಮುಂದೆ ಇನ್ನೊಂದಷ್ಟು ಹೊಸ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ, ಸರಿನಾ? ಮತ್ತೆ ಭೇಟಿ ಆಗ್ತೀನಿ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವೇನು ಮಾಡ್ತಾ ಇರಬೇಕು? ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿರಬೇಕು, ಸರಿನಾ? ಊಟ ಮಾಡೋದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕರೆಕ್ಟಾಗಿ ಮಾಡಿ, ನಿದ್ದೆ ಮಾಡೋದನ್ನು ಕರೆಕ್ಟಾಗಿ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಟ ಆಡಿ, ಸರಿನಾ? ಹಾಗೆ ಸ್ಕೂಲ್ಗೆ ಹೋಗಿ ಪಾಠನೂ ಕೂಡ ಕಲೀರಿ. ಎಲ್ಲ ಮುಖ್ಯ. ಟೇಕ್ ಕೇರ್, ಬಾಯ್.